ಇದು ಸೊ ನಿಮ್ದು ಇದು ಒಂದ್ಸಲ ಚೆಕ್ ಮಾಡಬೇಕು. ಓಕೆನಾ? ಕ್ಯಾಮ್ರಾ ಸಾಕು ಎಷ್ಟು ನಿಮ್ಗೆ ಎಷ್ಟು ನಿಮ್ ಫೇಸ್. ಆಮೇಲೆ ಇನ್ನೊಂದು ಏನಂತಂದ್ರೆ ಅಲ್ಲಿ ವಿಡಿಯೋ ಇಲ್ಲಿ ಕಾಣುತ್ತೆ ಒಂದು ವಿಡಿಯೋ. ಓಕೆನಾ? ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಅದ್ರ ಜೊತೆ ಮಾಡ್ಬೇಕು. ಇದು ಪ್ರೊಜೆಕ್ಟ್ ಕನೆಕ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಏನಂದ್ರೆ ಕನೆಕ್ಟ್ ಒಂದೇ ಸಲ ನೋಡ್ಕೊಂಡು ಕಷ್ಟ ಬರುತ್ತೆ. ಅದಕ್ಕೆ ಗೋಯಿಂಗ್ ಅಬೌವ್ ಮೈ ಹೆಡ್ ಒಂದೆರಡು ಸಲ ನೋಡ್ಕೊಂಡು ಕನೆಕ್ಟ್ ವೈರ್ಲೆಸ್. ಇಲ್ಲ ನಾನು ಇಲ್ಲ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಸಿಕ್ಕಿಲ್ಲ ಏನ್ರಿ ಯಾಕೆ ಯಾರು ಅದು ಹಾಗೆ ಬರುತ್ತಾ? ಓಕೆ ಫೈನ್, ಅದನ್ನ ಬೇಡ ಅಂತ ಹೇಳಿ. Unmute ಆಗಿದೆ. Okay, good afternoon. So my name is Shilpa. Recently I got selected for assistant director post. September al result bantala, assistant director of cooperative audit ke nang selection agide. Thank you very much. So since teaching was always a passion, is always a passion, will always be. So I thought training ಹೋಗಕ್ಕಿಂತ ಮುಂಚೆ ಒಂದಷ್ಟು ಟೀಚ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅನ್ಕೋಬೇಡಿ. ಇಟ್ ಇಸ್ ಜಸ್ಟ್ ಅ ನಾಲೆಜ್ ಶೇರಿಂಗ್. ನಿಮ್ಗೂ ಚೆನ್ನಾಗಿ ನನ್ಗಿಂತ ಜಾಸ್ತಿ ಗೊತ್ತಿರುತ್ತೆ. ಸೊ ಯು ಆಲ್ಸೋ ಕಾಂಟ್ರಿಬ್ಯೂಟ್, ಐ ವಿಲ್ ಆಲ್ಸೋ ಟ್ರೈ ಟು ಹೆಲ್ಪ್ ಯು ಔಟ್ ವಾಟ್ ಎವರ್ ಐ ಆಮ್ good with. Okay, so I would be handling ecology and environment. I suppose you all are preparing for both UPSC KPSC eradu alva. Okay, so all are freshers. Okay, honest agi helbeku, yaru one attempt bardilva? Bardidira? Okay, yavud bardidira sir? KPSC first time prelims clear agittu. Okay, main exam alli ಯಾವ ನೋಟಿಫಿಕೇಶನ್ ಬರ್ದಿದ್ದು ಸರ್? 2017 ಅಲ್ಲಿ ಬರ್ದಿದ್ದು, ಅಲ್ಲಿ ಕ್ಲಿಯರ್ ಆಗಿತ್ತು. ಓಕೆ, ಪ್ರಿಲಿಮಿನರಿ. ಮತ್ತೆ ಲಾಸ್ಟ್ ಟೈಮ್ ಬರ್ದ್ವಿ, ಅಲ್ಲಿ ಪ್ರಿಲಿಮಿನರಿ. ಓಕೆ, ಸಪೋಸ್ ಟು 18 marks away from the clearance. ಓಕೆ, ಓಕೆ. ನೀವು ಸರ್? ಓಕೆ, ನೆವರ್ ಮೈಂಡ್. ಐ ಮೀನ್ ರೀಸೆಂಟ್ ಆಗಿ ಬರ್ದಿದ್ ಏನಾಯ್ತು ಅಂತಂದ್ರೆ ಫಾರ್ ದೆಮ್ ಅಂಡ್ ನೀವು ತಿಳ್ಕೊಳ್ಳಿ, ಪೋಸ್ಟ್ ಕಮ್ಮಿ ಇತ್ತಲ್ವಾ? ಸೊ ಬರೀ 106 ಪೋಸ್ಟ್ ಇದ್ದಿದ್ರಿಂದ ಅವ್ರದ್ದು ಪೇಪರ್ ನ ಸ್ವಲ್ಪ ಟ್ರಿಕ್ಕಿ ಮಾಡ್ಲೇಬೇಕಿತ್ತು. ಇಟ್ ವಾಸ್ ನಾಟ್ ಎ ಟಫ್ ಪೇಪರ್, ಪೇಪರ್ ವಾಸ್ ಟ್ರಿಕ್ಕಿ. ಅಂದ್ರೆ ಪ್ಯಾನಿಕ್ ಅಂತೂ ಕ್ರಿಯೇಟ್ ಆಗಿತ್ತು ಆ ಪೇಪರ್ ನೋಡಿದ ತಕ್ಷಣ. ಈಗ ನಮ್ಗೂನು ಹಂಗೆ ಆಯ್ತು. ಲೈಕ್ ರೈಟ್ ಸರ್, ರೈಟ್. ಸೊ ಆ ಕಾರಣಕ್ಕಷ್ಟೇ. ಸೊ ಇಟ್ ವಾಸ್ ಜಸ್ಟ್ ಎ ನಂಬರ್ ಗೇಮ್ ಈ ಸಲ. ನಮ್ದೆಲ್ಲ 106 ಜನನೇ ತಗೋಬೇಕಾಗಿದ್ ಕಾರಣ ಪೇಪರ್ ಟಫ್ ಇತ್ತು. ಕಟ್ ಆಫ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ಹೈ ಮಾಡ್ಬಿಟ್ರು. ತುಂಬಾ ಆಲ್ಮೋಸ್ಟ್ 50 ಮಾರ್ಕ್ 100 ಮಾರ್ಕ್ ಇನ್ಕ್ರೀಸ್ ಮಾಡಿದ್ರು ಕಟ್ ಆಫ್ಸ್. ಎಸ್,
ಓಕೆ, ಕ್ಲಿಕ್ ಮಾಡಿದೆ. ಓಕೆನಾ? ಓಕೆ, ಆಕ್ಚುಲಿ ಯು ಶುಡ್ ಬೇರ್ ಮೀ ಲಿಟಲ್. ನನಗೆ ಟೆಕ್ನಾಲಜಿ ಎಲ್ಲ ಅಷ್ಟು ಇಟ್ಸ್ ಟೋಟಲಿ ನ್ಯೂ. ಐ ಹ್ಯಾವ್ ಆಲ್ವೇಸ್ ಟ್ರೈ ಟು ರಿಮೈನ್ ಫಾರ್ ಫ್ರಮ್ ಟೆಕ್ನಾಲಜಿ. ಎಷ್ಟು ಬೇಕೋ ಅಷ್ಟೇ. ಸೊ ಯು ಶುಡ್ ಹೆಲ್ಪ್ ಮಿ ಔಟ್ ಕ್ಲಾಸಸ್ ಅಲ್ಲಿ. ಸೊ ಹಂಗಾಗಿ 2017 ಅಲ್ಲಿ ಏನಾಗುತ್ತೆ, ಪೇಪರು ಸ್ಟ್ಯಾಂಡರ್ಡ್ಸ್ ರೈಸ್ ಆಗುತ್ತೆ. ಪ್ರಿಲಿಮ್ಸ್ ಪೇಪರ್, ಈಗ ಫ್ರೆಶರ್ಸ್ ಯಾರಿದಿರೋ ನಿಮ್ಗೆ ಒಂದು ಐಡಿಯಾ ಇರ್ಲಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ಪ್ರಾಬಬ್ಲಿ 14 ಪೇಪರ್ ಇರ್ಬೋದು, 2012 ಪೇಪರ್ ಇರ್ಬೋದು, ಅಷ್ಟು ಒಂದು ಸ್ಟ್ಯಾಂಡರ್ಡ್ ಪೇಪರ್ KPSC ಬಂದಿಲ್ಲ. ಅಂಡ್ ಇನ್ಫ್ಯಾಕ್ಟ್ UPSC ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಯ್ತು. ಕೆಲವೊಂದು ಟಾಪಿಕ್ಸ್ ಅಲ್ಲಿ UPSC ಸ್ಟ್ಯಾಂಡರ್ಡ್ಸ್ ನ ಕ್ರಾಸ್ ಮಾಡ್ತು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಪೇಪರ್ 2017 ಪೇಪರ್. ಬರೆಯೋಕೆ ಖುಷಿ ಆಯ್ತು, ಎಕ್ಸಾಮ್ ಬರೆಯೋದಕ್ಕೆ ಖುಷಿ ಆಯ್ತು. ಬಟ್ ಈ ವರ್ಷದ ಪೇಪರು ಲೈಕ್ ಇಂಟೆನ್ಷನಲಿ ಇಟ್ ವಾಸ್ ಮೇಡ್. ಅವ್ರ ತಾನೇ ಏನ್ ಮಾಡ್ತಾರೆ, 1,85,000 ಅಪ್ಲಿಕೆಂಟ್ಸ್ ಇದ್ರು. ಸೊ ಫಿಲ್ಟರ್ ಮಾಡ್ಲೇಬೇಕಲ್ಲ, 1:3 ರೇಷಿಯೋ. ಎಷ್ಟು ಜನ ಹೋಗ್ತೀವಿ ಮೈನ್ಸ್ ಬರೆಯಕ್ಕೆ? ಹಾರ್ಡ್ಲಿ 2,200 members we wrote mains and 318 members we got selected for interview. ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದು 106 ಜನ. ಸೊ ಇಟ್ ವಾಸ್ ಇಂಟೆನ್ಷನಲಿ ಡನ್ ದಟ್ ವೇ ಬಿಕಾಸ್ ಅವರು ಫಿಲ್ಟರ್ ಮಾಡ್ಬೇಕಿತ್ತು. ಬಟ್ ಇಟ್ ವಾಸ್ ರಿಯಲಿ ಈಸಿ ಪೇಪರ್ ಓನ್ಲಿ. ಅಪಿಯರೆನ್ಸ್ ಅಂಡ್ ದ ಫಸ್ಟ್ ಲುಕ್ ನಿಮ್ಗೆ ಪ್ಯಾನಿಕ್ ಆಗೇ ಆಗುತ್ತೆ. ಓಕೆ, ಏನೇನೋ ಕೇಳ್ಬಿಟ್ಟಿದ್ದಾರೆ, ಔಟ್ ಆಫ್ ದ ಸಿಲೆಬಸ್ ಬಂದ್ಬಿಟ್ಟಿದೆ. ಯಾವ್ದು ಔಟ್ ಆಫ್ ದ ಸಿಲೆಬಸ್ ಇರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ಯಾನಿಕ್ ಪೇಪರ್. ಓಕೆ, ಸೊ ಇದೇ ಫಸ್ಟ್ ಕ್ಲಾಸಾ ನಿಮ್ದು ಎಕಾಲಜಿ ಕ್ಲಾಸ್? ಓಕೆ, ಸೊ ಅಟ್ ಲೀಸ್ಟ್ ಫಸ್ಟ್ ಸ್ಟೆಪ್ ಇವಾಗ ಇದೇ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ರಶ್. ತಗೊಳ್ಳಿ, ಇವತ್ತು ಒಂದ್ 10 ಕಾನ್ಸೆಪ್ಟ್ ಹೇಳ್ಕೊಟ್ಬಿಡ್ತೀನಿ ಆ ತರ ಬೇಡ. ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯಾವ ಸ್ಟೇಜ್ ಅಲ್ಲಿ ನೀವು ಇದೀರಾ ಅಂತ. ಆಯ್ತಾ? ಸೊ ಸಿಲೆಬಸ್ ಕಾಪಿ ನೋಡಿದೀರಾ? ಫಸ್ಟ್ ಸ್ಟೆಪ್, ಹ್ಯಾವ್ ಯು ಸೀನ್ ದ ಸಿಲೆಬಸ್ ಕಾಪಿ? ಎಲ್ಲರ ಹತ್ರ ಕಾಪಿ ಇದೆಯಾ? ನಾಟ್ ಇನ್ ಫೋನ್, ಕೈಯಲ್ಲಿರ್ಲಿ ಕಾಪಿ. ಆಯ್ತಾ? ಇಲ್ಲ ಅಂದ್ರೆ 2 ಪ್ರಿಂಟ್ಔಟ್ ತಗೊಳ್ಳಿ. ಐಡಿಯಲಿ ಐ ಟೆಲ್ ದಿಸ್ ಟು ಎವ್ರಿಬಡಿ. ಸಿಲೆಬಸ್ ಕಾಪಿ 2 ಪ್ರಿಂಟ್ಔಟ್ ತಗೊಳ್ಳಿ. 1 ಕಾಪಿನ ಟಚ್ ಮಾಡಬೇಡಿ. ಅಂದ್ರೆ ಕೀಪ್ ಇಟ್. ಒಂದು ನಿಮ್ದು ಏನ್ ಇಂಪಾರ್ಟೆಂಟ್ ಫೈಲ್ ಎಲ್ಲ ಮಾಡ್ತಾ ಇರ್ತೀವಲ್ಲ ನಾವು, ಡಾಕ್ಯುಮೆಂಟ್ಸ್, ನಮ್ದು ಆರ್ಟಿಕಲ್ಸ್ ಎಲ್ಲ ಫೈಲ್ ಮಾಡಿರ್ತೀವಲ್ಲ, ಆ ತರ ಒಂದನ್ನ ಇಡಿ. ಇನ್ನೊಂದನ್ನ ಅಟ್ ಲೀಸ್ಟ್ ಐ ಹ್ಯಾವ್ ಅ ಹ್ಯಾಬಿಟ್, ಏನೋ ಒಂದು ಟಾಪಿಕ್ ಕಂಪ್ಲೀಟ್ ಆಯ್ತು ಅಂದ್ರೆ ಅದನ್ನ ಟಿಕ್ ಮಾರ್ಕ್ ಮಾಡಿರ್ತೀನಿ ಸಿಲೆಬಸ್ ಅಲ್ಲಿ. ಬಿಲೀವ್ ಮೀ, ದಟ್ ವಿಲ್ ಗಿವ್ ಯು ಸೋ ಮಚ್ ಆಫ್ ಹ್ಯಾಪಿನೆಸ್. ಮೊಬೈಲ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಹ್ಯಾಪಿನೆಸ್ ಸಿಗಲ್ಲ, ಅಲ್ಲಿ ಟಿಕ್ ಮಾರ್ಕ್ ಮಾಡಕ್ ಆಗಲ್ವಲ್ಲ. ಸೊ ಕೀಪ್ ಅ ಹಾರ್ಡ್ ಕಾಪಿ ಸೊ ದಟ್ ಹ್ಯಾಂಡಿ ಇರಲಿ ನಿಮ್ಗೆ. ಆಯ್ತಾ? ಟೆಕ್ನಾಲಜಿ ಇರ್ಲಿ, ಎಲ್ಲದಕ್ಕೂ ಟೆಕ್ನಾಲಜಿ ಬೇಡ. ಸೊ ಆತರ ಒಂದು ಕಾಪಿ ಇಟ್ಕೊಳ್ಳಿ. ತಿರುಗ್ಸಕ್ಕೆ ಅಟ್ ಲೀಸ್ಟ್ ಯು ಕ್ಯಾನ್ ಸಿ ಇಟ್ ವೆನ್ ಎವರ್ ಇಸ್ ಪಾಸಿಬಲ್ ಅಂಡ್ ಇಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ಐಸ್ ಆಲ್ಸೋ. ಟೆಕ್ನಾಲಜಿಯಿಂದ ದೂರ ಇದ್ದಷ್ಟು ಕಣ್ ತುಂಬಾ ಚೆನ್ನಾಗಿರುತ್ತೆ. ಸೊ ಆತರ ಒಂದು. ಸೊ ನೋಡಿದೀರಾ ಸಿಲೆಬಸ್? ಒಂದ್ಸಲ ನೋಡಿದೀರಾ? ಈ ಪರ್ಟಿಕ್ಯುಲರ್ ಟಾಪಿಕ್ ನೋಡಿದೀರಾ? ಎಸ್, ನೋ? ನೀವು ನೋಡಿದೀರಾ? ನೀವು ನೋಡಿಲ್ಲ? ನೀವು ನೋಡಿಲ್ಲ? ಗರ್ಲ್ಸ್ ನೋಡಿಲ್ಲ? ಓಕೆ, ಫಸ್ಟ್ ಕೆಲ್ಸ ನೋಡಿ. ಇವಾಗಲ್ಲ, ಕ್ಲಾಸ್ ಆದ್ಮೇಲೆ ಪ್ರಾಬಬ್ಲಿ ಇವತ್ ಸಾಯಂಕಾಲ ಮನೆಗೆ ಹೋದ್ಮೇಲೆನೋ ಸಿಲೆಬಸ್ ತಗೊಂಡ್ ನೋಡಿ. ಇಟ್ ಈಸ್ ಈಸಿ ಫಾರ್ ಮೀ. 15 ದಿನ 20 ದಿನ ಕಂಟಿನ್ಯೂಸ್ ಆಗಿ ಕ್ಲಾಸ್ ತಗೊಂಡ್ಬಿಟ್ರೆ 1-3-4 hours ಐ ಕ್ಯಾನ್ ಫಿನಿಶ್ ಆಫ್ ದ ಸಿಲೆಬಸ್. ದಟ್ ಇಸ್ ನಾಟ್ ದ ಪಾಯಿಂಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಸಬ್ಜೆಕ್ಟ್ ಇಸ್. ಅಂಡ್ ಈ ಒಂದು ಸಬ್ಜೆಕ್ಟ್ ನ UPSC ಆಗ್ಲಿ KPSC ಆಗ್ಲಿ ಏನಕ್ಕೋಸ್ಕರ ನಿಮ್ಗೆ ಇಟ್ಟಿದ್ದಾರೆ? you all are going to be civil servants. How this ecology and environment is going to help you? ಯಾಕೆ ಅವ್ರು ನಿಮ್ಗೆ ಈ ಸಬ್ಜೆಕ್ಟ್ ಓದ್ಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ? ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಆ ಸಬ್ಜೆಕ್ಟ್ ಓದೋವಾಗ ಅವರ್ಷನ್ ಇರಲ್ಲ. ಈಗ ಎಷ್ಟೊಂದ್ಸಲ ನಾವು ಫ್ರೆಶರ್ಸ್ ಇದ್ದಾಗ ಯಾಕಪ್ಪ ಇದನ್ನ ಓದ್ಬೇಕು ಅನ್ಸೋದು. ಬಟ್ ಯಾಕೆ ಅವ್ರು ಇಟ್ಟಿದ್ದಾರೆ ಅಂತ ನಾವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವ್ ಏನಕ್ಕೆ ಓದ್ಬೇಕು ಅನ್ನೋದನ್ನು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಆಯ್ತಾ? ಸೊ ಫಸ್ಟ್ ಸಿಲೆಬಸ್ ತಗೊಂಡು ನೋಡಿ ಏನಿದೆ, ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಆ ಸಿಲೆಬಸ್ ಅಲ್ಲಿ. ಆಮೇಲೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಈಗ UPSC ಸಿಲೆಬಸ್ ಕಾಪಿ ಅಂತ ಬಂದಾಗ ಈ ಪರ್ಟಿಕ್ಯುಲರ್ ಟಾಪಿಕ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ರೈಟ್? ನೀವು ನೋಡಿರೋರಿಗೆ ಗೊತ್ತಿರುತ್ತೆ. ಸುಮ್ನೆ ವೇಗಾಗಿ ಹೇಳಿದ್ದಾರೆ ಬಯೋಡೈವರ್ಸಿಟಿ, ಪೊಲ್ಯೂಷನ್, ಅದು ಇದು ಅಂತ. ಬಟ್ ಅಲ್ಲಿಗೆ ನಿಲ್ಸಕ್ ಬರೀ ಅಷ್ಟನ್ನೇ ಓದಕ್ ಆಗಲ್ಲ. ಈಗ ನೀವೆಲ್ಲರೂ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅಲ್ವಾ? ಆಲ್ ಆರ್ ಇಂಗ್ಲಿಷ್ ಮೀಡಿಯಂ ಅಲ್ಲ? ಯಾವ ಬುಕ್ ರೆಫರ್ ಮಾಡ್ತಿದ್ದೀರಾ? ಓಕೆ, ರೆಫರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದೇನೆ ನಾನ್ ರೆಫರ್ ಮಾಡಿದ್ದು ಅದೇನೆ. ದಿಸ್ ಇಸ್ ಫಾರ್ ದ ಫೌಂಡೇಶನ್. ವ್ಯಾಲ್ಯೂ ಅಡಿಷನ್ ಏನ್ ಬೇಕೋ ನಾನು ಹೇಳ್ತೀನಿ. ಫಸ್ಟ್ ನೀವು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದು ಸ್ಟ್ರಾಂಗ್ ಆದ್ಮೇಲೆ ಬೇಕಾದ್ರೆ ವ್ಯಾಲ್ಯೂ ಅಡಿಷನ್ ಮಾಡ್ಕೊಡೋಣ. ದಟ್ ಇಸ್ ದ ಬುಕ್. ಸೊ ಶಂಕರ್ ಬುಕ್ ಅಲ್ಲಿ ಏನಿದೆ, ಆ ಬುಕ್ ಅಲ್ಲಿರೋ ಪ್ರತಿಯೊಂದನ್ನು ನೀವು ಓದ್ಬೇಕಾಗತ್ತೆ. ಪ್ರಿಲಿಮ್ಸ್ಗೆ ಪ್ರತಿಯೊಂದು ಬೇಕು, ಮೇನ್ಸ್ಗೆ ಸೆಲೆಕ್ಟಿವ್ ಆಗಿ ಓದ್ಬೇಕು. ಬಟ್ ಸ್ಟಿಲ್
ಅದ್ ಹೆಂಗಿರುತ್ತೆ ಮೇನ್ಸ್ ಸಿಲೆಬಸ್ ಅಂದ್ರೆ KPSC ನೀಟಾಗಿ ಡಿಫೈನ್ ಮಾಡಿದಾನೆ ಯಾವ್ದನ್ನ ಎಕಾಲಜಿ ಎನ್ವಿರಾನ್ಮೆಂಟ್ ಸಿಲೆಬಸ್ ನ ಚೆನ್ನಾಗಿದೆ KPSC ಸಿಲೆಬಸ್ ಬಿಕಾಸ್ ಅಟ್ ಲೀಸ್ಟ್ ಈಸ್ ಟೆಲ್ಲಿಂಗ್ ಯು ಒಂದೊಂದ್ ವರ್ಡ್ ಕೊಟ್ಟಿ ಸ್ಪ್ಲಿಟ್ ಮಾಡಿ ಹೇಳ್ತಾ ಇದಾರೆ. ಬಟ್ UPSC ಆ ತರ ಆಗಿಲ್ಲ. ನೀವು ಬರೀ ಅಲ್ಲಿ ಕೊಟ್ಟಿರೋ 2-3 ಲೈನ್ ನೋಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಕಂಪ್ಲೀಟ್ ಶಂಕರ್ ಬುಕ್ ಓದ್ಬೇಕು ಆಯ್ತಾ. ಜೊತೆ ಕ್ಲಾಸು ಕೇಳ್ತೀರಾ, ಆಮೇಲೆ ಒಳ್ಳೊಳ್ಳೆ ವ್ಯಾಲ್ಯೂ ಅಡಿಷನ್ ಪಾಯಿಂಟ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಸೋರ್ಸ್ ಕೂಡ ಹೇಳ್ತೀನಿ, ವ್ಯಾಲ್ಯೂ ಅಡಿಷನ್ ಎಲ್ಲಿಂದ ನಾನ್ ನೋಡ್ತಾ ಇದ್ದೀನಿ. ನಾಳೆ ಈಗ ನಾನ್ ಹೇಳೋದ್ ಪ್ರಾಬಬ್ಲಿ ನಾನ್ ಬಂದ್ ಕ್ಲಾಸ್ ತಗೊಳ್ಳೋ ತನಕ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನ ನೀವ್ ಹೆಂಗೆ ಇನ್ಕಲ್ಕೇಟ್ ಮಾಡ್ಕೋಬೇಕು ಅದನ್ನೆಲ್ಲ ನಾನು ಹೇಳ್ತೀನಿ ಆಯ್ತಾ. ಸೊ ಆಸ್ ಆಫ್ ನೌ ಶಂಕರ್ IAS ಅಕಾಡೆಮಿದು ಬುಕ್ ನಿಮ್ ಕೈಯಲ್ಲಿ ಇರ್ಲಿ ಆಯ್ತಾ. ಕೀಪ್ ದಟ್ ಬುಕ್. ಲೇಟೆಸ್ಟ್ ಎಡಿಷನ್ ಯಾವ್ದಿದೆಯೋ, ಈಗ ನೀವೆಲ್ಲರೂ ಫ್ರೆಶರ್ಸ್ ಆಗಿರೋದ್ರಿಂದ ಲೇಟೆಸ್ಟ್ ಎಡಿಷನ್ ಸಿಗುತ್ತೆ ಅಲ್ವಾ ನಿಮ್ಗೆ, ಅದನ್ನ ತಗೊಳ್ಳಿ. ಆ ಬುಕ್ ಅಲ್ಲಿರೋ ಪ್ರತಿ ಒಂದು ಕಾನ್ಸೆಪ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಐ ಆಮ್ ಟೆಲಿಂಗ್ ಯು ದಟ್ ಬುಕ್ ಇಸ್ ನಾಟ್ ಅಲ್ಟಿಮೇಟ್. ಅದ್ ಅಲ್ಟಿಮೇಟ್ ಅಲ್ವೇ ಅಲ್ಲ. ಆ ಬುಕ್ ನ ಓದ್ಕೊಂಡು ಹೋದ್ರೆ ನಿಮ್ಗೆ 50%, ಈಗ ಸೇ ಫಾರ್ ಎಕ್ಸಾಂಪಲ್ ಒಂದ್ ಕ್ವಶನ್ಗೆ 10 ಮಾರ್ಕ್ ಇರುತ್ತೆ ಅಂತ ಅನ್ಕೊಳ್ಳೋಣ. 50% ಆಫ್ ಮಾರ್ಕ್ಸ್ ಯು ಕ್ಯಾನ್ ಗೆಟ್. 50% ಆಫ್ ದ ಮಾರ್ಕ್ಸ್ ಅಂತಂದ್ರೆ ಯು ವಿಲ್ ಬಿ ಇನ್ ಟಾಪ್ 10. ಗೊತ್ತಿದೆ ಅಲ್ಲ UPSC ಎಷ್ಟಿರುತ್ತೆ ಆವರೇಜ್? 47, 55 ದಾಟಿಲ್ಲ, 47 to 55 ಒಳಗಡೆ ಅಂತ ಅನ್ಕೊಳ್ಳೋಣ. ಅವರೇ ಟಾಪರ್ಸ್ ಇರ್ತಾರೆ. ಫಸ್ಟ್ ರ್ಯಾಂಕರ್ದು ನೀವು ನೋಡಿದ್ರೆ 49% ಇರುತ್ತೆ, ಒಂದೊಂದ್ಸಲ 47% ಇರುತ್ತೆ. ಸೊ ಇಟ್ ಇಸ್ ಈಸಿ ಟು ಸ್ಕೋರ್ 50% ಆಫ್ ದ ಮಾರ್ಕ್ಸ್ ಪರ್ ಕ್ವಶನ್. ಸಿ ನಾನ್ ಯಾವಾಗ್ಲೂ ಅಷ್ಟೇ ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಸ್ಟ್ರಾಟರ್ಜಿ ಮಾಡ್ಕೊಂಡು ಓದಕ್ ಶುರು ಮಾಡೋದು. ಫಸ್ಟೇ ಓದಕ್ ಶುರು ಮಾಡಿ ಆಮೇಲೆ ನಾನು ಏನ್ ಸ್ಟ್ರಾಟರ್ಜಿ ಅದಲ್ಲ ನಾನು. ದಟ್ ಇಸ್ ನಾಟ್ ಮೀ. ಐ ವಿಲ್ ಮೇಕ್ ಎಲ್ಲ ಗ್ರೌಂಡ್ ವರ್ಕ್ ರೆಡಿ ಮಾಡಿ ಇಟ್ಕೊಂಡು ದೆನ್ ಓನ್ಲಿ ಐ ವಿಲ್ ಸ್ಟಾರ್ಟ್ ಆಯ್ತಾ. ಸೊ 50% ಮಾರ್ಕ್ಸ್ ನಿಮ್ ಈಸಿಲಿ ತೆಗಿತೀರಾ ಶಂಕರ್ ಬುಕ್ ಓದಿದ್ರೆ. ಬಟ್ ಈಗ 50% ಮಾರ್ಕ್ಸ್ ಸೇ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಪೇಪರ್ 250 ಮಾರ್ಕ್ಸ್ ಅಂದ್ರೆ ಕಂಪ್ಲೀಟ್ 250 ಮಾರ್ಕ್ಸ್ ನೀವು ಎಕಾಲಜಿ ಎನ್ವಿರಾನ್ಮೆಂಟ್ ಬರೀತೀರಾ ಅಂತ ಅನ್ಕೊಳ್ಳಿ. ಸಿನ್ಸ್ ಐ ಆಮ್ ಡೀಲಿಂಗ್ ವಿತ್ ದಟ್ ಸಬ್ಜೆಕ್ಟ್, ನಾನು ಅದನ್ನ ನಿಮ್ಗೆ ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ 50% ಆಫ್ ದ ಮಾರ್ಕ್ಸ್ ಅಂದ್ರೆ 125 ಕರೆಕ್ಟಾ? ಓಕೆ, UPSCದು ಓಕೆ ಇಟ್ಸ್ ಅ ಗುಡ್ ಮಾರ್ಕ್ಸ್. ಬಟ್ KPSCಲಿ ಆವರೇಜ್ ಎಲ್ಲಿ ತನಕ ಹೋಗಿದೆ ಗೊತ್ತಾ ಈ ಸಲ ಮೇನ್ಸ್ ಅಲ್ಲಿ? ಸಾರಿ 180, 212 ತನಕ ಹೋಗಿದೆ ಮಾರ್ಕ್ಸ್. ಫಾರ್ 250 ಒನ್ ಆಫ್ ಮೈ ಫ್ರೆಂಡ್ಸ್ ಶೀಸ್ ಗಾಟ್ 212. 50% ಎಲ್ಲ ಅಲ್ಲ, ಅದು ಆಲ್ಮೋಸ್ಟ್ 90% ಮೇಲೇನೆ ಅದು. ಹೌ ಟು ಗೆಟ್ ದಟ್ ಮಚ್ ಮಾರ್ಕ್ಸ್? ಹೆಂಗೆ? ಅದನ್ನೇ ನೀವು ಮಾಡ್ಬೇಕು. ಕ್ಲಾಸಿಗೆ ಬಂದು ಕೂತ್ಕೊಂಡು ಕ್ಲಾಸ್ ಕೇಳೋದ್ರ ಜೊತೆಗೆ ಅದನ್ನ ಈಗ್ಲಿಂದ ಡೆವಲಪ್ ಮಾಡ್ತಾ ಹೋಗ್ಬೇಕು. ಸಿ ಆಸ್ ಐ ಸೆಡ್, ಶಂಕರ್ ಬುಕ್ ವಿಲ್ ಫೆಚ್ ಯು 50% ಮಾರ್ಕ್ಸ್. ಒಂದೊಂದು ಕ್ವಶನ್ಗೂನು ಸೇ ಫಾರ್ ಎಕ್ಸಾಂಪಲ್ 20 ಕ್ವಶನ್ಸ್ ಇದೆ ಅಂತ ಅನ್ಕೊಳ್ಳೋಣ ಒಂದ್ ಪೇಪರ್ ಅಲ್ಲಿ. ಪರ್ ಕ್ವಶನ್ ಇಫ್ ಯು ಆರ್ ಏಬಲ್ ಟು ಸ್ಕೋರ್ half a mark ಮೋರ್, ಜಾಸ್ತಿ ಮಾರ್ಕ್ಸ್ ಬೇಡ, ಗ್ರೀಡಿನೆಸ್ ಬೇಡ, half a mark ಮೋರ್, 1 mark ಮೋರ್, ಒಂದ್ ಪೇಪರ್ಗೆ ಎಷ್ಟಾಯ್ತು? 20 ಮಾರ್ಕ್ ಆಯ್ತು. 1 ಮಾರ್ಕ್ ಅಂದ್ರೆ 20 ಮಾರ್ಕ್ ಆಯ್ತು, ಹಾಫ್ ಮಾರ್ಕ್ ಅಂದ್ರೆ 10 ಮಾರ್ಕ್ ಆಯ್ತು. ಸೊ GS 1, 2, 3, 4 ಅಲ್ಲಿ 10 ಮಾರ್ಕೆ ತೆಗೆದ್ರಿ ಅಂತ ಅನ್ಕೊಳ್ಳಿ ಒಂದೊಂದ್ ಪೇಪರ್ಗೆ ಎಕ್ಸ್ಟ್ರಾ. 40 ಮಾರ್ಕ್ ನೀವು ಲೀಡಿಂಗ್ ಅಲ್ಲಿ ಇರ್ತೀರ. ಅದೇಂಗ್ ಮಾಡೋದು? ಅದು ನೀವು ಮಾಡ್ಬೇಕು. ಅದು ಬರೀ ಶಂಕರ್ ಬುಕ್ ಓದಿದ್ರೆ ಆಗಲ್ಲ. ಐ ವಿಲ್ ಟೆಲ್ ಯು, ಐ ವಿಲ್ ಹೆಲ್ಪ್ ಯು ವಿತ್ ಮೈ ಸಬ್ಜೆಕ್ಟ್. ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಮೋರ್ ದೆನ್ 50%. ಅಟ್ ಲೀಸ್ಟ್ ಪರ್ ಕ್ವಶನ್ half a mark ಎಕ್ಸ್ಟ್ರಾ, 1 mark ಎಕ್ಸ್ಟ್ರಾ. ಇದು ನಾನು ಲೋವರ್ ಲಿಮಿಟ್ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಗಾಟ್ ಎಕ್ಸೀಡಿಂಗ್ಲಿ ವೆಲ್. ಅಟ್ ಲೀಸ್ಟ್ ನಮ್ ಟೆಸ್ಟ್ ಸೀರೀಸ್ ಅಲ್ಲಿ ಇವ್ ಮೇನ್ಸ್ ಪೇಪರ್ಸ್ ನಮ್ ಕೈಗೆ ಸಿಗಲ್ಲ ಅಲ್ವಾ, RTI ಹಾಕಿದ್ರೆ ಸಿಗುತ್ತೆ. ಐ ಹ್ಯಾವ್ ಟಚ್ಡ್ 180, 190, ಆಲ್ಮೋಸ್ಟ್ 12 ಇದ್ರೆ 12 ಕೂಡ ಬಂದಿದೆ. ಹೆಂಗ್ ಬರ್ತಾ ಇತ್ತು ಅದನ್ನೆಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಆಯ್ತಾ. ಸೊ ಬರೀ ಸ್ಟಿಕ್ ಆಗ್ಬೇಡಿ, ನನ್ಗೆ ಇಷ್ಟ ಬಂದ್ಬಿಟ್ರೆ ಸಾಕು, ಶಂಕರ್ ಬುಕ್ ಒಂದು ಓದ್ಬಿಟ್ರೆ ಸಾಕು, ಸಾಲಲ್ಲ ಆಯ್ತಾ. ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಈಗ ಸಿಲೆಬಸ್ ವೇಗ್ ಆಗಿರೋದ್ರಿಂದ ನೀವು ಫ್ರೆಶರ್ಸ್, ಟೋಟಲಿ ಫ್ರೆಶರ್ಸ್ ಆಗಿರೋದ್ರಿಂದ ಬುಕ್ ಅಲ್ಲಿ ಏನಿದೆ ಅದನ್ನ ನಾವು ಫಾಲೋ ಮಾಡ್ತಾ ಹೋಗೋಣ ಆಯ್ತಾ. ಬಿಕಾಸ್ ಬುಕ್ ಅಲ್ಲಿ ಏನ್ ಮಾಡಿರ್ತಾರೆ, ನೀಟಾಗಿ ಕಾನ್ಸೆಪ್ಟ್ ನ ಹೇಳ್ಕೊಂಡು ಒಂದಾದ್ಮೇಲೆ ಒಂದು ಹೋಗಿರ್ತಾರೆ ಆಯ್ತಾ. ಬಿಕಾಸ್ ಈಗ ರಿಪೀಟರ್ಸ್ ಅಂತ ನಾನು ಹೇಳಲ್ಲ, ವೆಟರನ್ಸ್ ಅಂತ ಹೇಳ್ಬೋದು. ಅಂದ್ರೆ ಒಂದ್ ಅಟೆಂಪ್ಟ್ ಈಗಾಗ್ಲೇ ಆಗೋಗಿದ್ದು ಇನ್ನೊಂದು ಅಟೆಂಪ್ಟಿಗೆ ಅವ್ರು ರೆಡಿ ಇದ್ದಾರೆ ಅಂತಂದ್ರೆ ದೇ ಆರ್ ನೋ ಲಾಂಗರ್ ಫ್ರೆಶರ್ಸ್, ದೇ ಆರ್ ವೆಟರನ್ಸ್ ಅಂತ ಅನ್ಕೊಳ್ಳೋಣ. ಅವ್ರಿಗಂದ್ರೆ ಮಧ್ಯದಲ್ಲಿ ಎಲ್ಲಿ ಶುರು ಮಾಡಿದ್ರು ನಡೆಯುತ್ತೆ. ಬಟ್ ನೀವು ಕಂಪ್ಲೀಟ್ಲಿ ಫ್ರೆಶರ್ಸ್ ಇರೋದ್ರಿಂದ ABCD ಇಂದ ಕಲ್ತ್ರೆ ಒಳ್ಳೇದು. ಸೊ ಲೆಟ್ ಅಸ್ ಫಾಲೋ ದ ಟೆಕ್ಸ್ಟ್ ಬುಕ್. ಇನ್ ಅಡಿಷನ್ ಟು ದಟ್ ಐ ವಿಲ್ ಬಿ ಹೆಲ್ಪಿಂಗ್ ಯು ಔಟ್ ವಿತ್ ಡೌನ್ ಟು ಅರ್ತ್. ಕೇಳಿದೀರಾ ಮ್ಯಾಗಝಿನ್? ಡೌನ್ ಟು ಅರ್ತ್ ಮ್ಯಾಗಝಿನ್ ಕೇಳಿದೀರಾ? ಡೌನ್ ಟು ಅರ್ತ್ ಅಗ್ರಿಕಲ್ಚರ್ದು ಕೆಲವೊಂದು ಟಾಪಿಕ್ಸ್ ಬರುತ್ತೆ. ಹಿಂದೂ ಅವ್ರದ್ದು ಅಗ್ರಿಕಲ್ಚರಲ್ ಹ್ಯಾಂಡ್ ಬುಕ್ ಅಂತ ಬಿಡ್ತಾರೆ. ಐ ವಿಲ್ ಬಿ ಹೆಲ್ಪಿಂಗ್ ಯು ವಿತ್ ದಟ್. ಗೌರ್ಮೆಂಟ್ ಸ್ಕೀಮ್ಸ್, ಪಾಲಿಸೀಸ್,
UN reports, ranks, statistics, indices, economic survey related to ecology, environment. ಇದಿಷ್ಟು ವ್ಯಾಲ್ಯೂ ಅಡಿಷನ್ ಪ್ಲಸ್ ಯುವರ್ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಅಟ್ಲೀಸ್ಟ್ ನಾನ್ ಕ್ಲಾಸ್ ಮಾಡೋ ತನಕ ಎಕಾಲಜಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರೋ ಏನೋ ಒಂದ್ ಟಾಪಿಕ್ಸ್ ಬಂತು ಅಂದ್ರೆ ಅದನ್ನ ನಿಮ್ ಮೇನ್ಸ್ ನೀವು ಹೆಂಗ್ ಲಿಂಕ್ ಮಾಡ್ಬೋದು. ಓಕೆ, ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ದಟ್. ಕ್ಲಾಸ್ ಮುಗಿದ್ಮೇಲೆ ಅದನ್ನ ನೀವು ಕಂಟಿನ್ಯೂ ಮಾಡ್ಕೋಬೇಕು ಆ ಹ್ಯಾಬಿಟ್ ನ. ಟಿಲ್ ದೆನ್ ಐ ಕ್ಯಾನ್ ಡೂ ದಟ್. ಇದೆಲ್ಲಾನು ವ್ಯಾಲ್ಯೂ ಅಡಿಷನ್. ದಿಸ್ ವಿಲ್ ಹೆಲ್ಪ್ ಯು ಟು ಗೆಟ್ ದಟ್ half a mark, 1 mark more. ಓಕೆನಾ? ಸೊ ಅಟ್ಲೀಸ್ಟ್ ಸಿಲೆಬಸ್ ತೆಗಿತೀರಾ? ಮೊಬೈಲ್ ಅಲ್ಲಿ ಏನಾದ್ರು ಇದ್ರೆ ತೆಗಿತೀರಾ? ಕ್ವಶನ್ ಪೇಪರ್ಸ್ ನೋಡಿದೀರಾ ಯಾರಾದ್ರೂ? ಮೇನ್ಸ್ ಪೇಪರ್ಸ್ ನೋಡಿದೀರಾ? ಇರ್ಲಿ, ಸಿ ಹೇಳಿ ಏನಿದೆ ಅಂತ ಹೇಳ್ಬಿಟ್ರೆ ಐ ವಿಲ್ ಅಂಡರ್ಸ್ಟ್ಯಾಂಡ್ ನೀವ್ ಯಾವ ಸ್ಟೇಟ್ ಅಲ್ಲಿ ಇದ್ದೀರಾ ಅಂತಲ್ವಾ. ಓಕೆ, ಅದನ್ನ ತೆಗಿರಿ. ಈಗ ಪ್ರಿಲಿಮ್ಸ್ಗೆ UPSC ಪ್ರಿಲಿಮ್ಸ್ ಆಗ್ಲಿ KPSC ಪ್ರಿಲಿಮ್ಸ್ ಆಗ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅದ್ ಅಟ್ ಲೀಸ್ಟ್ ಗೊತ್ತಿದ್ಯಾ? ಎನ್ವಿರಾನ್ಮೆಂಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? ರೈಟ್. ಓಕೆ, ಲೆಸ್ ದೆನ್ ದಟ್ ಫಾರ್ ಪ್ರಿಲಿಮ್ಸ್. ರೈಟ್, ಸೇಮ್ ಅಂದ್ರೆ 30 ಅಂದ್ರೆ ಒಂದು 15 ಕ್ವಶನ್ ಬರುತ್ತೆ ಮಿನಿಮಮ್. 2011 ಪೇಪರ್ ನೀವು ನೋಡಿದ್ರೆ ಮೋರ್ ದೆನ್ 22 ಕ್ವಶನ್ಸ್ ಬಂದಿತ್ತು 11 UPSC ಪೇಪರ್ ನೋಡಿದಾಗ, ಆಯ್ತಾ? ಸೊ ಮಿನಿಮಮ್ ಅಂದ್ರೂ 15 ಕ್ವಶನ್ ಬರುತ್ತೆ UPSC ಲಿ. KPSC ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಓಕೆ, ಸೊ ಮಿನಿಮಮ್ ನಾವು ಲೋವರ್ ಲಿಮಿಟ್ ಇಟ್ಕೊಳ್ಳೋಣ. 15 ಅಂತೂ ಮಿನಿಮಮ್ ಬರುತ್ತೆ, ಅದ್ರ ಮೇಲೆ ಎಷ್ಟಾದ್ರೂ ಬರುತ್ತೆ ಅವ್ರಿಗೆ, ಅದು ಡಿಪೆಂಡ್ಸ್ ಆನ್ ದ ಕ್ವಶನ್ ಪೇಪರ್. ಮೇನ್ಸ್ಗೆ ಎಷ್ಟು ಬರುತ್ತೆ? ಈಗ KPSC ಲಿ ಇರ್ಬೋದು, KPSC ಮೇನ್ಸ್ಗೆ 70 to 90 ಮಾರ್ಕ್ಸ್ ಬರುತ್ತೆ. ಓಕೆ, ಹ್ಯೂಜ್ ಮಾರ್ಕ್ಸ್. 70 to 90 ಮಾರ್ಕ್ಸ್ ಅಂದ್ರೆ ನೀವ್ ಲಿಸ್ಟ್ ಅಲ್ಲಿ ಬರ್ತೀರಾ ಇಲ್ವಾ ಅದನ್ನ ಡಿಸೈಡ್ ಮಾಡ್ಬಿಡುತ್ತೆ. UPSCಗೆ ಅಟ್ಲೀಸ್ಟ್ ಲಾಸ್ಟ್ 3 years ಪೇಪರ್ ನೋಡಿದಾಗ, ಈ ವರ್ಷದ್ದು ಸೇರಿ 22, 21, 20 ನೋಡಿದಾಗ 55 to 65 ಮಾರ್ಕ್ಸ್ ಬಂದಿದೆ. 50 to 65 ಅಂತ ಅನ್ಕೊಳ್ಳೋಣ, ಬಟ್ ಮಿನಿಮಮ್ ಆಫ್ 50 ಮಾರ್ಕ್ಸ್ UPSC ಮೇನ್ಸ್ಗೆ ಬಂದಿರೋದು. ಸೊ ಇದು ನಿಮ್ ತಲೆಯಲ್ಲಿ ಇರ್ಲಿ, ಇದೆಲ್ಲ ಇರ್ಬೇಕು. ನೀವು ಬರೀ ಈ ಸಬ್ಜೆಕ್ಟ್ ಅಂತಲ್ಲ, ನೀವ್ ಯಾವ್ದೇ ಸಬ್ಜೆಕ್ಟ್ ಓದಕ್ ಶುರು ಮಾಡಿದ್ರು ಇಷ್ಟೆಲ್ಲಾ ಗ್ರೌಂಡ್ ವರ್ಕ್ ಮಾಡ್ಕೊಂಡೇ ಯು ಶುಡ್ ಸ್ಟಾರ್ಟ್ ವಿತ್ ದ ಸಬ್ಜೆಕ್ಟ್. ಓಕೆ, ವೈ ಯು ಆರ್ ರೀಡಿಂಗ್ ದಟ್ ಸಬ್ಜೆಕ್ಟ್, ವಾಟ್ ಇಸ್ ದ ಪರ್ಪಸ್, ಅದನ್ನ ಎಕ್ಸಾಮಿನರ್ಗೆ ಆ ಸಬ್ಜೆಕ್ಟ್ ಇಂದ ಏನ್ ಎಕ್ಸ್ಪೆಕ್ಟೇಷನ್ ಇದೆ, ನಾವ್ ಏನ್ ಫೆಚ್ ಮಾಡ್ಬೇಕು, ಅದು ನಿಮ್ಗೆ ಪ್ರತಿ ಒಂದ್ ಸಬ್ಜೆಕ್ಟ್ಗೂ ಇದೇ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಬೋರ್ಡಮ್ ಆಗಲ್ಲ ಓದೋವಾಗ. ಬಿಕಾಸ್ ಅಟ್ ಸಮ್ ಪಾಯಿಂಟ್ ನಾವೆಲ್ಲ ಫ್ರೆಶರ್ಸ್ ಇದ್ದಾಗ ಏನಕ್ಕೆ ಇದನ್ನ ಓದ್ಬೇಕು, ಎಲ್ ಬಂದ್ಬಿಡುತ್ತೆ ನಾಳೆ ಆಫೀಸರ್ಸ್ ಆದ್ಮೇಲೆ, ಖಂಡಿತ ಬರುತ್ತೆ. ಅದಕ್ಕೆ ತಾನೇ ಅವ್ರ ಸಬ್ಜೆಕ್ಟ್ ಇಟ್ಟಿರೋದು. ಈಗ ಸೊ ಯು ಶುಡ್ ನೋ ಯಾಕೆ, ಏನು, ಹೌ, ವಾಟ್, ವೈ, WH ಕ್ವಶನ್ಸ್ ನ ನೀವು ಹಾಕೊಂಡು ಶುರು ಮಾಡಿ. ಓಕೆ, ನಾವು ಈಗ ನಮ್ ಸಬ್ಜೆಕ್ಟ್ ಬರೋಣ. ವಾಟ್ ಇಸ್, ವೈ ದಿಸ್ ಸಬ್ಜೆಕ್ಟ್, ಯಾಕೋಸ್ಕರ ಇಟ್ಟಿದ್ದಾರೆ, ಯಾವ್ದಕ್ಕೋಸ್ಕರ ಈ ಸಬ್ಜೆಕ್ಟ್ ನ ಇಟ್ಟಿದ್ದಾರೆ? UPSC ಲಾಗ್ಲಿ KPSC ಲಾಗ್ಲಿ, ವೈ in your syllabus they have included this subject? Words of other knowledge. Okay, agricultural practices. Next, please make it interactive. Daivittu. Right, okay. So Forest, how to maintain all those things. right. Our agriculture cover madodru, your forest helidru. Any project they can make, it's not affect to the environment. ವೆರಿ ಗುಡ್ ಪಾಯಿಂಟ್. ಆಯ್ತಾ? ಓಕೆ, ಇಲ್ಲಿ ಯಾರೋ ಏನೋ ಹೇಳ್ತಾ ಇರಿ, ಕ್ಲೈಮೇಟ್ ಅಂತ ಯಾರೋ ಅಂದ್ರಿ. ಎಸ್, ಸೊ ಇಫ್ ವಿ ಹ್ಯಾವ್ ಬೀನ್ ಅಬ್ಸರ್ವಿಂಗ್, ಈ ವರ್ಷ ಫುಲ್ಲು ಮಳೆನೇ ಆಯ್ತು ಅಲ್ವಾ? ಕ್ಲೈಮೇಟ್ ಚೇಂಜ್. ವಾಟ್ ವಿಲ್ ಹ್ಯಾಪನ್ ಇಫ್ ದ ಸೇಮ್ ಥಿಂಗ್ ಕಂಟಿನ್ಯೂಸ್? ಯಾರಾದ್ರೂ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇದ್ದೀರಾ? ರೂರಲ್ ಬ್ಯಾಕ್ ಗ್ರೌಂಡ್ ಯಾರ್ದಾದ್ರೂ ಇದೆಯಾ? ಏನಾಯ್ತಮ್ಮ, ಬೆಳೆ ಬೆಳೆಯಕ್ ಆಯ್ತಾ? ಎಷ್ಟು ಹೊಡ್ತಾ ಬಿತ್ತು ಅಲ್ವಾ? ವಿ ಆರ್ ನಾಟ್ ಫಾರ್ಮರ್ಸ್, ಬಟ್ ಊರಲ್ಲಿ ಪೀಸ್ ಆಫ್ ಲ್ಯಾಂಡ್ ಇದೆ, ಸೊ ವಿ ಗೆಟ್ ಟು ಟಾಕ್ ಟು ಡಿಫ್ರೆಂಟ್ ಪೀಪಲ್, ರೈಟ್? ವೈ ದಿಸ್ ಇಸ್ ಹ್ಯಾಪನಿಂಗ್? ಈಗ ಫುಡ್ ಸೈಕಲ್ ಇಂಪ್ಯಾಕ್ಟ್ ಆಗೋಯ್ತು ಅಂದ್ರೆ, ಕ್ರಾಪ್ಸ್ ಬೆಳೆಯಕ್ಕೆ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಇಂಪ್ಯಾಕ್ಟ್ ಆಗತ್ತೆ? ಫುಡ್ ಸೈಕಲ್ಗೆ ಇಂಪ್ಯಾಕ್ಟ್ ಆಗತ್ತೆ. ಫುಡ್ ಸೈಕಲ್ಗೆ ಇಂಪ್ಯಾಕ್ಟ್ ಆದಾಗ ಏನಾಗುತ್ತೆ? ಡಿಸ್ಟ್ರಿಬ್ಯೂಷನ್ ಕಮ್ಮಿ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಕಮ್ಮಿ ಆದಾಗ ಏನಾಗುತ್ತೆ? ಇನ್ಫ್ಲೇಷನ್ ಆಗತ್ತೆ. ಎಲ್ಲಿಗೆ ಎಲ್ಲೆಲ್ಲಿ ರಿಲೇಟೆಡ್? ಪಾವರ್ಟಿ, ಮಾಲ್ ನ್ಯೂಟ್ರಿಷನ್, ಹಂಗರ್,
ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಏನೇನಾಗತ್ತೆ? ಕಳ್ತನಗಳಾಗತ್ತೆ, ಕ್ರೈಮ್ಸ್ ಆಗತ್ತೆ, ರೈಟ್? ಅನ್ಎಂಪ್ಲಾಯ್ಮೆಂಟ್. ನೋಡಿ, ಎವ್ರಿಥಿಂಗ್ ಇಸ್ a mother nature. She's designed so well, everything is dependent on her. ಆ ಪರ್ಪಸ್ ಗೋಸ್ಕರ ಈ ನೇಚರ್, ಎಕೋಸಿಸ್ಟಮ್, ಅದರ ವ್ಯಾಲ್ಯೂಸ್. ಈಗ ನೇಚರ್ ಅಂಡ್ ಎಕೋಸಿಸ್ಟಮ್ ಅಂಡ್ ಎಕಲಾಜಿಕಲ್ ಸರ್ವಿಸಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮುಂದೆ ಹೋಗ್ತಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪವನ್ ಸಚ್ದೇವನ್ ಅವರು ಆ ಕಾನ್ಸೆಪ್ಟ್ ಕೊಟ್ಟಿದ್ದು, ದಿ ಎಕನಾಮಿಕ್ಸ್ ಆಫ್ ಎಕೋಸಿಸ್ಟಮ್ ಅಂತ. ನಿಮ್ ಬುಕ್ ಅಲ್ಲಿ ಸಹ ಇದೆ, ಎಕನಾಮಿಕ್ಸ್ ಆಫ್ ಎಕೋಸಿಸ್ಟಮ್. ಆ ವರ್ಡೇ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಹೋಗ್ತಾ ಹೋಗ್ತಾ ಐ ಟ್ರೈ ಟು ಹೆಲ್ಪ್ ಯು ಔಟ್ ವಿತ್ ಆಲ್ ದೋಸ್ ಟರ್ಮಿನಾಲಜೀಸ್. ಅಂದ್ರೆ ಎಕೋಸಿಸ್ಟಮ್ಗೆ ಒಂದು ಎಕೋಸಿಸ್ಟಮ್ ನ ಒಂದು ಎಕನಾಮಿ ಅಂತ ನೋಡಿದಾಗ ಏನು ಬೆನಿಫಿಟ್ಸ್ ಇದೆ, ನಾವ್ ಎಷ್ಟು ಅದನ್ನ ಹಾಳು ಮಾಡ್ತಾ ಇದೀವಿ, ಅದರಿಂದ ಆಗುವಂತ ದುಷ್ಪರಿಣಾಮಗಳು, ಇಲ್ ಎಫೆಕ್ಟ್ಸ್, ವಿ ಆರ್ ಗೋಯಿಂಗ್ ಟು ಬೇರ್ ದ ಬ್ರಾಂಡ್ ಅಲ್ವಾ? ಸೊ ದಟ್ ಇಸ್ ದ ಪರ್ಪಸ್. ನಾಳೆ ದಿನ, ಸಿನ್ಸ್ ಯು ಆಲ್ ಆರ್ ಗೋಯಿಂಗ್ ಟು ಬಿ ಆಫೀಸರ್ಸ್, no minister is going to come and make the policy or design the policy. It is you officers who are going to plan, implement, execute. Minister is only going to sign. Politically ಏನು ನಿಮಗೆ ಗೊತ್ತು, ಫಂಡ್ ಅಲೋಕೇಶನ್ ಇರ್ಬೋದು, ಅಥವಾ that is a different story. But the brain child is who? Officers are the brain child, right? So ನಿಮಗೆ ಅದೊಂದು ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇರಲಿ, ಫಸ್ಟ್ ಆಫ್ ಆಲ್ ಟುವರ್ಡ್ಸ್ ನೇಚರ್. ಆ ಎಮೋಷನಲ್ ಕನೆಕ್ಷನ್ ಇರ್ಲಿ, ಪ್ಲಸ್ ರ್ಯಾಷನಲ್ ಕನೆಕ್ಷನ್ ಕೂಡ ಇರ್ಲಿ. ಬಿಕಾಸ್ ಬರೀ ಎಮೋಷನಲ್ ಅಂತ ಅನ್ಬಿಟ್ಟು, ಈಗ ಹಳ್ಳಿ ಕಡೆ ಆಂಥ್ರೋಪಾಲಜಿ ಯಾರ್ದಾದ್ರೂ ಇದೆಯಾ ಆಪ್ಷನಲ್? ಯಾರ್ದು ಇಲ್ಲ. ಏನ್ ನಿಮ್ಮ ಆಪ್ಷನಲ್ UPSC ಗೆ? ಸೋಶಿಯಾಲಜಿ. ನೀವು ಆಂಥ್ರೋಪಾಲಜಿನ? ಸೊ ಆಂಥ್ರೋಪಾಲಜಿಲಿ ಕೆಲವೊಂದು ಟ್ರೈಬಲ್ ಪ್ರಾಕ್ಟೀಸಸ್ ಬಗ್ಗೆ ಎಲ್ಲ ನಾವು ಓದ್ತೀವಿ. ಏನ್ ಮಾಡ್ತಾರೆ? ನಾಗಾ ಟ್ರೈಬ್ಸ್ ಮರ ಕಡಿಬೇಕಾದ್ರೆ they will mourn or they will cry in front of you. Right. ಹಂಗ್ ಮಾಡಿದ್ರೆ ಪ್ರಾಬ್ಲಮಿಗ್ ಸೊಲ್ಯೂಷನ್. ಸಿ ಐ ಆಮ್ ಆಲ್ಸೋ ಅನ್ ಆಂಥ್ರೋಪಾಲಜಿ ಸ್ಟೂಡೆಂಟ್. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದ ಸಬ್ಜೆಕ್ಟ್, ಬಟ್ rationally that is not the right way. Emotionally what they are doing is right. At least they have that, sense of responsibility. ನಾವ್ ಈ ತರ ಮಾಡ್ತಾ ಇದೀವಿ ಅನ್ನೋದು ಒಂದಿದೆ. ಬಟ್ will that going to fetch something? No. That is their traditional mindset. ಅವರ ಒಂದು ಬಿಲೀಫ್ ಅವ್ರ ಪ್ರಾಕ್ಟೀಸ್ ಅವ್ರ ಕಸ್ಟಮ್ ಅವ್ರ ಅದನ್ನ ಮಾಡ್ತಾರೆ. ಅದಕ್ಕಾಗಿ ಒಬ್ಬ ಸಿವಿಲ್ ಸರ್ವೆಂಟ್ಗೆ, ಒಬ್ಬ ಸಿವಿಲ್ ಸರ್ವೆಂಟ್ಗೆ ಎಮೋಷನಲ್ ಕನೆಕ್ಟಿವಿಟಿನೂ ಇರಬೇಕು, ರಾಷನಲ್ ಥಿಂಕಿಂಗ್ ನಿಮ್ಮಲ್ಲಿ ಇನ್ಕಲ್ಕೇಟ್ ಆಗ್ಬೇಕು, ಪ್ಲಸ್ ಯು ಶುಡ್ ಫೀಲ್ ದಟ್ ಯು ಆರ್ ಎ ಪಾರ್ಟ್ ಆಫ್ ದ ಸಿಸ್ಟಮ್. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ನ ನಿಮ್ಗೆ ಇಟ್ಟಿದ್ದಾರೆ. ಅರ್ಥ ಆಯ್ತಾ? ವೈ ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಸಬ್ಜೆಕ್ಟ್? ಐ ಥಿಂಕ್ ನೀವ್ ಯಾರು ಇನ್ ಮುಂದೆ ಕೇಳ್ಕೊಳ್ಳಲ್ಲ ಈ ಸಬ್ಜೆಕ್ಟ್. ತುಂಬಾ ಬೋರ್ಡಮ್ ಆಗತ್ತೆ ಒಂದೊಂದ್ಸಲ. ವಿ ಆಲ್ ಆರ್ ಹ್ಯೂಮನ್ಸ್. ಯಾಕಪ್ಪ ಈ ಸಬ್ಜೆಕ್ಟ್ ಓದ್ಬೇಕು ಅನ್ಸುತ್ತೆ. ಹಂಗ್ ಕ್ವಶನ್ ಬಂದಾಗ ಇದೆ ಅದಕ್ಕೆ ಆನ್ಸರ್. ಯಾಕೆ ಈ ಸಬ್ಜೆಕ್ಟ್ ಓದ್ಬೇಕು ಅಲ್ವಾ? ಸಿ ಎವ್ರಿಥಿಂಗ್ ಇಸ್ ಸೋ ಮಚ್ ಇಂಟರ್ ಕನೆಕ್ಟೆಡ್. ದಿಸ್ ಇಸ್ ಅ ಇಂಟರ್ ಕನೆಕ್ಟೆಡ್ ವರ್ಲ್ಡ್. ಯಾವ್ದೇ ಒಂದ್ ಎಂಟಿಟಿ ಐಸೋಲೇಷನ್ ಅಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಯು ಆಲ್ ಅಗ್ರಿ ವಿತ್ ಮೀ? ಈಗ ನೋಡಿ, ನಾವು ಒಂದು ಕ್ಲೈಮೇಟ್ ಇಂದ ಶುರುವಾಗಿ ನಾವು ಎಲ್ಲಿ ತನಕ ಓದ್ವಿ? ವಿ ವೆಂಟ್ ಟಿಲ್ ಪಾವರ್ಟಿ, malnutrition, hunger, theft, crimes, so it is a diverse thing and everything is interconnected, interwoven. ಅದ್ ಸಪರೇಟ್ ಇಟ್ ಸಪರೇಟ್ ಅಂತ ಐಸೋಲೇಷನ್ ಅಲ್ಲಿ ನಾವ್ ಯಾವ್ದು ಟ್ರೀಟ್ ಮಾಡಕ್ ಆಗಲ್ಲ. ಸೊ ಆ ಒಂದು ಪರ್ಪಸ್ ಗೋಸ್ಕರ ನಿಮ್ಗೆ ಆ ಎಕೋಸಿಸ್ಟಮ್ದು ನಾಲೆಜ್ ಬೆಳಿಲಿ, ಆ ಎಕಲಾಜಿಕಲ್ ಎಕಾಲಜಿ ಅಂಡ್ ಎಕೋಸಿಸ್ಟಮ್ದು ನಾಲೆಜ್ ಬೆಳಿಲಿ, ಆ ನೀವು ಬೆಳೆಸ್ಕೊಂಡಿದ್ ನಾಲೆಜ್ ನ ನೀವು ನಿಮ್ಮ ಸರ್ವಿಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. ಅಂಡ್ ಈವನ್ ವೆನ್ ಯು ಗೋ ಟು ದ ಇಂಟರ್ವ್ಯೂ ಸ್ಟೇಜ್, ಆಯ್ತಾ, ಅಲ್ಲಿ ಸಬ್ಜೆಕ್ಟ್ ವೈಸ್ ಕೇಳೋ ಕ್ವಶನ್ ಎರಡೇ ಸಬ್ಜೆಕ್ಟ್, ಒಂದು ಪಾಲಿಟಿ, ಇನ್ನೊಂದು ಎಕಾಲಜಿ. ಅದನ್ನೇ ಕೇಳ್ತಾರೆ. ದಟ್ ಟು ಇಫ್ ಯು ಆರ್ ಫ್ರಮ್ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆರ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ನೀವ್ ಇದ್ರಿ ಅಂತಂದ್ರೆ 90% ಅಂದ್ರೆ ನಿಮ್ ಸಬ್ಜೆಕ್ಟ್ ಮ್ಯಾಟರ್ ಅಂತ ಬಂದಾಗ ಬರೀ ನಿಮ್ಗೆ ಪೊಲ್ಯೂಷನ್ ಬಗ್ಗೆ ಇರುತ್ತೆ, ಗ್ರೀನ್ ರೋಡ್ಸ್ ಹಿಂಗೆ ಇರುತ್ತೆ. ಸೊ ದಿಸ್ ಸಬ್ಜೆಕ್ಟ್ ಇದು ಇಲ್ಲಿಗೆ ಮುಗಿಯಲ್ಲ. ಅಂದ್ರೆ ಪ್ರಿಲಿಮ್ಸ್ ಆಗಿದ ತಕ್ಷಣ ಮುಗಿದ್ಬಿಡ್ತು, ಮೇನ್ಸ್ ಆಗಿದ ತಕ್ಷಣ ಮುಗಿದ್ಬಿಡ್ತು, ಹಂಗ ಆಗದೇ ಇಲ್ಲ. ನಿಮ್ ಇಂಟರ್ವ್ಯೂ ಸ್ಟೇಜ್ ತನಕನೂ ಸಬ್ಜೆಕ್ಟ್ ಬೇಕೇ ಬೇಕು. ಆಮೇಲೂ ಬೇಕು, ನೀವು ಆಫೀಸರ್ಸ್ ಆದ್ಮೇಲೆ ಒಳ್ಳೊಳ್ಳೆ ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಎಲ್ಲ ನೀವು ತರ್ಬೇಕಲ್ವಾ. ಸೊ ಆ ಸ್ಟೇಜ್ ಅಲ್ಲೂ ನಿಮ್ಗೆ ಈ ಸಬ್ಜೆಕ್ಟ್ ಬೇಕಾಗತ್ತೆ. ಸೊ ಎಷ್ಟೊಂದ್ ಜನಕ್ಕೆ ಇವಾಗ ಎಲ್ಲಾರ್ಗು ಎಲ್ಲಾ ಸಬ್ಜೆಕ್ಟ್ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಇಫ್ ದಿಸ್ ಸಬ್ಜೆಕ್ಟ್ ಇಸ್ ನಾಟ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್, ಅಟ್ ಲೀಸ್ಟ್ ಮೇಕ್ ಇಟ್ ಆಸ್ ನಾಟ್ ಸೋ ಫೇವ್ರೆಟ್ ಸಬ್ಜೆಕ್ಟ್. ನಾಟ್ ಸೋ ಫೇವ್ರೆಟ್, ನಾಟ್ ಸೋ ಫೇವ್ರೆಟ್ ಅಂದ್ರೆ ಓಕೆ, ವಿ ಶುಡ್ ಮ್ಯಾನೇಜ್. ನಾಟ್ ಬದಲು ನಾಟ್ ಸೋ ಮಾಡ್ಕೊಳ್ಳಿ. ಓಕೆ. ಅಂಡ್ ಸ್ಕೋರಿಂಗ್ ವೈಸ್ ಬಂದಾಗ ಇಟ್ಸ್ ವೆರಿ ಈಸಿ ಟು ಸ್ಕೋರ್.
ತುಂಬಾ ಈಸಿ. ಅಡ್ಮಿಟ್. ಓಕೆ, ಸೊ ಸ್ಕೋರಿಂಗ್ ವೈಸ್ ಬಂದಾಗ್ಲೂ ಅಷ್ಟೇ. ಈಗ ನಿಮ್ಮ GS1 ಪೇಪರ್ ನ ನೀವು ನೋಡಿದ್ರೆ ಆವರೇಜ್ 120, 130 ಮ್ಯಾಕ್ಸಿಮಮ್, ಆಯ್ತಾ? ಸೊ ಈ ಸಬ್ಜೆಕ್ಟ್ ಅಲ್ಲಿ ಹಂಗೇನಾಗಲ್ಲ. GS3 ಎಥಿಕ್ಸ್ ಮತ್ತೆ ಎಸ್ಸೇನೆ ನಿಮ್ದು ಸ್ಕೋರಿಂಗ್ ಇರುತ್ತೆ ಯೂಶಲಿ. ಈಗ ನೀವು ನಿಮ್ ಟಾಪರ್ಸ್ ಮಾರ್ಕ್ಸ್ ಗಳು ನೋಡಿ, ಅಥವಾ ಅವ್ರು ಏನೇ ಮಾಡಿದ್ರು ಲಿಸ್ಟ್ ಅಲ್ಲಿ ಇರೋರ್ಗು ಲಿಸ್ಟ್ ಅಲ್ಲಿ ಇಲ್ದೇ ಇರೋರ್ ಮಾರ್ಕ್ಸ್ ನೀವು ಕಂಪೇರ್ ಮಾಡಿದಾಗ GS1 ಅಲ್ಲಿ ಎಲ್ರದ್ದು ಆಲ್ಮೋಸ್ಟ್ ಒಂದೇ ಮಾರ್ಕ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಲಿಸ್ಟ್ ಅಲ್ಲಿ ಆಚೆ ಇರೋರು ನಮ್ಗಿಂತ ಜಾಸ್ತಿ ತೆಗ್ದಿರ್ತಾರೆ ಆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ. ಎಲ್ಲಿ ಡಿಫರೆನ್ಸ್ ಆಗುತ್ತೆ? GS3 ಪೇಪರ್, ಎಸ್ಎ ಪೇಪರ್ ಅಂಡ್ ಈಗ UPSC ಬರೆಯೋರ್ಗೆ ಆಪ್ಷನಲ್ ಪೇಪರ್ ಡೆಫಿನೆಟ್ಲಿ ಎಸ್, ಇಲ್ಲ ಅಂತಂದ್ರೆ ಎಥಿಕ್ಸ್ ಪೇಪರ್. ಅಂಡ್ ಇಷ್ಟೆಲ್ಲಾ ಪೇಪರ್ ಕಂಪೇರ್ ಮಾಡಿದಾಗ ಅಟ್ಲೀಸ್ಟ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ನೀವ್ ಯಾರು ಬಂದಿರ್ತೀರಾ, ಇಂಜಿನಿಯರ್ಸ್ ಅಥವಾ PCMB, PCMC ಓದಿರೋರು, ಕಷ್ಟ ಆಗಲ್ಲ. ಇಟ್ ಈಸ್ ಈಸಿ ಟು ಸ್ಕೋರ್. ಆಮೇಲೆ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್, ಇವಾಗ ಆರ್ಟ್ಸ್ ಕಾಮರ್ಸ್ ಓದ್ ಬಂದಿರೋರ್ಗೆ ಸಬ್ಜೆಕ್ಟ್ ಇಷ್ಟ ಆಗತ್ತೆ. ಓಕೆ, ಬಿಕಾಸ್ ಬೋರ್ ಮಾಡಲ್ಲ ಸಬ್ಜೆಕ್ಟ್. ಎಷ್ಟೊಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ಸ್ ನ ತಿಳ್ಕೊತೀವಿ, ಒಳ್ಳೊಳ್ಳೆ ಐಡಿಯಾಸ್ ಇರುತ್ತೆ, ಟರ್ಮಿನಾಲಜೀಸ್ ಗಳು ಬರುತ್ತೆ, ಚೆನ್ನಾಗ್ ಅನ್ಸುತ್ತೆ. ಇಟ್ ಇಸ್ ನಾಟ್ ವೆರಿ ಡ್ರೈ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಗ್ಗೆ ಇಷ್ಟೆಲ್ಲ ಹೇಳಿದೀನಿ. ಹ್ಯಾವಿಂಗ್ ಸೆಡ್ ದಟ್, ಪ್ರಾಬಬ್ಲಿ ಈಗ ವಿಲ್ ಗೋ ಟು ದ ಚಾಪ್ಟರ್. ಓಕೆ, ಇನ್ನೇನಾದ್ರೂ ಈ ಸಬ್ಜೆಕ್ಟ್ ಬಗ್ಗೆ ಕೇಳೋದಿತ್ತು ಅಂದ್ರೆ ಯು ಕ್ಯಾನ್ ಆಸ್ಕ್ ಮೀ ಎನಿ ಟೈಮ್. ಆಮೇಲೆ ಈಗೇನೋ ಒಂದ್ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಇಟ್ಸ್ ನಥಿಂಗ್ ಲೈಕ್ ಐ ಆಮ್ ಸಮಥಿಂಗ್ ನಾನು ಹೇಳ್ತಿರೋದೆಲ್ಲ ಕರೆಕ್ಟ್, ಅವೆಲ್ಲ ಏನು ತಲೆಗೆ ಹಾಕೋಬೇಡಿ. 2 months ಮುಂಚೆ ನಾನು ಅಲ್ಲೇ ಕೂತ್ಕೋತಾ ಇದ್ದೆ, ಲೈಕ್ ಯು ಆಲ್. ಇವತ್ತಿಲ್ಲಿ ನಿಂತಿದ್ದೀನಿ ಅಷ್ಟೇ. ಸೊ ಐ ಮೇ ಗೋ ರಾಂಗ್, ಐ ಮೇ ನಾಟ್ ಬಿ 100% ರೈಟ್. ಯು ಕ್ಯಾನ್ ಕರೆಕ್ಟ್ ಮೀ. ನನ್ಗೆ ಈಗೋ ಅವೆಲ್ಲ ಐ ಡೋಂಟ್ ಹ್ಯಾವ್. ಸೊ ನೀವು ಈಗೋ ಇಟ್ಕೋಬೇಡಿ. ಯು ಆಲ್ಸೋ ಕಮ್ ಔಟ್ ಆಫ್ ದಟ್ ಝೋನ್. ವಾಟ್ ಎವರ್ ಇಸ್ ಬೆಸ್ಟ್ ಪಾಸಿಬಲ್, ವಿ ಬೋತ್ ವಿಲ್ ಡೂ ಟುಗೆದರ್. ಓಕೆ, ಸೊ ಐ ಥಿಂಕ್ ನಾನು ಹೇಳಿದ್ದೀನಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂದ್ರೆ ಏನು, ಅದನ್ನ ಅಟ್ಲೀಸ್ಟ್ ತಿಳ್ಕೊಳ್ಳಿ ಫಸ್ಟ್. ವಾಟ್ ಇಸ್ ಎನ್ವಿರಾನ್ಮೆಂಟಲ್ ಸೈನ್ಸ್? ಕಮ್ ಆನ್, ಟ್ರೈ. ಯಾವುದು ಕರೆಕ್ಟ್ ರಾಂಗ್ ಅಂತೆಲ್ಲ ಏನಿಲ್ಲ. ಯಾರಾದ್ರೂ ಒಬ್ರು, ಡೋಂಟ್ ಹೆಸಿಟೇಟ್. ಕಮ್ ಆನ್, ವಿ ಆರ್ ನಾಟ್ ಸ್ಕೂಲ್ ಕಿಡ್ಸ್. Way of life, ರೈಟ್. what is happening around us. So this is the time. Systematic study of nature. Good. Systematic study of nature. Okay. Girls. Environment is nothing but the neighboring of the Surroundings. surroundings around us. Good. So, studying that with respect to science, in the abiotic or the abiotic things of the environment, studying what is there in our surroundings, we can call it as environment. ರೈಟ್. ಈಗ ನೀವ್ ಹೇಳಿದನ್ನೆಲ್ಲ ಅಕ್ಯುಮುಲೇಟ್ ಮಾಡಿ ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಫೀಲ್ಡ್ ಆಫ್ ಸೈನ್ಸ್ ಕಂಬೈನಿಂಗ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಎನ್ವಿರಾನ್ಮೆಂಟಲ್ ಸೈನ್ಸ್ ಯಾವ್ದಕ್ಕೆ ಕಂಬೈನ್ ಮಾಡ್ತಿದ್ವಿ? ಟು ಸ್ಟಡಿ ಅಬೌಟ್ ದಿ ಎನ್ವಿರಾನ್ಮೆಂಟ್. ಇನ್ನ ಡಿಕೋಡ್ ಮಾಡ್ತಾ ಹೋಗೋಣ. ಎನ್ವಿರಾನ್ಮೆಂಟ್ ಅಂದ್ರೆ ಏನು, ಎಕಾಲಜಿ ಅಂದ್ರೆ ಏನು, ಎಕೋಸಿಸ್ಟಮ್ ಅಂದ್ರೆ ಏನು, ಅದೆಲ್ಲ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಬಟ್ ಅಟ್ ಲೀಸ್ಟ್ ಬೇಸಿಕ್, ವಾಟ್ ಇಸ್ ಎನ್ವಿರಾನ್ಮೆಂಟಲ್ ಸೈನ್ಸ್? ಡೆಫಿನೆಟ್ಲಿ ಯಾವ ಎಕ್ಸಾಮ್ ಅಲ್ಲೂ ನಿಮ್ಗೆ ಕೇಳಲ್ಲ ವಾಟ್ ಇಸ್ ಎನ್ವಿರಾನ್ಮೆಂಟಲ್ ಸೈನ್ಸ್, ಡಿಫೈನ್ ಎನ್ವಿರಾನ್ಮೆಂಟಲ್ ಸೈನ್ಸ್. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಪ್ರತಿ ಒಂದ್ ಸಬ್ಜೆಕ್ಟ್ನು ನೀವು ಈ ತರ ಪ್ಯಾಷನ್ ಇಟ್ಕೊಂಡು ಓದಿದಾಗ ನಿಮ್ಗೆ ಕಷ್ಟ ಆಗಲ್ಲ ಅಲ್ವಾ? ಇಟ್ ವೋಂಟ್ ಬಿ ದಟ್ ಡಿಫಿಕಲ್ಟ್ ಫಾರ್ ಯು. ಸೊ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಸ್ ಅ ಫೀಲ್ಡ್ ಆಫ್ ಸೈನ್ಸ್ ಆರ್ ಬ್ರಾಂಚ್ ಆಫ್ ಸೈನ್ಸ್. ಯಾವ್ದಾದನ್ನ ಕಂಬೈನ್ ಮಾಡ್ತಾ ಇದೀವಿ? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಯಾವ್ದಕ್ಕೋಸ್ಕರ ಕಂಬೈನ್ ಮಾಡ್ತಿದೀವಿ? ಟು ಸ್ಟಡಿ ಅವರ್ ಎನ್ವಿರಾನ್ಮೆಂಟ್. ವೈ ವಿ ಶುಡ್ ಸ್ಟಡಿ ಎನ್ವಿರಾನ್ಮೆಂಟ್? ಯಾವ್ದಕ್ಕೋಸ್ಕರ ಹೇಳ್ದೆ ನಾನು, ಏನಕ್ಕೋಸ್ಕರ ಓದ್ಬೇಕು ಅಂತ. ಅದನ್ನ ಸೆಂಟೆನ್ಸ್ ಮುಖಾಂತರ ಹೇಳ್ಬೇಕಂತಂದ್ರೆ, ದ ಪರ್ಪಸ್ ಆಫ್ ದ ಸ್ಟಡಿ ಈಸ್ ಟು ಕ್ರಿಯೇಟ್ ಅ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ಯಾರಿಗೆ? ಟು ದ ಇಂಡಿವಿಜುವಲ್. ಅಂಡ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಬೋತ್ ರ್ಯಾಷನಲಿ ಅಂಡ್ ಎಮೋಷನಲಿ. ಓಕೆ, ಕನ್ವಿನ್ಸ್ ಆಯ್ತಾ ನಾನು ಹೇಳಿದ್ದು ನಿಮ್ಗೆ? Even resources ಹೆಂಗ್ ಯೂಸ್ ಮಾಡ್ತೀವಿ? ರ್ಯಾಷನಲಿ ಅಂತ ಬಂದ ಅಂಡ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಓಕೆ, ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಹೇಳ್ಬೋದು. ಮತ್ತೆ ಆ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಅಂತ ಅನ್ಕೊಂಡ್ಬಿಡೋಣ. ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಅಂದ್ರೆ ಏನು? ಈಗ ನಾವೇನೋ ಒಂದು ರಿಸೋರ್ಸ್ ನ ಯೂಸ್ ಮಾಡ್ತಾ ಇದೀವಿ, ಅದರಿಂದ ಎನ್ವಿರಾನ್ಮೆಂಟ್ ಗೆ ಏನ್ ಕಾಸಸ್ ಆಗ್ತಾ ಇದೆ? ಗುಡ್ ಕಾಸ್, ಬ್ಯಾಡ್ ಕಾಸ್ ಎರಡೂ ಇರುತ್ತೆ. ಎಕ್ಸ್ಪ್ಲಾಯ್ಟೇಷನ್, ಬರೀ ಎಕ್ಸ್ಪ್ಲಾಯ್ಟೇಷನ್ ಆಗಿದ್ದಾಗ ಚೆನ್ನಾಗಿರುತ್ತೆ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಆದಾಗ ಬ್ಯಾಡ್ ಎಫೆಕ್ಟ್ಸ್ ಶುರು ಆಗುತ್ತೆ.
ಸಿ ನಾವು ಹಂಗನ್ಬಿಟ್ಟು ಏನು ಯೂಸ್ ಮಾಡ್ದಂಗೆ ಇರಕ್ ಆಗಲ್ಲ. ನೇಚರಲ್ಲಿ ಸಿಗುವಂತ ರಿಸೋರ್ಸಸ್ ನ ಆ ಸರ್ವಿಸಸ್ ನ ನಾವು ಯೂಸ್ ಮಾಡ್ದಂಗೆ ಇರಕ್ಕಾಗಲ್ಲ. ಅಟ್ಲೀಸ್ಟ್ ವಿ ಶುಡ್ ಬ್ರೀತ್. ಗಾಳಿನೂ ನಮ್ ನೇಚರ್ ಅಲ್ವಾ ಕೊಡ್ತಾ ಇರೋದು. ಬಟ್ ವೆನ್ ಯು ಆರ್ ಪೊಲ್ಯೂಟಿಂಗ್ ಇಟ್, ಅಂದ್ರೆ ಏರ್ ಪೊಲ್ಯೂಷನ್ ಮಾಡಿದಾಗ ಆ ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ. ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ. ಕ್ಲಿಯರ್? ಈ ಎಲ್ಲಾ ಪರ್ಪಸ್ಗೋಸ್ಕರನೇ ನಾವು ಎನ್ವಿರಾನ್ಮೆಂಟಲ್ ಸೈನ್ಸ್ ನ ಓದ್ತೀವಿ. ಕರೆಕ್ಟಾ? ಆಮೇಲೆ ಹೌ ಡು ಐ ಗೋ ಟು ರೈಟಿಂಗ್ ದಿಸ್ ಯೂಸಿಂಗ್ ದಿಸ್? ಇದಾ? ಓಕೆ, ಪೆನ್. ಓಕೆ, ಫೈನ್. ಜಾಗ್ರಫಿ ಕ್ಲಾಸಸ್ ಆಗಿದೆ ಅಲ್ಲ, ಒಂಚೂರು ಆಗಿದೆ ಅಲ್ವಾ? ಬಯೋಸ್ಫಿಯರ್ ಅನ್ನೋ ವರ್ಡ್ ಕೇಳಿದಿರಾ ಅಲ್ವಾ? ವಾಟ್ ಆರ್ ದಿ ಕಾಂಪೊನೆಂಟ್ಸ್? ಏನೇನ್ ಕಾಂಪೊನೆಂಟ್ಸ್ ಇದೆ? ಯು ರಿಮೆಂಬರ್ ದಿಸ್ ಡಯಾಗ್ರಾಮ್? ಎಲ್ ಲ್ಯಾಂಡ್ ಏನಂತ ಕರಿತೀವಿ? ಅಷ್ಟೇ. ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್. ಇದು ಕಾಂಪೊನೆಂಟ್ಸ್ ಆಫ್ ದ ಅರ್ತ್. ಎಲ್ಲರಿಗೂ ಗೊತ್ತಿರ್ಬೇಕು. ಈ ಚಿಕ್ಕ ಡಯಾಗ್ರಾಮ್ಸ್ ಇದೆ ಗೊತ್ತಾ? ಈ ತರ ನಿಮ್ ಆನ್ಸರ್ಸ್ ಅಲ್ಲಿ ಬರಿತಾ ಹೋದಾಗ ಇದೇ ವ್ಯಾಲ್ಯೂ ಅಡಿಷನ್. ನಾವೇನ್ ಅನ್ಕೋತೀವಿ, ಇಷ್ಟು ಸಿಂಪಲ್ ಗೊತ್ತಿರಲ್ವಾ ಕರೆಕ್ಷನ್ ಮಾಡೋರ್ಗೆ, ಅವ್ರಿಗೆ ಗೊತ್ತೇ ಇರಲ್ಲ ಅಂತ ನೀವ್ ಅನ್ಕೋಬೇಕು. ಸಿ, ಡೋಂಟ್ ಗೋ ಇನ್ ಅ ಮೈಂಡ್ ಸೆಟ್ ದಟ್ ದಿ ಇವ್ಯಾಲ್ಯೂಯೇಟರ್ ವಿಲ್ ಬಿ ನೋಯಿಂಗ್ ಎವ್ರಿಥಿಂಗ್ ಅಂಡ್ ಯು ನೀಡ್ ನಾಟ್ ಟೆಲ್ ಹಿಮ್ ವಾಟ್ ಇಟ್ ಇಸ್. ಆನ್ಸರ್ ನ ನೀವ್ ಎಷ್ಟು ಸಿಂಪ್ಲಿಫೈಡ್ ಆಗಿ ಬರಿತೀರೋ, ಎಷ್ಟು ಕನ್ವಿನ್ಸಿಂಗ್ ಆಗಿ ಕನ್ವೆ ಮಾಡ್ತಿರೋ ನಿಮ್ ನಾಲೆಡ್ಜ್ ನ, ನಿಮ್ ಥಾಟ್ಸ್ ನ, ಅಷ್ಟು ಚೆನ್ನಾಗಿ ನಿಮ್ ಮಾರ್ಕ್ಸ್ ಬರುತ್ತೆ. ಈಗ ಇದು ಎಲ್ರಿಗೂ ಗೊತ್ತು. ಐ ಥಿಂಕ್ NCR CBSE ಓದೋ ಮಕ್ಳು 4th 5th ಗೆ ಈ ಡಯಾಗ್ರಾಮ್ ಕಲ್ತ್ಬಿಟ್ಟಿರ್ತಾರೆ. ಬಟ್ ಹಾಕ್ ಬನ್ನಿ, ಎಲ್ಲೋ ಒಂದ್ ಕಡೆ ಎಷ್ಟಾಗತ್ತೆ ಜಾಗ? 2 ಇಂಚ್ ಹೋಗುತ್ತಾ ನಿಮ್ ಪೇಪರ್ ಅಲ್ಲಿ? ಅದು ಫುಲ್ ಪೇಪರ್ ನಾವೇನ್ ಹಾಕಲ್ಲ ಅಲ್ವಾ? ಸೊ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್, ಇವ್ರು ಎಲ್ಲಾರ್ಗೂ ಒಂದು ಓವರ್ಲ್ಯಾಪಿಂಗ್ ಏರಿಯಾ ಇದೆ ಅಲ್ಲ, ಅದನ್ನ ಏನಂತ ಕರಿತೀವಿ? ಈ ಏರಿಯಾನ ಬಯೋಸ್ಫಿಯರ್. ಕರೆಕ್ಟಾ? ಬಯೋಸ್ಫಿಯರ್. ಏನಕ್ಕೆ ಬಯೋಸ್ಫಿಯರ್ ಬಗ್ಗೆ ನಮ್ಗೆ ಅಷ್ಟೊಂದು ಆಸಕ್ತಿ, ಅಷ್ಟೊಂದು ಇಂಟ್ರೆಸ್ಟ್ ಅಂತಂದ್ರೆ, ಅವರ್ ಎಕೋಸಿಸ್ಟಮ್ ಇಸ್ ಅ ಪಾರ್ಟ್ ಆಫ್ ಬಯೋಸ್ಫಿಯರ್, ರೈಟ್? ಬಯೋಸ್ಫಿಯರ್ ಇಸ್, ಎಸ್, ಈಗ ಡೆಫಿನೇಷನ್ ಪ್ರಕಾರ ಹೋದ್ರೆ ಬಯೋ ಮೀನ್ಸ್ ಲೈಫ್, ಸ್ಟಡಿ ಅವೆಲ್ಲ ಇದೆ. ಬಟ್ ನಮ್ಮ ಒಂದು ಎಕೋಸಿಸ್ಟಮ್ ಅಥವಾ ಎನ್ವಿರಾನ್ಮೆಂಟ್ ಅಲ್ಲಿ ಬರೀ ಲೈಫ್ ಮಾತ್ರ ಇಲ್ಲ. ನೀವ್ ಹೇಳ್ತೀರಾ ಬಯೋಟಿಕ್ ಅಬಯೋಟಿಕ್ ಅಂತೀರಾ ಅಲ್ವಾ? ಸೊ ವಿ ಹ್ಯಾವ್ ಬೋತ್. ಸೊ ಒಂದ್ ಎಕೋಸಿಸ್ಟಮ್ ನ ಕಂಪ್ಲೀಟ್ ಆಗಿ ನಾವು ಹೋಲಿಸ್ಟಿಕ್ ಆಗಿ ಓದಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಬಯೋಟಿಕ್, ದಟ್ ಇಸ್ ಲಿವಿಂಗ್ ಕಾಂಪೊನೆಂಟ್ಸ್, ಅಬಯೋಟಿಕ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಎರಡನ್ನೂ ಓದ್ಬೇಕಾಗತ್ತೆ. These living and non-living components are an essential part of your biosphere. Okay? ನಮ್ಮ ಒಂದು ಫೋಕಸ್ ಆಫ್ ಸ್ಟಡಿ ಇಸ್ ಬಯೋಸ್ಫಿಯರ್. ಬಿಕಾಸ್ ಈಗ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್ ಇದನ್ನೆಲ್ಲ ನೀವು ಜಾಗ್ರಫಿಲಿ ಓದ್ತೀರಾ, ಹೌದಾ ಅಲ್ವಾ? Our focus of study in ecology environment is biosphere because our ecosystem is a part of the biosphere. Right? So let us start. Iga, it is correct. How do I erase this? Okay. So kindly bear with me, help me out with all these things for few days. Okay. ಬಯೋಸ್ಫಿಯರ್. ಈಗ ಒಂದೊಂದೇ ಟರ್ಮ್ ನ ಡಿಕೋಡ್ ಮಾಡ್ತಾ ಹೋಗೋಣ. ಬಯೋಸ್ಫಿಯರ್ ಡೆಫಿನೇಷನ್ ಟ್ರೈ. ಅದ್ ನಾನ್ ಬರ್ದಿದ್ದೆ ಡಯಾಗ್ರಾಮು. ಅದಲ್ದೆ ಬೇರೆ ಯಾರಾದ್ರೂ ಏನಾದ್ರೂ ಟ್ರೈ ಮಾಡ್ತೀರಾ? ಓಕೆ. ಸಿ, ದೇರ್ ಇಸ್ ನಥಿಂಗ್ ಲೈಕ್ ರೈಟ್ ಡೆಫಿನೇಷನ್ ಆರ್ ರಾಂಗ್ ಡೆಫಿನೇಷನ್. ನನ್ನ ಒಂದು ಎಫರ್ಟ್ ಇಲ್ಲಿ, ಐ ವಾಂಟ್ ಯು ಟು ರೈಟ್ ಅ ಗುಡ್ ಡೆಫಿನೇಷನ್. ದಿ ಬೆಸ್ಟ್ ಡೆಫಿನೇಷನ್ ಅಂತ ನಾನು ಹೇಳಲ್ಲ, ಬಿಕಾಸ್ ದಿ ಬೆಸ್ಟ್, ನೋಬಡಿ ಇಸ್ ದಿ ಬೆಸ್ಟ್. ವಿ ಕ್ಯಾನ್ ಬಿ ಗುಡ್ ಆರ್ ಬೆಟರ್. ಓಕೆ? ಸೊ ಎನಿಬಡಿ ಎಲ್ಸ್, ಅವ್ರಿಬ್ರಲ್ದೆ ಇನ್ ಯಾರಾದ್ರೂ ಟ್ರೈ ಮಾಡ್ತೀರಾ ಬಯೋಸ್ಫಿಯರ್ ಡೆಫಿನೇಷನ್? ಓಕೆ. ಓಕೆ. Bio means life. Okay.
ಓಕೆ, ಸಿ ಎಷ್ಟು ಡೆಫಿನೇಷನ್ಸ್ ಸಿಕ್ತಲ್ವಾ ನಿಮ್ಗೆ ಇವಾಗ. ಈಗ ಏನೋ ಒಂದು ಎಸ್ಸೆನೆ ಕೊಟ್ಬಿಟ್ರು, ರೈಟ್ ಎ ನೋಟ್ ಆನ್ ಬಯೋಸ್ಫಿಯರ್ ಅಂತ. ಇದೆಲ್ಲ ನಿಮ್ ಪಾಯಿಂಟ್ಸ್. ಒಬ್ಬೊಬ್ರು ಹೇಳಿದ ಒಂದೊಂದು ಡೆಫಿನೇಷನ್ ಒಂದೊಂದು ಪಾಯಿಂಟ್ಸ್. ಐಡಿಯಲಿ ನಾನ್ ಯಾವ ರೀತಿ ಡಿಫೈನ್ ಮಾಡ್ತೀನಿ ಅಂತಂದ್ರೆ, ಬಯೋಸ್ಫಿಯರ್ ಇಸ್ ಅ ನ್ಯಾರೋ ಸ್ಪಿಯರ್ ಆನ್ ಲ್ಯಾಂಡ್. ಕರೆಕ್ಟಾ? ಇಟ್ ಇಸ್ ಅ ನ್ಯಾರೋ ಸ್ಟ್ರಿಪ್ ಅಥವಾ ನ್ಯಾರೋ ಸ್ಪಿಯರ್. ಎಲ್ಲಿ ತನಕ ಎಕ್ಸ್ಟೆಂಡ್ ಆಗತ್ತೆ ಅದು? 20 ಕಿಲೋಮೀಟರ್ ಥಿಕ್ನೆಸ್ ಇರುತ್ತೆ. ಅದರದ್ದು ಥಿಕ್ನೆಸ್ ಎಷ್ಟಿರುತ್ತೆ ಅಂದ್ರೆ 20 ಕಿಲೋಮೀಟರ್ ಥಿಕ್, ಎಕ್ಸ್ಟೆಂಡ್ಸ್ 8 ಕಿಲೋಮೀಟರ್ ಅಬೌವ್ ದಿ MSL. MSL means mean sea level, 10 kilometer below the MSL. I repeat, a narrow strip of land, okay, which is 20 kilometer in thickness, extends up to 8 kilometer above the mean sea level and 10 kilometer below the mean sea level. This is biosphere, and this is that sphere where the organisms exist. Doubt idiyappa? Yes. Okay. This, our ecosystem is a part of the biosphere. Okay, so that is the reason I started off with biosphere. Direct I could have gone, what is ecology, what is environment, what is ecosystem. I don't want to do that. Correct ಆಗಿ ಹೋಗ್ಲಿ ಅನ್ನೋದು. ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ ಡೆಫಿನೇಷನ್? ಓಕೆ, a narrow strip of land or piece of land, ನೀವೇನ್ ಅನ್ಕೊಂತಿರೋ ಹಂಗೆ, which is 20 kilometer thick, 8 kilometer above the MSL, mean sea level, 10 kilometer below the MSL. ಆಯ್ತಾ? Organisms live here. Organisms ಎಲ್ಲಿರ್ತಾರೆ ಅಂದ್ರೆ ಬಯೋಸ್ಫಿಯರ್ ಅಲ್ಲಿ ಇರ್ತಾರೆ. ಅದಕ್ಕೆ ಅದನ್ನ ಬಯೋ ಮೀನ್ಸ್ ಲೈಫ್. Organisms are something which has life. It can be anything, not necessarily only humans. Any organism that has life will live under biosphere. Okay, our ecosystem is a part of biosphere. So biosphere ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ? I don't want to go to the detailing lithosphere. ಅದೆಲ್ಲ ನೀವು ನಿಮ್ಮ geography ಕ್ಲಾಸ್ ಅಲ್ಲಿ ಕಲಿತೀರಾ ಅಥವಾ ಕಲ್ತಿರ್ತೀರಾ. So next, okay, here is. ಈಗ ಬಯೋಸ್ಫಿಯರ್ ಅನ್ನೋ ಟರ್ಮಿನಾಲಜಿನ ಅರ್ಥ ಮಾಡ್ಕೊಂಡ್ವಿ. ಬಯೋಸ್ಫಿಯರ್ ಹೇಳ್ತಿದಂಗೆ ನಾನೇನ್ ಹೇಳ್ದೆ, ಅವರ್ ಎಕೋಸಿಸ್ಟಮ್ ಇಸ್ ಅ ಪಾರ್ಟ್ ಆಫ್ ಬಯೋಸ್ಫಿಯರ್ ಅಂತ ಅಂದೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎಕೋಸಿಸ್ಟಮ್. ಓಕೆ, ಯಾರಾದ್ರೂ ಟ್ರೈ ಮಾಡ್ತೀರಪ್ಪ ಎಕೋಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಕ್ಕೆ? ಟ್ರೈ ಮಾಡಿ. Framework for organisms. ಓಕೆ, ಫ್ರೇಮ್ವರ್ಕ್ ಒಳಗಡೆ ಆರ್ಗ್ಯಾನಿಸಮ್ಸ್. ಫೈನ್. ಇನ್ಯಾರಾದ್ರೂ ಟ್ರೈ ಮಾಡಿ. ಓಕೆ, ನೀವು ತುಂಬಾ ಅಡ್ವಾನ್ಸ್ಡ್. ನೋ, ಐ ಅಪ್ರಿಶಿಯೇಟ್. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಹೋಗ್ತಿದ್ದೀರಾ ಅಂದ್ರೆ ಇಟ್ಸ್ ಅನ್ ಅಡ್ವಾನ್ಸ್ ಡೆಫಿನೇಷನ್, ರೈಟ್? ಓಕೆ, ಸೊ ಲೇಮ್ಯಾನ್ ಹೆಂಗೆ ಹೇಳ್ಕೊಡೋದು ವಾಟ್ ಇಸ್ ಎಕೋಸಿಸ್ಟಮ್ ಅನ್ನೋದನ್ನ ನಾನ್ ಹೇಳ್ಕೊಡ್ತೀನಿ. ಆಯ್ತಾ? ಫಸ್ಟ್ ಆಫ್ ಆಲ್, ಈ ಎಕೋಸಿಸ್ಟಮ್ ಅನ್ನೋ ವರ್ಡ್ ನ ಕಾಯಿನ್ ಮಾಡಿದ್ದು ಬ್ರಿಟಿಷ್ ಬಾಟನಿಸ್ಟ್. ಎಲ್ಲೂ ಬೇಕಾಗಲ್ಲ. ವೆನ್ ಯು ಫಾಲ್ ಶಾರ್ಟ್ ಆಫ್ ಆನ್ಸರ್ಸ್, ವೆನ್ ಯು ಫಾಲ್ ಶಾರ್ಟ್ ಆಫ್ ಸೆಂಟೆನ್ಸಸ್, ಎಕ್ಸಾಂಪಲ್ ಆಗತ್ತೆ, ಇದೆಲ್ಲ ಡೈರೆಕ್ಟ್ ಆಗಿ ಬರಿಬಹುದು. ರೈಟ್ ಎ ನೋಟ್ ಆನ್ ಎಕೋಸಿಸ್ಟಮ್. ಸಿ, ಕೀವರ್ಡ್ಸ್ ಎಲ್ಲ ಸರ್ ಡಿಕೋಡ್ ಮಾಡೋದು ಹೇಳ್ಕೊಟ್ಟಿದಾರಲ್ವಾ? ಕ್ವಶನ್ಸ್ ನ ನೋಡಿ ಕೀವರ್ಡ್ಸ್ ನ ಡಿಕೋಡ್ ಮಾಡ್ಕೋಬೇಕು, ಡಿಫೈನ್ ಮಾಡ್ಬೇಕು ಕೀವರ್ಡ್ ನ. ಸೊ ಎಕೋಸಿಸ್ಟಮ್ ಬಗ್ಗೆ ಏನೋ ಒಂದ್ ಬಂದಾಗ 2 ಲೈನ್ ಅಲ್ಲಿ ಮುಗಿಸ್ಬೋದು. ದ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ ಬ್ರಿಟಿಷ್ ಬಾಟನಿಸ್ಟ್ ಟ್ಯಾನ್ಸ್ಲಿ, TANSLEY, ಟ್ಯಾನ್ಸ್ಲಿ ಅಂತ. ಯಾವಾಗ ಅಂದ್ರೆ 1935 ನಲ್ಲಿ. ಇಯರ್ ಎಲ್ಲ ಏನ್ ನೆನ್ಪಿಟ್ಕೋಬೇಕು ಅಂತೆಲ್ಲ ಏನಿಲ್ಲ. ದಿಸ್ ಇಸ್ ನಾಟ್ ಹಿಸ್ಟ್ರಿ, ಇಟ್ಸ್ ಓಕೆ. ದ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ ಬ್ರಿಟಿಷ್ ಬಾಟನಿಸ್ಟ್. ಅವ್ರು ಬಾಟನಿಸ್ಟ್ ಆಗಿರ್ತಾರೆ, ಅವ್ರ ಹೆಸರು ಟ್ಯಾನ್ಸ್ಲಿ ಅಂತ. ಯಾವಾಗ ಅಂತಂದ್ರೆ 1935 ನಲ್ಲಿ. ಓಕೆ, ಸೊ ಇದ್ರದ್ದು ಒರಿಜಿನ್ ನಿಮಗ್ ಗೊತ್ತಾಯ್ತು, 1935 ನಲ್ಲಿ ಆಯ್ತು ಇದು ಅಂತ. ಈಗ ಡೆಫಿನೇಷನ್ ಬರೋಣ. ಡೆಫಿನೇಷನ್ ಬಂದಾಗ ಎಕೋಸಿಸ್ಟಮ್ ಇಸ್ ಅ ಫಂಕ್ಷನಲ್ ಯೂನಿಟ್. ಓಕೆ, ಯಾವ್ದ್ರದ್ದು? ಫಂಕ್ಷನಲ್ ಯೂನಿಟ್. Ecosystem is a functional unit of all living organisms. What is ecosystem? Ecosystem is a functional unit of all
living organisms as well as non-living organisms, all non-living things. Okay, living and non-living things anta ಅನ್ಕೋಬಹುದು ನೀವು, ಆಯ್ತಾ? ಸೊ ಇನ್ನ ಸ್ಪೆಸಿಫಿಕ್ ಆಗಿ ಟೆಕ್ನಿಕಲಿ ವರ್ಡ್ ಅಂದ್ರೆ ಬಯೋಟಿಕ್ ಹೇಳ್ಬೋದು ಸರ್. ರಿಲೇಷನ್ ಇಂಟರಾಕ್ಷನ್ ಅಂತ ಹೇಳ್ಬೋದು. ಬಯೋಟಿಕ್ ಅಂಡ್ ಅಬಯೋಟಿಕ್. ಎಸ್ ಎಸ್ ಎಸ್. ಓಕೆ, ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಥವಾ ಲಿವಿಂಗ್ ಏನಂತ ಕರಿತೀವಿ? ಬಯೋಟಿಕ್, ಅಬಯೋಟಿಕ್, ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಎಕ್ಸಾಂಪಲ್ಸ್ ಕೊಡ್ಬೋದು. ಲೈಕ್ ಬಯೋಟಿಕ್ ಕಾಂಪೊನೆಂಟ್ಸ್ ಯಾವುದು? ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಕಂಪೋಸರ್. ಪ್ರೊಡ್ಯೂಸರ್ ಕೆಳಗಡೆ ಪ್ಲಾಂಟ್ಸ್ ಬರೀತೀರಾ, ಕನ್ಸ್ಯೂಮರ್ ಕೆಳಗಡೆ ಹ್ಯೂಮನ್ಸ್, ಅನಿಮಲ್ಸ್ ಬರೀತೀರಾ. ಡಿಕಂಪೋಸರ್ಸ್ ಯಾರು? ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ, ಫಂಗೈ. ಆಯ್ತಾ? ಅಬಯೋಟ್ ಈಗ ಇದನ್ನೇ ಒಂದು ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ಅಂತ. ಸೊ ಐ ಹೋಪ್ ಯು ಆಲ್ ಆರ್ ಕ್ಲಿಯರ್ ವಿತ್ ದ ಡೆಫಿನೇಷನ್. ಇಟ್ ಇಸ್ ಅ ಫಂಕ್ಷನಲ್ ಯೂನಿಟ್, ನಾನ್ ಲಿವಿಂಗ್ ಕಾಂಪೊನೆಂಟ್ಸ್. ಸೊ ಈಗ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ಬರೋಣ. ಕಾಂಪೊನೆಂಟ್ಸ್ ಡಯಾಗ್ರಾಮೆಟಿಕ್ ಆಗಿ ಹೇಳ್ಬಿಡೋಣ. ನಿಮ್ ತಲೆಲೂ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ ಡಯಾಗ್ರಾಮ್ಸ್ ರೀತಿ ಹೋದಾಗ. ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ಯಾವುದು? ಎರಡು. ನಿಮ್ ಫ್ರೆಂಡ್ ಹೇಳ್ದಂಗೆ ಬಯೋಟಿಕ್, ಅಬಯೋಟಿಕ್. ಓಕೆ, ಬಯೋಟಿಕ್ ಕೆಳಗಡೆ ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಕಂಪೋಸರ್. ಒಂದೊಂದು ಕ್ಯಾಟಗರಿಗೂ ಎಕ್ಸಾಂಪಲ್ ಕೊಡಿ. ಸೈನ್ಸ್, ನಿಮ್ಮ GS3 ಪೇಪರ್, ಇಫ್ ಯು ಆರ್ ರೈಟಿಂಗ್ ಇಟ್ ವಿತೌಟ್ ಎಕ್ಸಾಂಪಲ್, ದಟ್ ಇಸ್ ನಲ್ ಅಂಡ್ ವಾಯ್ಡ್ ಫಾರ್ ಮೀ. ಬರೀಲೇಬೇಕು ಎಕ್ಸಾಂಪಲ್, ಆಯ್ತಾ? ಪ್ರೊಡ್ಯೂಸರ್ ಯಾರು? ಪ್ಲಾಂಟ್ಸ್, ಆಯ್ತಾ? ಕನ್ಸ್ಯೂಮರ್ ಯಾರು? ಹ್ಯೂಮನ್ಸ್, ಆನಿಮಲ್ಸ್, ಆಯ್ತಾ? ಡಿಕಂಪೋಸರ್ ಯಾರು? ಬ್ಯಾಕ್ಟೀರಿಯಾ, ಮೈಕ್ರೋಬು, ಫಂಗೈ, ಆಯ್ತಾ? ಅಬಯೋಟಿಕ್ ಕಾಂಪೊನೆಂಟ್ಸ್ ಯಾರು? Non-living like sunlight. Yes. Like natural resources. ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಇದನ್ನ ನಾನು ಸ್ಪೆಸಿಫಿಕ್ ಆಗಿ ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳ್ಬೋದಾ? ಲೈಕ್ ಇನ್ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್, ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್, ಕ್ಲೈಮೆಟಿಕ್. ಇನ್ಆರ್ಗ್ಯಾನಿಕ್ ಕೆಳಗಡೆ ಯಾರ್ಯಾರು ಏನೇನ್ ಬರುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಗ್ಯಾಸಸ್, ವಾಟರ್, ಇವೆಲ್ಲಾನು ಇನ್ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್ ಕೆಳಗಡೆ ಬರುತ್ತೆ. ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್ ವಿಚ್ ಹೆಲ್ಪ್ ಆರ್ಗ್ಯಾನಿಸಮ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಲಿಪಿಡ್ಸ್, ಫ್ಯಾಟ್ಸ್, ಇವೆಲ್ಲಾನು ಇನ್ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್ ಕೆಳಗಡೆ ನೀವು ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್ ಕೆಳಗಡೆ ಹೇಳ್ಬೋದು. ಕ್ಲೈಮೆಟಿಕ್ ಅಂತ ಬಂದಾಗ ಅಗೇನ್ ಎರಡು ಕ್ಲಾಸಿಫಿಕೇಶನ್. ಕ್ಲೈಮೆಟಿಕ್ ಕೆಳಗಡೆ ಒಂದು ಅಟ್ಮಾಸ್ಫಿಯರಿಕ್, ಇನ್ನೊಂದು ಎಡಾಫಿಕ್. ವೇಟ್, ಐ ವಿಲ್ ರೈಟ್ ಇಟ್ ನೀಟ್ಲಿ, ಒಂದ್ ನಿಮಿಷ. ಅಬಯೋಟಿಕ್ ಕಾಂಪೊನೆಂಟ್ಸ್ ಬರೀತಾ ಇದ್ದೀನಿ. ಬಯೋಟಿಕ್ ಬರ್ಕೊಂಡಿದ್ದೀರಾ ಅಲ್ವಾ? ಅಬಯೋಟಿಕ್ ಕೆಳಗಡೆ ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಕ್ಲೈಮ್ಯಾಟಿಕ್. ಇನ್ಆರ್ಗ್ಯಾನಿಕ್ ಅಲ್ಲಿ ಆಕ್ಸಿಜನ್, ವಾಟರ್, ಕಾರ್ಬನ್ ಡೈಆಕ್ಸೈಡ್. ಆರ್ಗ್ಯಾನಿಕ್ ಕೆಳಗಡೆ ಪ್ರೋಟೀನ್ಸ್, ಆರ್ಗ್ಯಾನಿಸಮ್ಸ್ ಏನೇನ್ ಹೆಲ್ಪ್ ಮಾಡುತ್ತೆ? ಪ್ರೋಟೀನ್ಸ್, ಲಿಪಿಡ್ಸ್, ಫ್ಯಾಟ್ಸ್. ಓಕೆ, ಕ್ಲೈಮೇಟ್ ಕೆಳಗಡೆ ತಿರ್ಗಾ ಎರಡು ಸಬ್ ಡಿವಿಷನ್. ಒಂದು ಅಟ್ಮಾಸ್ಫಿಯರಿಕ್ ಕಾಂಪೊನೆಂಟ್ಸ್, ಇನ್ನೊಂದು ಎಡಾಫಿಕ್, EDAPHIC. ಓಕೆ, ಎಡಾಫಿಕ್ ಕಾಂಪೊನೆಂಟ್ಸ್. ಎಡಾಫಿಕ್ ಕೆಳಗಡೆ ಸಾಯಿಲ್ ಬರುತ್ತೆ. ಓಕೆ, ಎಡಾಫಿಕ್ ಕೆಳಗಡೆ ಸಾಯಿಲ್. ಅಟ್ಮಾಸ್ಫಿಯರ್ ಕೆಳಗಡೆ ಸನ್ಲೈಟ್, ಟೆಂಪರೇಚರ್, ಪ್ರೆಷರ್, ಇವೆಲ್ಲ ಅಟ್ಮಾಸ್ಫಿಯರಿಕ್ ಕಾಂಪೊನೆಂಟ್ಸ್ ಕೆಳಗಡೆ ಬರುತ್ತೆ. ತಿರ್ಗಾ ರಿಪೀಟ್ ಮಾಡ್ತೀನಿ. ಅಬಯೋಟಿಕ್ ಕಾಂಪೊನೆಂಟ್ಸ್ ಕೆಳಗಡೆ ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಕ್ಲೈಮ್ಯಾಟಿಕ್. ಇನ್ಆರ್ಗ್ಯಾನಿಕ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ವಾಟರ್. ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಸಮ್ಸ್ ಹೆಲ್ಪ್ ಮಾಡೋದು, ಪ್ರೋಟೀನ್ಸ್, ವಿಟಮಿನ್ಸ್, ಫ್ಯಾಟ್ಸ್, ಮಿನರಲ್ಸ್, ಲಿಸ್ಟ್ ಗೋಸ್ ಆನ್. ಗೊತ್ತಿದೆ ಅಂತ ಅನ್ಬಿಟ್ಟು ಇಷ್ಟುದ ಎಲ್ಲ ಬರ್ಕೊಂಡು ಕೂತ್ಕೋಬೇಡಿ, ಎರಡೆರಡು ಎಕ್ಸಾಂಪಲ್ ಸಾಕು. ಕ್ಲೈಮೇಟ್ ಕೆಳಗಡೆ ಅಟ್ಮಾಸ್ಫಿಯರಿಕ್, ಎಡಫಿಕ್. ಅಟ್ಮಾಸ್ಫಿಯರಿಕ್ ಕೆಳಗಡೆ ಯಾರು? ಸನ್ಲೈಟ್, ಟೆಂಪರೇಚರ್, ಹ್ಯೂಮಿಡಿಟಿ, ಪ್ರೆಷರ್, ಇವೆಲ್ಲ ಅಲ್ಲಿ ಬರುತ್ತೆ. ಎಡಾಫಿಕ್ ಅಂದ್ರೆ ಸಾಯಿಲ್ ಅಂಡ್ ಇಟ್ಸ್ ಕಾಂಪೊನೆಂಟ್ಸ್. ಆಯ್ತಾ? ಕ್ಲಿಯರಾ ಇಲ್ಲಿ ತನಕ? ಓಕೆ, ಎರೇಸ್ ಮಾಡ್ಬೋದಾ? ಆಮೇಲೆ ನಿಮ್ಗೆ ಮಧ್ಯೆ ಏನಾದ್ರು ಬ್ರೇಕ್ ಏನೋ ಕೊಡ್ಬೇಕಾಗತ್ತಾ? ಕಂಟಿನ್ಯೂಸ್ 2 hours ತಗೋಬೋದಾ ಕ್ಲಾಸ್? ಓಕೆ, ಬ್ರೇಕ್ ಬೇಕಂದ್ರೆ ಹೇಳಿ. ಅಂದ್ರೆ ತುಂಬಾ ಬೋರ್ ಆಗ್ತಿದೆ ಕ್ಲಾಸು ಅಂತಂದ್ರೆ ಒಂದು 5-10 minutes ಬ್ರೇಕ್ ತಗೊಳ್ಳೋಣ, ಆಯ್ತಾ? ಈಗ ಬಯೋಸ್ಫಿಯರ್ ಅಂದ್ರೆ ಏನು ಅಂತ ಕಲ್ತ್ಕೊಂಡ್ವಿ. ಎಕೋಸಿಸ್ಟಮ್ ಏನಕ್ಕೋಸ್ಕರ ಓದ್ತಾ ಇದೀವಿ? ಯಾಕಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಬಯೋಸ್ಫಿಯರ್.
ಎಕೋಸಿಸ್ಟಮ್ ಡೆಫಿನೇಷನ್ ಕಲ್ತ್ಕೊಂಡ್ವಿ, ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್ ಕಲ್ತ್ಕೊಂಡ್ವಿ. ಈಗ ಟೈಪ್ಸ್ ಆಫ್ ಎಕೋಸಿಸ್ಟಮ್ ಹೋಗೋಣ. ಆಯ್ತಾ? ಟೈಪ್ಸ್. ಟ್ರೈ ಮಾಡಿಪ್ಪ. ನಿಮ್ ಹೆಸರು? ಮಾನಸ. ಓಕೆ, ಹೇಳಿ ಮಾನಸ, ಟ್ರೈ ಮಾಡಿ. ಟೈಪ್ಸ್ ಆಫ್ ಎಕೋಸಿಸ್ಟಮ್. ನೋ ಪ್ರಾಬ್ಲಮ್. ಈ ಕಡೆ ಯಾರಾದ್ರೂ ಟ್ರೈ ಮಾಡ್ತೀರಾ? ನ್ಯಾಚುರಲ್, ಆರ್ಟಿಫಿಷಿಯಲ್ ಅಲ್ವಾ? ಸೊ ಅದಕ್ಕೆ ಈಗ ನಾನು ಕ್ವಶನ್ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ನೀವು UPSC ಲೆವೆಲ್, KPSC ಲೆವೆಲ್ ಹೊಟ್ಟೋಗ್ಬಿಟ್ಟಿರ್ತೀರಾ. ಒಂದ್ ಚಿಕ್ಕ ಮಗುಗ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಲ್ವಾ? ಈಗ ಆ ಮಗುಗ್ ಬಂದ್ಬಿಟ್ಟು ನೀವ್ ಏನೋ ಹೈಯರ್ ಲೆವೆಲ್ ಹೇಳಿದ್ರೆ ಅರ್ಥ ಆಗತ್ತಾ? ಏನಂತ ಹೇಳ್ತೀರಾ? ಆ ರೀತಿ ಯೋಚನೆ ಮಾಡಿ. ನಿಮ್ಗೆ ಓದೋದ್ ಕಷ್ಟನೇ ಆಗೋದಿಲ್ಲ. ಎಷ್ಟು ಟೈಪ್ಸ್ ಇದೆ ಎಕೋಸಿಸ್ಟಮ್ ಅಲ್ಲಿ? 2 ಟೈಪ್ ಅಲ್ವಾ? ನ್ಯಾಚುರಲ್ ಎಕೋಸಿಸ್ಟಮ್, ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಸಿಂಪಲ್. ಫಸ್ಟ್ ಆರ್ಟಿಫಿಷಿಯಲ್ದು ಎಕ್ಸಾಂಪಲ್ ಕೊಟ್ಟಿ ಮುಗಿಸ್ಕೊಂಡ್ಬಿಡೋಣ. ಕ್ರಾಪ್ ಲ್ಯಾಂಡ್, ಗ್ರಾಸ್ ಲ್ಯಾಂಡ್, ಅಕ್ವೇರಿಯಂ, ಜೀನ್ ಬ್ಯಾಂಕ್ಸ್, ಇವೆಲ್ಲ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಲ್ವಾ? ಅಂದ್ರೆ ವಿಚ್ ಇಸ್ ನಾಟ್ ಅವೈಲಬಲ್ ನ್ಯಾಚುರಲಿ. ಈಗ ಕ್ರಾಪ್ ಲ್ಯಾಂಡ್ ಅಂದ್ರೆ ನೀವು ಹೊಲ ಉತ್ತಿ, ಹೊಲ ಉಳಿ, ಬಿತ್ತನೆ ಮಾಡಿ ಅಲ್ಲಿಂದ ಬೆಳೆಯೋದು ಕ್ರಾಪ್ ಲ್ಯಾಂಡ್. ಆಯ್ತಾ? ಅಗ್ರಿಕಲ್ಚರಲ್ ಫೀಲ್ಡ್, ಇವೆಲ್ಲ ಆರ್ಟಿಫಿಷಿಯಲ್ ಆಗಿ ಅಂದ್ರೆ ವಿಚ್ ಇಸ್ ಮ್ಯಾನ್ ಮೇಡ್. ವಾಟ್ ಇಸ್ ಆರ್ಟಿಫಿಷಿಯಲ್? ವಿಚ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ನ್ಯಾಚುರಲ್ ಅಂಡ್ ಮನುಷ್ಯ ಮಾಡಿರೋದು ಅಲ್ವಾ? ಸಮಥಿಂಗ್ ವಿಚ್ ಇಸ್ ಮ್ಯಾನ್ ಮೇಡ್. So this is artificial. Aquarium man made alva. Is it natural beach, natural seashore? No, right? So gene banks ide alva. Sorry, natural grasslands irutte, but there are artificial grasslands also. No, there are artificial grasslands also. I agree. Savarna, steppe idella natural grasslands. So temperate grasslands alla idella, but there are ivaga artificial beach ide gotta nimge? You know, right? Artificial beaches ಇದೆ ಅಂತ. ಸೊ ಈಗ ಬೀಚ್ ನ್ಯಾಚುರಲಿನೂ ಇದೆ, ಆರ್ಟಿಫಿಷಿಯಲ್ ಇದೆ. ಈಗ ಎಲ್ಲದಕ್ಕೂ ಒಂದು ಡೂಪ್ಲಿಕೇಟ್ ಕಾಪಿ ಇದ್ದೇ ಇರುತ್ತೆ. ಓಕೆ, ಬಟ್ ಪಕ್ಕಾ ನ್ಯಾಚುರಲ್ ಯಾವುದು? ಈ ನ್ಯಾಚುರಲ್ ನ ಟೆರೆಸ್ಟ್ರಿಯಲ್ ಟರ್ಮಿನಾಲಜೀಸ್ ಎಲ್ಲ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ತುಂಬಾ ಓವರ್ ತಲೆ ಮೀರಿ ಹೋಗ್ತಾ ಇದೆ ಅಂತಂದ್ರೆ ಸ್ಟಾಪ್ ಮಾಡಿ, ನಿಧಾನಕ್ಕೆ ಹೋಗೋಣ. ಆಯ್ತಾ? ಟೆರೆಸ್ಟ್ರಿಯಲ್, ಅಕ್ವೆಟಿಕ್. ಆರ್ಟಿಫಿಷಿಯಲ್ ಅಷ್ಟೇ ಎಕ್ಸಾಂಪಲ್ ಕೊಟ್ರೆ ಮುಗೀತು. ಆಯ್ತಾ? ಅಕ್ವೇರಿಯಂ ಎಕ್ಸಾಂಪಲ್ ಕೊಡಿ. ಕಿಚನ್ ಗಾರ್ಡನ್ ಬೆಸ್ಟ್ ಎಕ್ಸಾಂಪಲ್. ಈಗ ಈ ಮೈಕ್ರೋ ಪ್ಲಾಂಟ್ಸ್ ಅಂತ ಬಂದಿದೆ ಗೊತ್ತಾ? ಏನೋ ಮೈಕ್ರೋ ಗ್ರೀನ್ಸ್ ಅಂತಾರೆ ಗೊತ್ತಾ? ನೀವು ರೆಸ್ಟೋರೆಂಟ್ಸ್ಗೆಲ್ಲ ಹೋಗ್ಬಿಟ್ರೆ ನೋಡಿದೀರಾ? ಮೈಕ್ರೋ ಗ್ರೀನ್ಸ್ ನೋಡಿದೀರಾ? ಮನಿ ಪ್ಲಾಂಟ್. ಮತ್ತೆ ಈಗ ಟ್ರೆಂಡ್ ಇದೆ ಆಕ್ಚುಲಿ. ವೆನ್ ಯು ಗೋ ಟು ದಿಸ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಸ್ ಗೆಲ್ಲ ಹೋದಾಗ, ಈಗ ಸೇ ಫಾರ್ ಎಕ್ಸಾಂಪಲ್ ಯು ಆರ್ಡರ್ಡ್ ಸಮ್ ಪಾಸ್ತಾ ಆರ್ ಸಮ್ ಪಿಜ್ಜಾ ಆರ್ ಸಮಥಿಂಗ್, ಮೈಕ್ರೋ ಗ್ರೀನ್ಸ್ ಹಾಕಿರ್ತಾರೆ. ಇಷ್ಟಿಷ್ಟೇ ಇರುತ್ತೆ. ಆ ಸ್ಪ್ರೌಟ್ಸ್, ಆ ಮೆಂತ್ಯ, ವಾಟ್ ಇಸ್ ದಟ್, ಫೆನುಗ್ರೀಕ್ ಲೀವ್ಸ್ ಎಲ್ಲ ತುಂಬಾ ಚಿಕ್ಕದಿರುತ್ತೆ. ಅದು ಡೈರೆಕ್ಟ್ ಫ್ರಮ್ ಕಿಚನ್ ಗಾರ್ಡನ್ ಅದು. ಆಯ್ತಾ? ಸೊ ಈ ಮೈಕ್ರೋ ಗ್ರೀನ್ಸ್ ಎಲ್ಲಾನು ಕಿಚನ್ ಗಾರ್ಡನ್ ಅಲ್ಲಿ ಬೆಳಿತೀವಿ. ದಟ್ ಇಸ್ ಆರ್ಟಿಫಿಷಿಯಲ್. ಯು ಅಗ್ರಿ ವಿತ್ ಮೀ? ಅಕ್ವೇರಿಯಂ, ಕಿಚನ್ ಗಾರ್ಡನ್ ಇವೆಲ್ಲ ಆರ್ಟಿಫಿಷಿಯಲ್ ಅಂತ ನಾವು ಹೇಳ್ಬೋದಾ? ಸಾರಿ, ಯಾ, ಓಕೆ. ಹೈಡ್ರೋಫೋನಿಕ್ಸ್, ದೋಸ್ ಆರ್ ಆರ್ಟಿಫಿಷಿಯಲ್, ರೈಟ್? ಸಿ ಎಷ್ಟು ಎಕ್ಸಾಂಪಲ್ಸ್ ಇದೆ. ಈ ತರ ಯುನೀಕ್ ಎಕ್ಸಾಂಪಲ್ಸ್ ಕೊಡಿ. ಅಕ್ವೇರಿಯಂ ಇಸ್ ಅ ಕಾಮನ್ ಎಕ್ಸಾಂಪಲ್. ಆಯ್ತಾ? ಕಿಚನ್ ಗಾರ್ಡನ್ ಇಸ್ ನಾಟ್ ಎ ಕಾಮನ್ ಎಕ್ಸಾಂಪಲ್. ಗೊತ್ತಿರುತ್ತೆ, ಬಟ್ ನಮ್ಗೆ ಆ ವರ್ಡ್ ಯೂಸ್ ಮಾಡ್ಬೇಕು ಅಂತ ಎಲ್ಲೂ ಅನ್ಸಿರಲ್ಲ. ನಿಮ್ ಫ್ರೆಂಡ್ ಒಂದ್ ಒಳ್ಳೆ ವರ್ಡ್ ಹೇಳಿದ್ರು, ಹೈಡ್ರೋಪೋನಿಕ್ಸ್ ಅಂತಂದ್ರು. ಈ ತರ ಎಕ್ಸಾಂಪಲ್ಸ್ ನ ಬರೀರಿ. ಇದೇ ನಿಮ್ಮ ವ್ಯಾಲ್ಯೂ ಅಡಿಷನ್. ಅರ್ಧ ಮಾರ್ಕ್ 1 ಮಾರ್ಕ್ ಎಲ್ಲಿ ಬರುತ್ತೆ ಗೊತ್ತಾ? ಈ ತರ ಬರ್ದಾಗ ಬರುತ್ತೆ. ಓಕೆ, ಸೊ ಆರ್ಟಿಫಿಷಿಯಲ್ಗೆ ಏನಿಲ್ಲ, ಕ್ಲಾಸಿಫಿಕೇಶನ್ ಅಂತ ಏನಿಲ್ಲ. ಇಟ್ ಇಸ್ ಜಸ್ಟ್ ಎಕ್ಸಾಂಪಲ್. ಆಯ್ತಾ? ನ್ಯಾಚುರಲ್ ಎಕೋಸಿಸ್ಟಮ್ ಬಂದಾಗ ವಿಲ್ ಟೇಕ್ ದಟ್ ಸಪರೇಟ್ಲಿ ನಾವು. Am I too fast? Right side corner new sheet. Right side corner ಅಲ್ಲಿ ಕೆಳಗಡೆ lesson. ಕಾಣ್ತಾ ಇಲ್ಲ ನಂಗೆ. Can you please come here? ಓ, ಇಲ್ಲಿದೆಯಾ? Wait. No, I didn't get it. ಬನ್ನಿ ಅಪ್ಪ, ಒಂದು ನಿಮಿಷ. Okay. So ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ನೋಡೋಣ. ಈಗ ನ್ಯಾಚುರಲ್ ಎಕೋಸಿಸ್ಟಮ್ ನೋಡೋಣ. ಓಕೆ, ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ 2 ಕ್ಲಾಸಿಫಿಕೇಶನ್. ಒಂದು ಟೆರೆಸ್ಟ್ರಿಯಲ್, aquatic. Correct? Terrestrial is the land part. Aquatic is the water and its components. Okay.
ಟೆರೆಸ್ಟ್ರಿಯಲ್ ಏನು ಎಕ್ಸಾಂಪಲ್ ತರ ಏನ್ ಕೊಡ್ಬೋದು? ಫಾರೆಸ್ಟ್ ಹೇಳ್ಬೋದು, ಗ್ರಾಸ್ ಲ್ಯಾಂಡ್ ಹೇಳ್ಬೋದು, ಡೆಸರ್ಟ್ ಹೇಳ್ಬೋದು. ಕರೆಕ್ಟಾ? ಫಾರೆಸ್ಟ್, ಡೆಸರ್ಟ್, ಗ್ರಾಸ್ ಲ್ಯಾಂಡ್, ಕ್ರಾಪ್ ಲ್ಯಾಂಡ್. ಟೆರೆಸ್ಟ್ರಿಯಲ್ ಎಕ್ಸಾಂಪಲ್ ಏನು? ಫಾರೆಸ್ಟ್, ಡೆಸರ್ಟ್, ಕ್ರಾಪ್ ಲ್ಯಾಂಡ್, ಗ್ರಾಸ್ ಲ್ಯಾಂಡ್. ಕರೆಕ್ಟಾ? 4 ಕ್ಲಾಸಿಫಿಕೇಶನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಕೆಳಗಡೆ. ಟೆರೆಸ್ಟ್ರಿಯಲ್ ಮೀನ್ಸ್ ಲ್ಯಾಂಡ್ ಪಾರ್ಟ್ ಆಫ್ ದ ಅರ್ತ್. 4 ಕ್ಲಾಸಿಫಿಕೇಶನ್: ಫಾರೆಸ್ಟ್, ಡೆಸರ್ಟ್, ಗ್ರಾಸ್ ಲ್ಯಾಂಡ್, ಕ್ರಾಪ್ ಲ್ಯಾಂಡ್. ಅಕ್ವಾಟಿಕ್ ಎಕೋಸಿಸ್ಟಮ್ ನ ದರ್ ಇಸ್ ಅಗೇನ್ ಫ್ರೆಶ್ ವಾಟರ್ ಎಕೋಸಿಸ್ಟಮ್, ಮೆರೈನ್ ವಾಟರ್ ಎಕೋಸಿಸ್ಟಮ್ ಅಂತ ಅಂತೀವಿ. ಅದನ್ನ ನಾವು ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತಾನೆ ಸಪರೇಟ್ ಚಾಪ್ಟರ್ ಇದೆ, ಅಲ್ಲಿ ಡೀಲ್ ಮಾಡೋಣ. ಓಕೆ, ಬಟ್ ಜನರಿಕ್ ಆಗಿ ಯು ವಿಲ್ ಕ್ಲಾಸಿಫೈ ಇಟ್ ಆಸ್ ಲೆಂಟಿಕ್ ಅಂಡ್ ಲೋಟಿಕ್. ಫಸ್ಟ್ ಅಕ್ವಾಟಿಕ್ ಮುಗಿಸ್ಬಿಡೋಣ, ಅಲ್ಲಿರೋದೇ 2 ಕ್ಲಾಸಿಫಿಕೇಶನ್. ಲೆಂಟಿಕ್ ಅಂತಂದ್ರೆ ಸ್ಟಾಗ್ನೆಂಟ್ ವಾಟರ್. ಕೆರೆ, ಕಟ್ಟೆ, ಬಾವಿ, ಲೇಕು, ಪಾಂಡು, ವೆಲ್ ಇವೆಲ್ಲ ಸ್ಟಾಗ್ನೆಂಟ್ ಆಗಿರುತ್ತಲ್ವಾ? ಹರಿಯಲ್ಲ ಅಲ್ವಾ? ನದಿ ಹರಿಯಲ್ಲ, ನದಿ ತರ ಹರಿಯಲ್ಲ ಅಲ್ವಾ ಅದು? ಸೊ ಸ್ಟಾಗ್ನೆಂಟ್ ವಾಟರ್, ಲೆಂಟಿಕ್ ಮೀನ್ಸ್ ಸ್ಟಾಗ್ನೆಂಟ್ ವಾಟರ್ ಬಾಡೀಸ್. ಇದನ್ನ ಲೆಂಟಿಕ್ ಎಕೋಸಿಸ್ಟಮ್. ಎಕ್ಸಾಂಪಲ್ ಪಾಂಡ್, ವೆಲ್, ಟ್ಯಾಂಕ್ಸ್. ವೆರಿ ಗುಡ್. ನೋಡಿ, ಈ ತರ ಎಷ್ಟು ಎಕ್ಸಾಂಪಲ್ಸ್ ನಿಮ್ಮಲ್ಲೇ ಇದೆ. Science and GS3 is all about how you give the examples, unique examples. Unique ಅಂತ ಅಂದ್ಬಿಟ್ಟು ಏನೋ ಹೈಫೈ ಪಾಯಿಂಟ್ ಅಲ್ಲ, ನಮ್ ಸುತ್ತಮುತ್ತ ನಡೆಯೋದನ್ನೇ ಅಬ್ಸರ್ವ್ ಮಾಡಿ ಕೊಡುವಂತ ಎಕ್ಸಾಂಪಲ್ಸ್. ಆಯ್ತಾ? ಸೊ ಲೆಂಟಿಕ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಸ್ಟಾಗ್ನೆಂಟ್ ವಾಟರ್, ಪಾಂಡ್ಸ್, ಲೇಕ್ಸ್, ಟ್ಯಾಂಕ್ಸ್, ವೆಲ್ ಇವೆಲ್ಲ ಅಲ್ಲಿ ಕವರ್ ಆಗುತ್ತೆ. ಲೋಟಿಕ್ ಅಂತಂದ್ರೇನು? ಆಪೋಸಿಟ್ ಟು ದಿಸ್, ಫ್ಲೋಯಿಂಗ್ ವಾಟರ್, ರಿವರ್, ಸ್ಟ್ರೀಮ್ಸ್ ಇವೆಲ್ಲ ಲೋಟಿಕ್ಗೆ ಎಕ್ಸಾಂಪಲ್. ಆಯ್ತಾ? ಫ್ಲೋಯಿಂಗ್ ವಾಟರ್ ಲೋಟಿಕ್ಗೆ, ರಿವರು, ಸ್ಟ್ರೀಮ್ಸ್ ಇದೆಲ್ಲ ಲೋಟಿಕ್ ವಾಟರ್ಗೆ ಎಕ್ಸಾಂಪಲ್ ಆಗತ್ತೆ. ಓಕೆ, ಕ್ಲಿಯರ್? ಈಗ ಲೆಟ್ಸ್ ಕಮ್ ಬ್ಯಾಕ್ ಟು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ನಮ್ಮ ಫಸ್ಟ್ ಕ್ಲಾಸಿಫಿಕೇಶನ್ ಫಾರೆಸ್ಟ್. ಸಿ ಇನ್ ಡೀಟೇಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಫಾರೆಸ್ಟ್, ನಮ್ಮ ಡೆಸರ್ಟ್, ಕ್ರಾಪ್ಲ್ಯಾಂಡ್ ಬಗ್ಗೆ ಎಲ್ಲ ಓದ್ತೀವಿ. ಬಟ್ ಜನರಲ್ ಆಗಿ ಯಾವ ಏರಿಯಾನ ನಾವು ಫಾರೆಸ್ಟ್ ಅಂತ ಕರಿತೀವಿ ಅಂತಂದ್ರೆ, ಆನ್ಯುಯಲ್ ರೈನ್ಫಾಲ್ 200 to 400 ಸೆಂಟಿಮೀಟರ್ಸ್ ಎಲ್ಲಿ ಯಾವ ಏರಿಯಾದಲ್ಲಿ ಬರುತ್ತೋ ದಟ್ ಏರಿಯಾ ಇಸ್ ಕಾಲ್ಡ್ as a forest. The area which receives an annual rainfall of 200 to 400 centimeters is classified as forest. The area which receives annual rainfall of 200 to 400 centimeters is classified as a forest area. ಇದಕ್ಕೆ ರಿಲೇಟೆಡ್ ಆಗಿರೋ ಕರೆಂಟ್ ಅಫೇರ್ಸ್ ನ ಹೇಳ್ತೀನಿ. ಬಿಕಾಸ್ ಸುಪ್ರೀಂ ಕೋರ್ಟ್ ಒಂದು ಡೆಫಿನೇಷನ್ ಹೇಳುತ್ತೆ ಫಾರೆಸ್ಟ್ಗೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಬರುತ್ತೆ ಬೈಎನಿಯಲ್, ಅದು ಆ ರಿಪೋರ್ಟ್ ಒಂದು ಡೆಫಿನೇಷನ್ ಹೇಳುತ್ತೆ. ಓಕೆ, ದಿಸ್ ಇಸ್ ದ ಫೌಂಡೇಶನ್. ವ್ಯಾಲ್ಯೂ ಅಡಿಷನ್ ಆ 2 ಸೋರ್ಸ್ ಇಂದ. ಆಯ್ತಾ? ವಿಲ್ ಸ್ಟಡಿ ಇನ್ ಡೀಟೇಲ್ ಟೈಪ್ಸ್ ಆಫ್ ಫಾರೆಸ್ಟ್, ಅದೆಲ್ಲ ಆ ಚಾಪ್ಟರ್ ಬಂದಾಗ. ಡೆಸರ್ಟ್ ಅಂತ ಹೇಳಿದಾಗ ಆನ್ಯುಯಲ್ ರೈನ್ಫಾಲ್ ಲೆಸ್ ದನ್ 25 centimeters. Any area which receives an annual rainfall of less than 25 centimeters can be categorized as desert area. Less than 25 centimeters of annual rainfall ಎಲ್ ಬರುತ್ತೋ ಅದನ್ನ ಡೆಸರ್ಟ್ ಅಂತ ಕರಿತೀವಿ. ಓಕೆ, ಕ್ರಾಪ್ ಲ್ಯಾಂಡ್. ಕ್ರಾಪ್ ಲ್ಯಾಂಡ್ ಅಂದ್ರೆ ಏನು? ಆರ್ಟಿಫಿಷಿಯಲ್, ಮ್ಯಾನ್ ಮೇಡ್. ಕ್ರಾಪ್ಸ್ ನ ಬೆಳೆಯೋದಕ್ಕೆ ನಾವೊಂದು ಲ್ಯಾಂಡ್ ನ ಕ್ರಿಯೇಟ್ ಮಾಡ್ಕೋತೀವಿ, ಗೊತ್ತಾ? ಅದೇ ಕ್ರಾಪ್ ಲ್ಯಾಂಡ್. ಆಯ್ತಾ? ಅಗ್ರಿಕಲ್ಚರಲ್ ಫೀಲ್ಡ್ ಬೆಸ್ಟ್ ಎಕ್ಸಾಂಪಲ್. ಅಗ್ರಿಕಲ್ಚರಲ್ ಫೀಲ್ಡ್ಸ್. ಲಾಸ್ಟ್ ಗ್ರಾಸ್ ಲ್ಯಾಂಡ್. ಎಲ್ಲಿರುತ್ತೆ ಗ್ರಾಸ್ ಲ್ಯಾಂಡ್? ಆಗಿದ್ಯಾ ಜಾಗ್ರಫಿ? ಗ್ರಾಸ್ ಲ್ಯಾಂಡ್ ಎಲ್ಲ ಆಗಿದ್ಯಾ? ಏರಿಯಾ ವಿಚ್ ಇಸ್ ಫೌಂಡ್ ಬಿಟ್ವೀನ್ ಟ್ರಾಪಿಕಲ್ ಅಂಡ್ ಟೆಂಪರೇಟ್ ರೀಜನ್ ಇಸ್ ಗ್ರಾಸ್ ಲ್ಯಾಂಡ್. ಮಾಡರೇಟ್ ಆಗಿರುತ್ತೆ ಅಲ್ವಾ? ತೀರಾ ಎಕ್ಸ್ಟ್ರೀಮ್ ಬಿಸಿಲು ಇರಲ್ಲ, ಎಕ್ಸ್ಟ್ರೀಮ್ ಮಳೆನೂ ಇರಲ್ಲ, moderate. Yes, your friend told it rightly. The area that lies between tropical and temperate zone can be classified as grassland. ಇಲ್ಲಿ ರೈನ್ಫಾಲ್ ಎಷ್ಟು ಬರುತ್ತೆ ಅಂದ್ರೆ 25 to 75 centimeters of annual rainfall. Okay, example steppes, savannas. Example. Don't write an answer without example in GS3 paper. You should write an example.
ಸೊ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಬಯೋಸ್ಫಿಯರ್, ಎಕೋಸಿಸ್ಟಮ್, ಕಾಂಪೊನೆಂಟ್ಸ್, ಟೈಪ್ಸ್ ಆಫ್ ಎಕೋಸಿಸ್ಟಮ್. So far we discussed these many topics. Any doubts? Next topic ಹೋಗೋದಾ? Okay. ಈಗ ಎಕೋಸಿಸ್ಟಮ್ ಅಂದ್ರೆ ಏನಾದ್ರೂ ಡೌಟ್ ಇದೆಯಪ್ಪ? You're lagging somewhere? No. Okay. Next topic, ecology. ಇವಾಗ ಬರ್ತಾ ಇದೀವಿ ನಮ್ ಸಬ್ಜೆಕ್ಟ್ಗೆ. ಇಷ್ಟೊತ್ತು ಮಾಡಿದ್ದು ಹೋಮ್ವರ್ಕ್. ಓಕೆ, ಸೊ ಎಕಾಲಜಿ ಬಗ್ಗೆ ನಾನ್ ಹೇಳೋ ಡೆಫಿನೇಷನ್ ಮುಂಚೆ ನೀವ್ ಯಾರಾದ್ರೂ ಏನಾದ್ರೂ ಹೇಳಂಗಿದ್ರೆ ಹೇಳ್ಬೋದು. ವಾಟ್ ಇಸ್ ಎಕಾಲಜಿ? ಓಕೆ, ಆಮೇಲೆ ಸ್ಟಡಿ ಆಫ್ ಎಕೋಸಿಸ್ಟಮ್. ಓಕೆ, ನನ್ನ ಅಷ್ಟು ಕನ್ವಿನ್ಸ್ಡ್ ಅಲ್ಲ ಈ ಆನ್ಸರ್ ಇಂದ, ಬಿಕಾಸ್ ಸ್ಟಡಿ ಆಫ್ ಎಕೋಸಿಸ್ಟಮ್ ಎಕಾಲಜಿ ಅಲ್ಲ. ಓಕೆ, ಫೈನ್. ಎಕಾಲಜಿ, ದ ಟರ್ಮ್ ಎಕಾಲಜಿ ಇಸ್ ಡಿರೈವ್ಡ್ ಫ್ರಮ್ 2 ಗ್ರೀಕ್ ವರ್ಡ್ಸ್. ಗ್ರೀಕ್ ವರ್ಡ್ಸ್ ಯಾವ್ದದು? 2 ಗ್ರೀಕ್ ವರ್ಡ್ ಅಂತಂದ್ರೆ ಆಯ್ಕಸ್, ಲೋಗಸ್. ಆಯ್ಕಸ್ ಅಂದ್ರೆ ಹೋಮ್, ಲೋಗಸ್ ಅಂದ್ರೆ ಸ್ಟಡಿ. ಓಕೆ, ದಿಸ್ ಟರ್ಮ್ ವಾಸ್ ಕಾಯಿನ್ಡ್ ಇನ್ 1868 by Ernest Haeckel. Ernest Haeckel. Sorry? Oikos. O-I-K-O-S. Oikos. Oikos, logos. Oikos means home. Logos means to study. The term ecology is derived from 2 Greek words, oikos and logos, meaning oikos home, logos study. This term was coined in 1868 by German zoologist Ernest Haeckel. Yaar ivaru Ernest Haeckel antandre? He was a German zoologist. Okay, German zoologist. Idu introduction. Repeat madbeka introduction na? Ellaru barkonidayta? Okay. Next term. Definition ಏನು? ಎಕಾಲಜಿ ಡೆಫಿನೇಷನ್ ಏನು ಅಂದ್ರೆ, ಇಟ್ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ದಟ್ ಅಟೆಂಪ್ಟ್ಸ್ ಟು ಸ್ಟಡಿ ದ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಅಂಡ್ ದ ನ್ಯಾಚುರಲ್ ಹೋಮ್ಸ್. ಓಕೆ, ಯಾವ್ದರ ಬ್ರಾಂಚ್? ಬ್ರಾಂಚ್ ಆಫ್ ಬಯಾಲಜಿ ದಟ್ ಅಟೆಂಪ್ಟ್ಸ್ ಟು ಸ್ಟಡಿ ದ ರಿಲೇಶನ್ಶಿಪ್ ಬಿಟ್ವೀನ್ ಅನ್ ಆರ್ಗ್ಯಾನಿಸಮ್, ಯಾರ್ಯಾರ ಮಧ್ಯ ಅಂದ್ರೆ ಆರ್ಗ್ಯಾನಿಸಮ್ and their natural homes. Okay. Ecology can be defined as a branch of biology that attempts to study the relationship between organisms and their natural homes. Okay. So, iga anthropology students ge ee question. ಓಕೆ, ಈಗ ನಾನು ಹೇಳ್ತಾ ಇದ್ದೀನಿ 1868 ಅಲ್ಲಿ ಈ ಒಂದು ಟರ್ಮಿನಾಲಜಿ ಬರುತ್ತೆ ಅಂತ. ಹಂಗಂದ್ರೆ 1868 ಗಿಂತ ಮುಂಚೆ ಯಾರು ಟ್ರೈ ಮಾಡ್ಲಿಲ್ವಾ ಎಕಾಲಜಿ ಬಗ್ಗೆ ಓದಕ್ಕೆ, ಎಕೋಸಿಸ್ಟಮ್ ಬಗ್ಗೆ ಓದೋದಕ್ಕೆ? ದಿಸ್ ಅಪ್ಲೈಸ್ ಟು ಎವ್ರಿಬಡಿ. ಐ ಮೀನ್ ವಿ ಆಲ್ ಆರ್ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ನೀವೆಲ್ಲರೂ. ಸೊ ನಿಮ್ಗೆ ಆ ಥಾಟ್ ಬರಲ್ವಾ? ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಏನು ಮಾಡ್ಲೇ ಇಲ್ವಾ ಅಂತ? ಮಾಡಿರ್ತಾರೆ. ವೇಗ್ ಆನ್ಸರ್, ಸ್ಮಾರ್ಟ್ ಆನ್ಸರ್. ಯಾರು ಮಾಡಿರ್ತಾರೆ? ಓಕೆ, ಡಾರ್ವಿನ್. ಅವ್ರ ಮುಗೀತು, ಅವ್ರ ಕೋಟಾ ಮುಗೀತು, ಅವ್ರ ಆನ್ಸರ್ ಮುಗಿಸ್ಬಿಟ್ರು. ಸಾರಿ, ಐ ಹ್ಯಾವ್ ನಾಟ್ ಹರ್ಡ್ ಆಫ್ ಇಟ್. ಏನ್ ಸ್ವಲ್ಪ ಜೋರಾಗಿ ಹೇಳಿ. ಮೆಂಡಲ್, ಗ್ರೆಗರ್ ಮೆಂಡಲ್. ಯಾ, ಓಕೆ. ಬಾಟ್ನಿ ಕವರ್ ಆಯ್ತು. ಇವ್ರು ಬಯಾಲಜಿ ಕವರ್ ಝೂಯಾಲಜಿ ಕವರ್ ಮಾಡಿದ್ರು, ಅವ್ರು ಬಾಟ್ನಿ ಕವರ್ ಮಾಡಿದ್ರು. ಆಮೇಲೆ ಫಿಸಿಕಲ್ ಆಸ್ಪೆಕ್ಟ್ಸ್, ಟೆಂಪರೇಚರ್, ಸನ್ಲೈಟ್, ರೈನ್ಫಾಲ್. ಹಿಸ್ಟ್ರಿ ಯಾರಿಗೂ ಇಷ್ಟ ಇಲ್ಲ, ಇಲ್ಲಿರೋರ್ಗೆ ಯಾರಿಗೂ ಇಷ್ಟ ಇಲ್ಲ. Have you heard of
ವೃಕ್ಷಾಯುರ್ವೇದ, ಚರಕ ಸಂಹಿತ, ಸುಶ್ರುತ ಸಂಹಿತ ಎಲ್ಲ ಕೇಳಿಲ್ವಾ? This is how you are going to write an advanced level answer. ಎಕಾಲಜಿ ಸಬ್ಜೆಕ್ಟ್ ಗೆ ಹಿಸ್ಟ್ರಿನ ಲಿಂಕ್ ಮಾಡ್ತಾ ಇದೀವಿ ಗೊತ್ತಾ, ಇದೇ ವ್ಯಾಲ್ಯೂ ಅಡಿಷನ್. ನೀವು ಜನರಲ್ ಆಗಿ ನಾರ್ಮಲ್ ಆಗಿ ಬರೆದ್ರೆ ನಾರ್ಮಲ್ ಮಾರ್ಕ್ಸೇ ಬರುತ್ತೆ. ಹೌ ವಿಲ್ ಯು ಸ್ಟ್ಯಾಂಡ್ ಔಟ್ ಆಫ್ ದಟ್ ಥಿಂಗ್? ಆ ಸರ್ಕಲ್ ಇಂದ ಆಚೆ ಹೆಂಗ್ ನಿಂತ್ಕೊಳ್ಳೋದು? ಹಿಂಗೆ ನಿಂತ್ಕೊಳ್ಳೋದು, ತಲೆ ಕೆಲ್ಸ ಕೊಡ್ಬೇಕು. ಆಯ್ತಾ? ಎಲ್ಲ ಓದಿರೋದೆ. ನೀವು ಹಿಸ್ಟ್ರಿಲಿ ಆರ್ಟ್ ಅಂಡ್ ಕಲ್ಚರ್ ಎಲ್ಲ ಮಾಡಿದಾಗ, ಏನ್ಷಿಯಂಟ್ ಇಂಡಿಯಾ ಎಲ್ಲ ಮಾಡಿದಾಗ ಸರ್ ಹೇಳಿರ್ತಾರಲ್ವಾ ಇದನ್ನ. ಇವಾಗ ಸ್ಟಾರ್ಟ್ ಮಾಡಿದಾರ, ಓಕೆ, ಇವಾಗ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಸರ್ ಮಾಡೋವಾಗ ನೀವು ಆನ್ಸರ್ ಮಾಡಿ ಹೇಳಿ, ಸರ್ ಇದನ್ನ ಎಕಾಲಜಿ ಎನ್ವಿರಾನ್ಮೆಂಟ್ ಅಲ್ಲೂ ನಾವು ಲಿಂಕ್ ಮಾಡಿದ್ವಿ ಅಂತ. ಸೊ ಪರಸಾರ ಅಂತ ಒಬ್ರು ಇರ್ತಾರೆ, ಅವರು ವೃಕ್ಷಾಯುರ್ವೇದ ಅಂತ ಒಂದು ಗ್ರಂಥನ್ ಬರೀತಾರೆ. ಹೀಲ್ ರೈಟ್ ಅ ಟ್ರೀಟೈಸ್ ಕಾಲ್ಡ್ ವೃಕ್ಷಾಯುರ್ವೇದ. ವೃಕ್ಷ ಮೀನ್ಸ್ ನಿಮ್ ಬಾಟ್ನಿ, ಹಿಲ್ ಟಾಕ್ ಅಬೌಟ್ ಬಾಟ್ನಿ. ಓಕೆ, ನೆಕ್ಸ್ಟ್ ಚರಕ ಸಂಹಿತ, ಪರಸಾರ, PARASAR, ಪರಸಾರ, ವೃಕ್ಷಾಯುರ್ವೇದ. ಓಕೆ, ಬಾಟ್ನಿ ಬಗ್ಗೆ ಪರಸಾರ ಬುಕ್ ಅಲ್ಲಿ ಹೇಳ್ದಂಗ ಆಗತ್ತೆ. ಝುವಾಲಜಿ ಬಗ್ಗೆ ಚರಕ ಸಂಹಿತ, ಸುಶ್ರುತ ಸಂಹಿತ, ಮೆಡಿಕಲ್ ಅಂಡ್ ಟ್ರೀಟೈಸ್, ಮೆಡಿಸಿನ್ ಅಂಡ್ ಟ್ರೀಟೈಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಿಮ್ಗೆ ಏನ್ಷಿಯಂಟ್ ಇಂಡಿಯಾ ಮಾಡಿದಾಗೆಲ್ಲ ಕವರ್ ಆಗತ್ತೆ, ಡೋಂಟ್ ವರಿ. ಆಯ್ತಾ? ಸೊ ಆವಾಗ್ಲೂನು ನೇಚರ್ ಬಗ್ಗೆ, ಆಮೇಲೆ ಆಂಥ್ರೋಪಾಲಜಿ ನ್ಯಾಚುರಲಿಸಮ್, ಮ್ಯಾಕ್ಸ್ ಮಿಲ್ಲರ್, ಆಂಥ್ರೋಪೋಮಾರ್ಫೈಸೇಷನ್. ಬಂದಿದ್ದೀರಾ ಅಲ್ಲಿ ತನಕ? ಸ್ಟಾರ್ಟೇ ಮಾಡಿಲ್ವಾ? ಓಕೆ, ಸೊ ಬರುತ್ತೆ ಅದೆಲ್ಲ. ನೇಚರ್ ವರ್ಷಿಪ್ ಮಾಡ್ತಾರಲ್ವಾ, ಅದೆಲ್ಲ ಏನಕ್ಕೋಸ್ಕರ ವರ್ಷಿಪ್ ಮಾಡ್ತಾರೆ? ಅವಾಗ್ಲೇ ಅವೇರ್ನೆಸ್ ಇತ್ತು, ಆದ್ರೆ ಅದಕ್ಕೊಂದು ಟೆಕ್ಸ್ಟ್ ಬುಕ್ ಅಂತ ಯಾರು ಮಾಡ್ಲಿಲ್ಲ, ಅದಕ್ಕೊಂದು ಸಬ್ಜೆಕ್ಟ್ ಅಂತ ಒಂದು ಕ್ಯಾಟಗರಿ ಯಾರು ಮಾಡ್ಲಿಲ್ಲ ಅಷ್ಟೇ. ರೆಕಾರ್ಡ್ಸ್ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ಆಯ್ತಾ? ಈಗ ರೆಕಾರ್ಡ್ಸ್ ಆಗತ್ತೆ. ಈಗ ಪರಸಾರ, ಚರಕ ಸಂಹಿತ, ಸುಶ್ರುತ ಸಂಹಿತೆಲ್ಲ ಇರುತ್ತೆ. ಬಟ್ ಸಬ್ಜೆಕ್ಟ್ ಡಿಸಿಪ್ಲಿನ್ ಅಂದ್ರೆ ಒಂದು ಡಿಸಿಪ್ಲಿನ್ ಆಗಿ ಬರ್ಲಿಲ್ಲ ಅದ ಆಚೆ ಕಡೆ. ಅವೇರ್ನೆಸ್ ಇತ್ತು, ಅವಾಗ್ಲೂ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇತ್ತು. ಅವ್ರಿಗೆ ಅವತ್ತೇ ಇದ್ದವ್ರಿಗೆ ಚೆನ್ನಾಗಿತ್ತು. ಇವಾಗ ನಾವು, ಐ ಮೀನ್, ದಿಸ್ ಜನರೇಷನ್ ಹ್ಯಾಸ್ ಟೇಕನ್ ದಿ ಎನ್ವಿರಾನ್ಮೆಂಟ್ ಫ್ರಮ್ ಬ್ಯಾಡ್ ಟು ವರ್ಸ್ಟ್. ಸೊ ಅವಾಗ್ಲೂ ಇತ್ತು ಥಾಟ್ ಪ್ರೊಸೆಸ್, ನಾಟ್ ಜಸ್ಟ್ ಅದಕ್ಕೊಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಸಿಕ್ಕಿದ್ದು 1868 ಅಲ್ಲಿ ಅಂತ ಅನ್ಕೊಳ್ಳೋಣ. ಬ್ರಾಂಚ್ ಹೇಳಿ ಸರ್. ಅವಾಗಿಂದು ಇವಾಗ ಕಂಪೇರ್ ಮಾಡ್ತಾರೆ, ಅವಾಗಿನ ಈ ರೀತಿ ಇತ್ತು ಅಂತ ಹೇಳ್ಬೋದಷ್ಟೇ, ಆದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ. ರೈಟ್, ಹಿಸ್ಟ್ರಿ ಇಸ್ ಪಾಸ್ಟ್ ಅಲ್ಲ, ಗ್ಲೋರಿಫಿಕೇಶನ್ ಈ ತರ ಇತ್ತು ಅಷ್ಟೇ ಅಂತ ಹೇಳ್ಬೋದು. ಯಾ, ದೋಸ್ ಆರ್ ಆಲ್ ಸ್ಪೆಕ್ಯುಲೇಷನ್ಸ್ ಅಂತ ಹೇಳ್ಬೋದು. ಹೇಳಿ ಮಾನಸ. ಎಕ್ಸಾಂಪಲ್ ನ್ಯಾಚುರಲ್ ನೇಚರ್ನೇ ವರ್ಷಿಪ್ ಮಾಡುವಂತದ್ದು. ಫಾರೆಸ್ಟ್ ನ ವರ್ಷಿಪ್ ಮಾಡ್ತಿದ್ರು, ಸನ್ಲೈಟ್ ನ ವರ್ಷಿಪ್ ಮಾಡ್ತಿದ್ರು, ರೈನ್ಫಾಲ್ ನ ವರ್ಷಿಪ್ ಮಾಡ್ತಿದ್ರು, ಮತ್ತೆ ಅದೇ ಎಲ್ಲ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ವರ್ಷಿಪ್ ಮಾಡ್ತಿದ್ರು. ಹೌದಮ್ಮ. ಸೊ ಅದನ್ನೇ ಎಕ್ಸಾಂಪಲ್. ಎಸ್, ಯು ಕ್ಯಾನ್ ರೈಟ್. ಅದನ್ನೇ ಹೇಳ್ತಾರೆ, ಈ ತರ ಎಕ್ಸಾಂಪಲ್ ಬರೀರಿ. ಸಿ, ಅನಿಮಲ್ಸ್ ವರ್ಷಿಪ್ ಇತ್ತು, ನೇಚರ್ ವರ್ಷಿಪ್ ಇತ್ತು ಅಲ್ವಾ? ದೇವರು ಅಂದಿದ್ ಬಂದಿದ್ದು ಪ್ರಾಬಬ್ಲಿ ಆಂಥ್ರೋಪಾಲಜಿ ಸ್ಟೂಡೆಂಟ್ ಓದ್ತಾರೆ. ಆಂಥ್ರೋಪೋಮಾರ್ಫೈಸೇಷನ್ ಅಂತ ಆಗತ್ತೆ. ಫಸ್ಟ್ ಬಂದಿದ್ ನೇಚರಿಸಮ್, ಅಂದ್ರೆ ನೇಚರ್ ಅಂಡ್ ಇಟ್ಸ್ ವರ್ಷಿಪ್. ಆ ಹ್ಯೂಮನ್ ಫಾರ್ಮ್ ಬರುತ್ತೆ ಗೊತ್ತಾ, ಈಗ ಶಿವ ಅಂದ್ರೆ ಹಿಂಗೆ, ಪಾರ್ವತಿ ಅಂದ್ರೆ ಹಿಂಗೆ. ಆ ಹ್ಯೂಮನ್ ಫಾರ್ಮ್ ಬಂದಿದ್ ತುಂಬಾ ಲೇಟರ್ ಸ್ಟೇಜ್ಗೆ. ಅದನ್ನೇ ಆಂಥ್ರೋಪೋಮಾರ್ಫೈಸೇಷನ್ ಅಂತ ನಾವು ಓದ್ತೀವಿ ಆಂಥ್ರೋಪಾಲಜಿನಲ್ಲಿ. ಈ ತರ ಎಕ್ಸಾಂಪಲ್ ಬರೀರಿ, ಓದೋರ್ಗು ಇಂಟ್ರೆಸ್ಟ್ ಇರುತ್ತೆ. ಈಗ ಎಲ್ಲಾರು ಅದೇ ಬರ್ದಿರ್ತಾರೆ, ಅದನ್ನೇ ಮೋನೋಟೋನಸ್ ಆಗಿ ಓದಕ್ಕಿಂತ ನಿಮ್ಮ ಆನ್ಸರ್ ಅಲ್ಲಿ ಏನೋ ಒಂಚೂರು, ಓ ಹೌದಾ, ಯು ಶುಡ್ ಕನೆಕ್ಷನ್ ಬಿಲ್ಡ್ ಮಾಡ್ಬಿಡ್ಬೇಕು ಅವ್ರಿಗೆ. ಅವಾಗ ಪ್ರತಿಯೊಂದನ್ನು ಅವರು ಸ್ವಲ್ಪ ನೀಟಾಗಿ ನೋಡ್ತಾರೆ. ಆಯ್ತಾ? ಎಕ್ಸಾಂಪಲ್ಸ್ ಚೆನ್ನಾಗಿ ಕೊಡಿ. GS3 ನಲ್ಲಿ ಎಕ್ಸಾಂಪಲ್ ಚೆನ್ನಾಗಿ ಕೊಟ್ಟಷ್ಟು GS3 ಸೋಶಿಯಾಲಜಿ, ಐ ಮೀನ್ ಪೇಪರ್ 1 ಅಲ್ಲಿ ಬರುತ್ತಲ್ಲ ನಿಮ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಎಲ್ಲ, ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ಸ್ ವರ್ಕ್ ಆಗೋದು. ಆಯ್ತಾ? ನೆಕ್ಸ್ಟ್ ಇದ್ರಲ್ಲಿ ಬ್ರಾಂಚಸ್ ಅಂತೆಲ್ಲ ಇದೆ, ಅಷ್ಟೊಂದು ಅಡ್ವಾನ್ಸ್ ಲೆವೆಲ್ ಎಲ್ಲ ಬೇಕಾಗಿಲ್ಲ. ಹೇಳ್ತೀನಿ ಬ್ರಾಂಚಸ್ ಯಾವ್ದ್ಯಾವ್ದು. ಹ್ಯೂಮನ್ ಎಕಾಲಜಿ, ಅನಿಮಲ್ ಎಕಾಲಜಿ, ಅಪ್ಲೈಡ್ ಎಕಾಲಜಿ, ಎಷ್ಟೊಂದಿದೆ. ಹ್ಯೂಮನ್ ಎಕಾಲಜಿ ಅಂದ್ರೆ ಹ್ಯೂಮನ್ಸ್ ಓದುತ್ತೆ, ಅನಿಮಲ್ ಅಂದ್ರೆ ಅದ್ರ ಬಗ್ಗೆ ಓದುತ್ತೆ, ಅಪ್ಲೈಡ್ ಅಂದ್ರೆ ಇವ್ರಿಬ್ಬರನ್ನು ಕಂಬೈನ್ ಮಾಡ್ಕೊಂಡು ಓದುತ್ತೆ. ಆ ಬ್ರಾಂಚಸ್ ಕ್ಲಾಸಿಫಿಕೇಶನ್ ಎಲ್ಲ ನಾಟ್ ರಿಕ್ವೈರ್ಡ್. ಓಕೆ, ಸೊ ಎಕಾಲಜಿ ಬಗ್ಗೆ ಏನೇನ್ ಹೇಳಿದ್ನೋ ಇವಾಗಿನ ತನಕ, ಅದ್ರ ಬಗ್ಗೆ ಏನಾದ್ರೂ ಡೌಟ್ ಇದೆಯಪ್ಪ ನಿಮ್ಗೆ? ಅಡ್ಮಿಟ್. ಸೊ ನೆಕ್ಸ್ಟ್, ಈಗ ನಮ್ಗೆ ಟರ್ಮಿನಾಲಜಿಸ್ ಕ್ಲಿಯರ್ ಆಯ್ತು. ಎಕೋಸಿಸ್ಟಮ್ ಅಂದ್ರೆ ಏನು, ಎಕಾಲಜಿ ಅಂದ್ರೆ ಏನು ಅಂತ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನಿಮ್ಮ
ಸಿಲೆಬಸ್ ಪ್ರಕಾರ ಏನಿರುತ್ತೆ ನಿಮ್ಗೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕಾಲಜಿ ಅಂತ ಬರುತ್ತೆ. ಓಕೆ, ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕಾಲಜಿ. ಮೋಸ್ಟ್ ಫೇವರೆಟ್ ಕ್ವಶನ್ KPSC ಅವ್ರಿಗಿದು. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕಾಲಜಿ. ಓಕೆ, ಈ ಲೆವೆಲ್ಸ್ ಅಲ್ಲಿ 6 ಲೆವೆಲ್ಸ್ ಇದೆ. ಲೆವೆಲ್ಸ್ ಆಫ್ ಎಕಾಲಜಿ ನಲ್ಲಿ 6 ಲೆವೆಲ್ಸ್ ಇದೆ. ಓಕೆ, ವಾಟ್ ಆರ್ ದೋಸ್ 6 ಲೆವೆಲ್ಸ್? ದ ಫಸ್ಟ್ ಲೆವೆಲ್ ಇಸ್ ಇಂಡಿವಿಜುವಲ್, ಪಾಪ್ಯುಲೇಷನ್, ಕಮ್ಯುನಿಟಿ, ಎಕೋಸಿಸ್ಟಮ್, ಬಯೋಮ್, ಬಯೋಸ್ಫಿಯರ್. I repeat, there are 6 levels in the organization of ecology: individual, population, community, ecosystem, biome, and biosphere. Okay, 6 levels. ಡಯಾಗ್ರಾಮ್ ನಿಮ್ ಬುಕ್ಕಲ್ಲೂ ಇದೆ, ಬರ್ಕೊಳ್ಳಿ. ಇದ್ರ ಬಗ್ಗೆ ಕ್ವಶನ್ ಬಂದಾಗ ಡಯಾಗ್ರಾಮ್ ಬರ್ದ್ಬಿಟ್ಟೆ ಬನ್ನಿ ಆನ್ಸರ್ ಅಲ್ಲಿ, ಆಯ್ತಾ? ಬರೀ ಥಿಯರಿ ಬರ್ದ್ಬಿಟ್ಟು ಬರಬೇಡಿ. Okay, who is an individual? Is it a plant, an animal, human? Who is an individual? Human. Okay, one answer human. Innond answer? Any single living. Good. Any single unit which has the ability to live, act and function on its own is called an individual. Andre any single unit which has the ability to act, function on their own is called an individual. This individual can be anyone. Plants irbodu, animals irbodu, microbes irbodu, humans irbodu. See, humans anta yavattu first example kodbedi. Humans are the last kodbeku ನೀವು humans the example. Level of organization alle hogi, ಕೆಳಗಡೆಯಿಂದ ಮೇಲೋಗಿ, ಆಯ್ತಾ? So individual means any entity or any unit which has the ability to act and function independently. Example, plants, animals, humans. Producers. Yeah, plants andre ella producers adralle cover agate, ಆಯ್ತಾ? ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಂತಂದ್ರೆ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಯೂಶಲಿ ಆಫ್ ಸೇಮ್ ಸ್ಪೀಶೀಸ್, ಆಯ್ತಾ? ಈಗ ಪ್ಲಾಂಟ್ ಪಾಪ್ಯುಲೇಷನ್ ಅಂತೀವಿ, ಅನಿಮಲ್ ಪಾಪ್ಯುಲೇಷನ್ ಅಂತೀವಿ, ಹ್ಯೂಮನ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಸ್ಪೀಶೀಸ್ ಇಂಪಾರ್ಟೆಂಟ್. ಒಂದ್ ಪಾಪ್ಯುಲೇಷನ್ ಅಂತ ನಾವು ತಗೊಂಡಾಗ ವಿ ಗ್ರೇಡ್ ಇಟ್ ಅಕಾರ್ಡಿಂಗ್ ಟು ದಿ ಟೈಪ್ ಆಫ್ ಸ್ಪೀಶೀಸ್ ಆರ್ ದಿ ಕ್ಯಾಟಗರಿ ಆಫ್ ಸ್ಪೀಶೀಸ್ ಟು ವಿಚ್ ದೇ ಬಿಲಾಂಗ್ ಟು, ಆಯ್ತಾ? ಗ್ರೂಪ್ ಆಫ್ ಇಂಡಿವಿಜುವಲ್ಸ್ usually belonging to the same species is called population. Okay, population anta bandaga economy agidya, population growth rate. What does population increase? Compared to a base year, what is the ಅಂದ್ರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ಕ್ರೀಸ್ ಆಗಿರ್ತಾರೆ, ಆಯ್ತಾ? ಪಾಪ್ಯುಲೇಷನ್ ಡಿಕ್ರೀಸ್ ಅಂತಂದ್ರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಕಮ್ಮಿ ಆಗಿರ್ತಾರೆ. ಇನ್ಕ್ರೀಸ್ ರೀಸನ್ಸ್ ಏನು? ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಕ್ಕೆ ರೀಸನ್ಸ್ ಏನು? ಇಂಡಿಯಾ ಸಿನಾರಿಯೋ ತುಂಬಾ ಡಿಫರೆನ್ಷಿಯಲ್ ಇದೆ. ಅವ್ರದ್ದು ಏನಿತ್ತು ಮೇಲ್ ಚೈಲ್ಡ್ ಡಿಸೈರ್ಸ್ ಗಳು ಕಮ್ಮಿ, ಅಂದ್ರೆ ಜಾಸ್ತಿ ಆಗ್ತಾ ಇತ್ತು. ಸೆಕ್ಸ್ ರೇಷಿಯೋ ಜಾಸ್ತಿ ಆಗ್ತದೆ. ಎಂಟರ್ಟೈನ್ಮೆಂಟ್ ವೇಸ್ ಎಲ್ಲ ಏನು ಇರ್ಲಿಲ್ಲ. Good. ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. Because they considered reproducing itself as an entertainment. Okay. ಅದು ಒಂದು ಪಾಯಿಂಟ್. ಆಮೇಲೆ ಅವರು ಗಾಡ್ ಗಿಫ್ಟ್ ಅಂತಾನು ಇದು ಮಾಡಿ. Yeah, myths. There were myths. ಮಕ್ಕಳು ದೇವ್ರು ಕೊಟ್ಟವರ, ಮನೆ ತುಂಬಾ ಮಕ್ಳಿರ್ಬೇಕು, ಕಮ್ಮಿ ಇರೋದ್ರಿಂದ ನಂಬರ್ ಆಫ್. ಬಟ್ ಆ ಪಾಯಿಂಟ್ ನಾನು ಕಾಂಟ್ರಾಡಿಕ್ಟ್ ಮಾಡಿ ಹೇಳ್ತೀನಿ. ಇವಾಗ ಮೆಡಿಕಲ್ ಫೆಸಿಲಿಟೀಸ್ ಚೆನ್ನಾಗಿರೋದ್ರಿಂದನೂ ಚೈಲ್ಡ್ ಬರ್ತ್ ರೇಟ್ ಚೆನ್ನಾಗಿದೆ ಇವಾಗ. ಅಂದ್ರೆ ಮಾರ್ಟಿಲಿಟಿ ರೇಟ್ಸ್ ಕಮ್ಮಿ ಆಗ್ತಿದೆ, IMR ಕಮ್ಮಿ ಆಗ್ತಿದೆ ಅಲ್ವಾ? ಸೊ ಅದು ಒಂದ್ ರೀಸನ್ ಇರ್ಬೋದು, IMR MMR. ಬಟ್ ಒಂದ್ 2 ಎಕ್ಸಾಂಪಲ್ ಆದ್ರೂ ಕೊಡಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಅಂತ ಬಂದಾಗ ಯಾವ್ದ್ರಿಂದ ಇನ್ಕ್ರೀಸ್ ಆಗ್ತಿದೆ? ಇನ್ಕ್ರೀಸ್ಡ್ ಫರ್ಟಿಲಿಟಿ,
ಈಗ ಚೈನಲ್ಲೆಲ್ಲ ಏನಾಗ್ತಾ ಇದೆ, ಏನೋ ಒನ್ ಚೈಲ್ಡ್ ಪಾಲಿಸಿ ಏನ್ ಮಾಡಿದ್ರು, ಜಾಸ್ತಿ ಆಗ್ತಿಲ್ಲ. ರೈಟ್, ಡಿಪೆಂಡೆನ್ಸಿ. ಈಗ ದೇ ಆರ್ ಡೈಯಿಂಗ್, ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಇವಾಗ ಅಲ್ವಾ, ಬಿಕಾಸ್ ಅವ್ರದ್ದು ಡೆಮೋಗ್ರಫಿಕ್ ಡಿವಿಡೆಂಡ್ ಏನಾಯ್ತು. ಹೌದು. ಆಮೇಲೆ ಜಪಾನ್ ಅಲ್ಲಿ ದ ಪ್ರೊಡಕ್ಟಿವ್ ಯೂತ್ ಕಮ್ಮಿ ಇದೆ. ಹಂಗಾಗಿ ಇವಾಗ ಜಪಾನ್ ಅಲ್ಲಿ ಸಮ್ ವಿಲೇಜ್, ಐ ಫಾರ್ಗಾಟ್ ದಟ್ ನೇಮ್, ಅಲ್ಲೇನು ಅಂದ್ರೆ ತುಂಬಾ ಕಡಿಮೆ ಜನ ಅಂದ್ರೆ ಒಂದ್ 550 ಜನ ಏನೋ ಇದ್ರಂತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಗ್ರಾಜುಲಿ ಎಲ್ಲರೂ ಏನೋ ಕಾಯಿಲೆ ಬಂದು ಸಾಯಕ್ ಶುರು ಆಗ್ತಾರೆ. ಸೊ ತುಂಬಾ ಹ್ಯಾಂಡ್ಫುಲ್, ಮೇ ಬಿ 2 ಡಿಜಿಟ್ ಬಂದ್ಬಿಡುತ್ತಂತೆ ನಂಬರ್ ಅಲ್ಲಿ. ಸೊ ಒಬ್ರು ಕಾರ್ಟೂನ್ ಆರ್ಟಿಸ್ಟ್ ಏನ್ ಮಾಡ್ತಾರೆ, ಹಿ ವಿಲ್ ಕ್ರಿಯೇಟ್ ಸಾಫ್ಟ್ ಟಾಯ್ಸ್, ಮನುಷ್ಯರ ತರ ಸಾಫ್ಟ್ ಟಾಯ್ಸ್ ನ ಆ ಊರಲ್ಲಿ ಎಲ್ಲಾ ಕಡೆ ಇರುತ್ತೆ. ಬಿಕಾಸ್ ಆ ಲೋನ್ಲಿನೆಸ್ ಕಾಡ್ಬಾರ್ದಲ್ವಾ. ಒಂದ್ ಮನೇಲಿ ಜನರಿಗಿಂತ ಆಕ್ಚುಲಿ ಸಾಫ್ಟ್ ಟಾಯ್ಸ್ ಅಂದ್ರೆ ಇಟ್ ಲುಕ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ಇಟ್ ಲುಕ್ಸ್ ಲೈಕ್ ಅ ಮ್ಯಾನ್, ವಿಮೆನ್, ಚೈಲ್ಡ್, ಗ್ರ್ಯಾಂಡ್ ಪಾ, ಗ್ರ್ಯಾಂಡ್ ಮಾ, ಆ ತರ ಜಪಾನ್ ಅಲ್ಲಿ ಆ ತರ ಒಂದ್ ಸಿನಾರಿಯೋ ಇವತ್ತಿಗೂ ಇದೆ. ಸೊ ಪಾಪ್ಯುಲೇಷನ್ ಡಿಕ್ರೀಸ್ ಆಗೋದಕ್ಕೆ ಕಾರಣ ರೆಡ್ಯೂಸ್ ಫರ್ಟಿಲಿಟಿ ರೇಟ್ ಇರ್ಬೋದು, ಅಥವಾ ಅವೇರ್ನೆಸ್ ಇರ್ಬೋದು, ಎಜುಕೇಶನ್, ಲೈಫ್ ಸ್ಟೈಲ್, ಎಕ್ಸ್ಪೆನ್ಸಸ್, ಪಾಲಿಸಿ ಮೇಕಿಂಗು ಇರ್ಬೋದು. ಈಗ ಸ್ಟೇಟ್ ಗಳೆಲ್ಲ ಮಾಡ್ತಾರಲ್ಲ ಒನ್ ಚೈಲ್ಡ್ ಪಾಲಿಸಿ, ಚೈನಾದ ಎಕ್ಸಾಂಪಲ್ ಕೊಡ್ಬೋದು ನೀವು. ಆಮೇಲೆ ಐ ಥಿಂಕ್ ನಾರ್ತ್ ಅಲ್ಲಿ ಎಲ್ಲ ಮಾಡಿದಾರೆ ಗೊತ್ತಾ, ಈಗ ಪಂಚಾಯತ್ಗೆಲ್ಲ ನೀವು ಕಂಟೆಸ್ಟ್ ಮಾಡ್ಬೇಕು ಅಂದ್ರೆ 3 ಮಕ್ಳಿದ್ರೆ ಅವ್ರು ಕಂಟೆಸ್ಟ್ ಮಾಡಂಗಿಲ್ಲ. ಸೋ ಮೆನಿ ಥಿಂಗ್ಸ್, ಭಾಗ್ಯಲಕ್ಷ್ಮಿ ಸ್ಕೀಮ್, ಆ ತರದೆಲ್ಲ ಹೇಳ್ಬೋದು. ಓಕೆ, ಸೊ ಪಾಪ್ಯುಲೇಷನ್ ಅಂತ ಬಂದಾಗ ಎಕಾಲಜಿ ಎನ್ವಿರಾನ್ಮೆಂಟ್ ನಾನು ಆಕ್ಚುಲಿ ಜಾಸ್ತಿನೇ ಹೇಳ್ದೆ, ನಾನು ಎಕನಾಮಿ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ದೆ. ಇರ್ಲಿ, ನಾಲೆಜ್ ಇಸ್ ವೆಲ್ತ್, ತಲೆಯಲ್ಲಿ ಇರ್ಲಿ. ನೆಕ್ಸ್ಟ್ ಕಮ್ಯುನಿಟಿ ಅಂತ ಬಂದಾಗ ಆಲ್ ಪಾಪ್ಯುಲೇಷನ್, irrespective of the species, all the population living in a given ecosystem is called a community. Ella set of population in a particular ecosystem is called a community. For example, plant community, animal community, ಆತರ. ಓಕೆ, ತಗೋಬಹುದು ಸರ್, ವಿಲೇಜ್ ಕಮ್ಯುನಿಟಿ ತಗೋಬಹುದು. ಆಯ್ತಾ? ಆಮೇಲೆ ಈ ಕಮ್ಯುನಿಟಿನಲ್ಲಿ 2 ಕ್ಲಾಸಿಫಿಕೇಶನ್ ಇದೆ. ಮೇಜರ್ ಕಮ್ಯುನಿಟಿ, ಮೈನರ್ ಕಮ್ಯುನಿಟಿ ಅಂತ ಇದೆ. ಮೇಜರ್ ಕಮ್ಯುನಿಟಿ, ಮೈನರ್ ಕಮ್ಯುನಿಟಿ. ಓಕೆ, ಮೇಜರ್ ಕಮ್ಯುನಿಟಿ ಅಂದ್ರೆ ಸೈಜ್ ವೈಸ್ ದೊಡ್ಡದಾಗಿರುತ್ತೆ, ಲಾರ್ಜ್ ಸೈಜ್, ವೆಲ್ ಆರ್ಗನೈಸ್ಡ್ ಅಂಡ್ ರಿಲೇಟಿವ್ಲಿ ಇಂಡಿಪೆಂಡೆಂಟ್. ಓಕೆ, ರಿಲೇಟಿವ್ಲಿ ಇಂಡಿಪೆಂಡೆಂಟ್, ಲಾರ್ಜ್ ಸೈಜ್, ವೆಲ್ ಆರ್ಗನೈಸ್ಡ್, ರಿಲೇಟಿವ್ಲಿ ಇಂಡಿಪೆಂಡೆಂಟ್ ಕಮ್ಯುನಿಟೀಸ್ ಆರ್ ಕಾಲ್ಡ್ ಆಸ್ ಮೇಜರ್ ಕಮ್ಯುನಿಟೀಸ್. ಆಮೇಲೆ ಅಡ್ಜಸೆಂಟ್ ಕಮ್ಯುನಿಟಿ ಮೇಲೆ ಆ ಮೇಜರ್ ಕಮ್ಯುನಿಟಿದು ಡಿಪೆಂಡೆನ್ಸಿ ತುಂಬಾ ಮಿನಿಮಲ್ ಇರುತ್ತೆ, ತುಂಬಾ ಮಿನಿಮಲ್. ಈಗ ಫಾರ್ ಎಕ್ಸಾಂಪಲ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ತಗೊಂಡಾಗ ಅದು ಬರೀ ಸನ್ಲೈಟ್ ಗೋಸ್ಕರ ಡಿಪೆಂಡ್ ಆಗುತ್ತೆ ಅಷ್ಟೇ, ಬಿಕಾಸ್ ಇಟ್ ಹ್ಯಾಸ್ ಟು ಕ್ಯಾರಿ ಔಟ್ ದಿ ಫೋಟೋಸಿಂಥಸಿಸ್ ಪ್ರಾಸೆಸ್ ಅಲ್ವಾ. ಇಫ್ ನಾಟ್, ಇಟ್ ಇಸ್ ಅ ಸೆಲ್ಫ್ ಸಫಿಶಿಯಂಟ್ ಕಮ್ಯುನಿಟಿ. ಇಟ್ ಇಸ್ ಡಿಪೆಂಡೆಂಟ್ ಓನ್ಲಿ ಆನ್ ದ ಸನ್ಲೈಟ್. ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಆಫ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಹಿಯರ್, ಮೇಜರ್ ಕಮ್ಯುನಿಟಿಗೆ. ಮೈನರ್ ಕಮ್ಯುನಿಟಿ ಅಂತ ಬಂದಾಗ ಆ ಅಡ್ಜಸೆಂಟ್ ಕಮ್ಯುನಿಟಿ ಅಂದ್ರೆ ಆ ಕಮ್ಯುನಿಟಿ ಅಕ್ಕಪಕ್ಕ ಏನ್ ಕಮ್ಯುನಿಟಿ ಇರುತ್ತೋ ಆ ಕಮ್ಯುನಿಟಿ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಓಕೆ, ಇದಕ್ಕೇನ್ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ಮ್ಯಾಟ್ ಆಫ್ ಲೈಚನ್ಸ್ ಆನ್ ಅ ಕೌಡಂಗ್ ಪ್ಯಾಡ್, ಸಿಂಬಯೋಸಿಸ್. ಇಲ್ಲ ಜಸ್ಟ್ ಸಿಂಬಯೋಸಿಸ್ ಅಂತ ಬರೆದು ನಿಲ್ಲಿಸ್ಬೇಡಿ. ಅಟ್ಲೀಸ್ಟ್ KPSC ಎಕ್ಸಾಮ್ ಬರೆಯುವಾಗ ಮ್ಯಾಟ್ ಆಫ್ ಲೈಚನ್ಸ್ ಆನ್ ಅ ಟಂಗ್ ಪ್ಯಾಡ್ ಅಂತ ಬರೀರಿ. ಅಷ್ಟು ಅರ್ಥ ಆಗಲ್ಲ ಕೆಲವ್ರಿಗೆ, ಯಾಕಂದ್ರೆ ಯಾರು ಬರ್ತಾರೆ ವ್ಯಾಲ್ಯೂಯೇಷನ್ಗೆ? ಸೆಕೆಂಡ್ PUC ಲೆಕ್ಚರರ್ಸ್, ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಡಿಗ್ರಿ ಅಲ್ವಾ. ಅವ್ರ ಹತ್ರ ಒಂದ್ ಕೀ ಇರುತ್ತಷ್ಟೇ ಆನ್ಸರ್, ಅವ್ರ ಅದನ್ನ ಥಿಂಕ್ ಕೂಡ ಮಾಡಲ್ಲ. ಅವ್ರ ಹತ್ರ ಇರೋ ಕೀನಲ್ಲಿ ನಿಮ್ ಪಾಯಿಂಟ್ ಎಲ್ಲೋ ಒಂದ್ ಕಡೆ ಫಿಟ್ ಆಯ್ತಂದ್ರೆ ಓಕೆ. ಇಫ್ ಯು ರೈಟ್ ಸಿಂಬಯೋಸಿಸ್, ಇಫ್ ದ ಪರ್ಸನ್ ಇಸ್ ನಾಟ್ ನೋಯಿಂಗ್ ವಾಟ್ ಇಸ್ ಸಿಂಬಯೋಸಿಸ್, ದೆನ್ ಗಾನ್ ಕೇಸ್. ಬೆಟರ್ ಯು ಎಕ್ಸ್ಪ್ಲೈನ್ ಇಟ್ ಅಂಡ್ ಬ್ರಾಕೆಟ್ ಅಲ್ಲಿ ಸಿಂಬಯೋಸಿಸ್ ಅಂತ ಬರೀರಿ. ಸಪೋಸ್ ಇಫ್ ದ ಪರ್ಸನ್ ನೋಸ್ ವಾಟ್ ಇಸ್ ಸಿಂಬಯೋಸಿಸ್, ಆ ವರ್ಡ್ ನೋಡಿದ ತಕ್ಷಣ ಖುಷಿ ಆಗತ್ತೆ ಅವ್ರು. ಓಕೆ, ಆನ್ಸರ್ ರೈಟಿಂಗ್ ಇಸ್ ಅನ್ ಆರ್ಟ್, you should practice. Okay, so major community, minor community. Minor community ga mat of lichens. Lichens ge ಏನಂತಾರೆ? ಪಾಚಿ ಹೇಳಿ. ಹಾ ಸರ್, ಸರ್ ವ್ಯಾಲ್ಯೂ ಖಂಡಿತ ಇರಲ್ಲ. ನನ್ಗೆ ಯಾವಾಗ್ಲೂ ಅದೇ ಪ್ರಾಬ್ಲಮ್ ಇರ್ತಾ ಇತ್ತು. ನಾನು ಟೆಸ್ಟ್ ಸೀರೀಸ್ ಬರೀತಿದ್ದಾಗ ತುಂಬಾ ಸ್ಟ್ಯಾಂಡರ್ಡ್ಸ್ ನಿಮ್ದು ಆನ್ಸರ್, ಯು ಶುಡ್ ಕಮ್ ಡೌನ್, ರೆಡ್ಯೂಸ್ ಯುವರ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ನೋರು. ನನ್ನ ಕೈ ಸ್ಟ್ಯಾಂಡರ್ಡ್ಸ್ ನಿಜವಾಗ್ಲೂ ರೆಡ್ಯೂಸ್ ಮಾಡಕ್ ಆಗ್ಲಿಲ್ಲ. ನನ್ ಮೇನ್ಸ್ ಬಂದ್ಮೇಲೆ ನಾನು ಒಂದೇ ಮಾತು ಹೇಳ್ದೆ,
ನಾನ್ ಚೆನ್ನಾಗಿ ಆನ್ಸರ್ ಬರ್ದಿದ್ದೀನಿ. ನಾನ್ ಬರ್ದಿರೋ ಆನ್ಸರ್ ಆ ವ್ಯಕ್ತಿ ಕನ್ವೆ ಆಯ್ತು ಅಂದ್ರೆ ನಂಗೆ ಫೆಂಟಾಸ್ಟಿಕ್ ಮಾರ್ಕ್ಸ್. ಕನ್ವೆ ಆಗ್ಲಿಲ್ವಾ ಗಾನ್ ಕೇಸ್. ಬಿಕಾಸ್ ಐ ಕುಡ್ ನಾಟ್ ರೆಡ್ಯೂಸ್ ಮೈ ಸ್ಟ್ಯಾಂಡರ್ಡ್ಸ್ ಆಫ್ ರೈಟಿಂಗ್. ಲಕ್ ಚೆನ್ನಾಗಿತ್ತಾ, ಗಾಡ್ಸ್ ಗ್ರೇಸಾ, ಯಾರೋ ಸೆನ್ಸಿಬಲ್ ಪರ್ಸನ್ ಕೈಲಿ ಹೋಗಿದೆ ನನ್ನ ಪೇಪರು, ಚೆನ್ನಾಗಿ ಬಂದಿದೆ ಮಾರ್ಕ್ಸ್. ಓಕೆ, ಸೊ ಇಟ್ ಹ್ಯಾಪನ್ಸ್, ಇಟ್ ಹ್ಯಾಸ್ ಹ್ಯಾಪೆಂಡ್. ತುಂಬಾ ಚೆನ್ನಾಗಿ ಆನ್ಸರ್ ಬರೆಯೋರ್ದುನು ಡಬಲ್ ಡಿಜಿಟ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ ಮಾರ್ಕ್ಸ್. UPSC ಹಿಸ್ಟ್ರಿ ಆಪ್ಷನಲ್ ತಗೊಂಡಿದ್ರು ಅವರು. ದೇಶ್ ಗಾಟ್ 140 150 ತೆಗ್ದಿರೋರ್ಗೆ 27 ಬಂದಿತ್ತು ಲಾಸ್ಟ್ KPSC ಮೇನ್ ಎಕ್ಸಾಮ್ ಅಲ್ಲಿ. ಆಮೇಲೆ ಲಾಸ್ಟ್ ಟೈಮ್ ರೀಸೆಂಟ್ ಆಗಿ ಬರೋದ್ರಲ್ಲ, ಹಾ ಸರ್, ಅದರಲ್ಲಿ ಬಹಳ ಟಫ್ ಇತ್ತು, ಎನ್ವೈರನ್ಮೆಂಟ್ ರಿಲೇಟೆಡ್ ಅಂತ ಕೇಳ್ಪಟ್ಟಿದ್ರು. ಓಕೆ, ಇರ್ಬೋದೇನೋ. ಬಿಕಾಸ್ ನಂದು ನನ್ನ ಫ್ರೆಂಡ್ಸ್ ಸುಮಾರಷ್ಟು ಜನ ದೇ ಫೆಲ್ಟ್ ಲೈಕ್ ಕಷ್ಟ ಆಯ್ತು ಎನ್ವಿರಾನ್ಮೆಂಟಲ್ ಪೇಪರ್ ಅಂತ. ಪಾರ್ಟ್ ಆಫ್ ಎನ್ವೈರನ್ಮೆಂಟ್. ಸಿ ಐ ಲೈಕ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್. ಅಂದ್ರೆ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಮೈ ಸ್ಪೆಷಲೈಸೇಷನ್ ವಾಸ್ ದಿಸ್ ಎಕಾಲಜಿ ಎನ್ವಿರಾನ್ಮೆಂಟ್ ಇತ್ತು ನಂದು 3 ಸೆಮಿಸ್ಟರ್ಸ್ ಅಲ್ಲೂ. ಸೊ ನನ್ಗೆ ತುಂಬಾ ಗ್ರೇ ಏರಿಯಾ ಅಂತಂದ್ರೆ ಎಕನಾಮಿಕ್ಸ್ ಒಂದೇ. ಅದ್ ಬಿಟ್ಟು ನಂಗೆ ಎಲ್ಲಾನು ಫೇವ್ರೆಟ್ ಸಬ್ಜೆಕ್ಟ್ಸೇ. ಇಫ್ ಯು ಆಸ್ಕ್ ಮಿ ವಾಟ್ ಇಸ್ ಯೋರ್ ಫೇವ್ರೆಟ್ ಸಬ್ಜೆಕ್ಟ್, ನನ್ ಹಿಸ್ಟ್ರಿಯಿಂದ ಶುರು ಮಾಡಿ ಎಕನಾಮಿ ಒಂದ್ ಸ್ಕಿಪ್ ಮಾಡಿ ಫುಲ್ ಎಥಿಕ್ಸ್ ತನಕನೂ ಬಂದಿರ್ತೀನಿ. ಸೊ ಸಿನ್ಸ್ ಐ ಲೈಕ್ ದಟ್ ಸಬ್ಜೆಕ್ಟ್ ಅಂಡ್ ಎಕಾಲಜಿ ಎನ್ವಿರಾನ್ಮೆಂಟ್ ಅಂತೂ ಫಸ್ಟ್ ಫೇವ್ರೆಟ್ ಸಬ್ಜೆಕ್ಟ್ ಅದು. ಸೊ ನಂಗೆ ಐ ಡಿಂಟ್ ಫೀಲ್ ಈಸಿ ಅನ್ಸ್ತು. ಮತ್ತೆ ಚೆನ್ನಾಗಿತ್ತು. ಆ ಕ್ವೆಶನ್ಸ್ ಚಾಲೆಂಜಿಂಗ್ ಆಗಿ ಇದ್ದಿದ್ರಿಂದ ಬೆಸ್ಟ್ ನಾಲೆಡ್ಜ್ ಅದ್ರಲ್ಲಿ ಹಾಕ್ ಬರ್ಬೋದು ಅನ್ನೋದು ನನ್ಗಿತ್ತು. ಬಟ್ ಎಸ್, ಒಬ್ಬ ಆವ್ರೇಜ್ ಸ್ಟೂಡೆಂಟ್ ನ ನೋಡಿದಾಗ ಕಷ್ಟ ಆಯ್ತು ಪೇಪರ್. ಓಕೆ, ಸೊ ನಾಲೆಡ್ಜ್ ತುಂಬಾ ಸ್ಟ್ರಾಂಗ್ ಇರಬೇಕು. ಅಂಡ್ ಗೋಯಿಂಗ್ ಫಾರ್ವರ್ಡ್, ಡೋಂಟ್ ಅಂಡರ್ ಎಸ್ಟಿಮೇಟ್ ಲೈಕ್ KPSC ಎಕ್ಸಾಮ್ ಆತರ ಎಲ್ಲ ಏನಿಲ್ಲ. ಬಿಕಾಸ್ ಸ್ಟ್ಯಾಂಡರ್ಡ್ಸ್ ತುಂಬಾ ರೈಸ್ ಆಗೋಗಿದೆ. UPSC ಲಾದ್ರೂ ಸ್ವಲ್ಪ ಸೆನ್ಸಿಬಲ್ ಕ್ವಶನ್ಸ್ ಬರುತ್ತೆ. ಇಟ್ ವೋಂಟ್ ಹ್ಯಾಪನ್ ಇಯರ್. ಅವ್ರ ಕೆಲ್ಸನೇ ನಿಮ್ಮನ್ನ ಪ್ರೆಷರ್ ಝೋನಿಗೆ ಹಾಕ್ಬೇಕು, ಅಂಡರ್ ಕಾನ್ಫಿಡೆಂಟ್ ಫೀಲ್ ಮಾಡಿಸ್ಬೇಕು, ಲಿಸ್ಟ್ ಇಂದ ನಿಮ್ಮನ್ನ ಆಚೆ ಆಗ್ತಾ ಇರ್ಬೇಕು. ಅದೇ ಅವ್ರ ಮೋಟಿವ್ ಇರುತ್ತೆ. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಅದ್ ಎಂತ ಟಫ್ ಪೇಪರ್ ಬಂದಿದ್ರು ಯು ವಿಲ್ ಡೀಲ್ ವಿತ್ ಇಟ್. ಓಕೆ, ಸೊ ಮೇಜರ್ ಕಮ್ಯುನಿಟಿ, ಮೈನರ್ ಕಮ್ಯುನಿಟಿ ಅರ್ಥ ಆಯ್ತಾ? ನೆಕ್ಸ್ಟ್ 6 ಲೆವೆಲ್ ಆಫ್ ಆರ್ಗನೈಸೇಷನ್ ಅಲ್ಲಿ ನೆಕ್ಸ್ಟ್ ಯಾವ ಲೆವೆಲ್ ಇದೆ? ಎಕೋಸಿಸ್ಟಮ್ ಇದೆ. ಕರೆಕ್ಟಾ? ಎಕೋಸಿಸ್ಟಮ್ ಬಗ್ಗೆ ನಾನು ಮುಂಚೆನೆ ಡೀಟೇಲ್ಡ್ ಆಗಿ ನಿಮ್ಗೆ ಹೇಳಿದೀನಿ. ಕಾಂಪೋನೆಂಟ್ಸ್ ಹೇಳಿದೀನಿ, ಟೈಪ್ಸ್ ಹೇಳಿದೀನಿ, ಎಕ್ಸಾಂಪಲ್ಸ್ ಹೇಳಿದೀನಿ. ಇನ್ನ ತಿರ್ಗಾ ಎಕೋಸಿಸ್ಟಮ್ ಬಗ್ಗೆ ಹೇಳೋ ಅಂತ ನನ್ ಕಡೆಯಿಂದ ಏನೂ ಇಲ್ಲ. ನಿಮ್ಗೆ ಏನಾದ್ರೂ ಕೇಳ್ಬೇಕಂತಿದ್ರೆ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬಯೋಮ್. ಬಯೋಮ್ ಅಂದ್ರೆ ಏನು, ಬಯೋಸ್ಫಿಯರ್ ಅಂದ್ರೆ ಏನು, ಎರಡು ಒಂದೇ ಅಂತ ಅನ್ಸುತ್ತಾ ಯಾರಿಗಾದ್ರು? ಸೇಮ್ ಅಲ್ಲ. ಯಾಕಂದ್ರೆ ಇಲ್ಲಿ 5th ಲೆವೆಲ್ ಆಫ್ ಆರ್ಗನೈಸೇಷನ್ ಬಯೋಮು, 6th ಲೆವೆಲ್ ಇಸ್ ಬಯೋಸ್ಫಿಯರ್. ಸೊ ಡೆಫಿನೆಟ್ಲಿ ವೆರಿ ಗುಡ್. ಅಷ್ಟೇ. ಒಂದ್ ಬಯೋಸ್ಫಿಯರ್ ಹೆಂಗಾಗತ್ತೆ ಅಂದ್ರೆ ಡಿಫ್ರೆಂಟ್ ಬಯೋಮ್ಸ್ ವಿಲ್ ಕಾನ್ಸ್ಟಿಟ್ಯೂಟ್ ಒನ್ ಬಯೋಸ್ಫಿಯರ್. ಬಟ್ ಬಯೋಮ್ ಅಂದ್ರೆ ಏನು? The terrestrial part of the biosphere which is divisible into different units. Terrestrial part of the biosphere which is divisible into different units or regions. Example ಹೇಳಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಪೋಲಾರ್ ರೀಜನ್, ತಂದ್ರಾ ರೀಜನ್, ಗ್ರಾಸ್ ಲ್ಯಾಂಡ್, ಡೆಸರ್ಟ್, ಈ ಎಲ್ಲಾನು ಬಯೋಮೇ. ಓಕೆ, ಡಿಫ್ರೆಂಟ್ ಅಂದ್ರೆ ಡಿಫ್ರೆನ್ಸ್ ಇರುತ್ತೆ. ಅದರ ಒಂದ್ ಜಾಗ್ರಫಿಯಿಂದ ಇನ್ನೊಂದು ಜಾಗ್ರಫಿಗೆ ಡಿಫ್ರೆನ್ಸ್ ಇರುತ್ತೆ. ಇದನ್ನ ಬಯೋಮ್ ಅಂತ ಕರಿತೀವಿ. ಬಟ್ ಎಲ್ಲಾ ಬಯೋಮ್ಸ್ ಸೇರಿ ಮಾನಸ ಅವ್ರು ಹೇಳ್ದಂಗೆ ಇಟ್ ವಿಲ್ ಕಾನ್ಸ್ಟಿಟ್ಯೂಟ್ ಯುವರ್ ಬಯೋಸ್ಫಿಯರ್. ಕ್ಲಿಯರ್? ಡಿಫ್ರೆಂಟ್ ಯೂನಿಟ್ಸ್ ಅಥವಾ ಡಿಫ್ರೆಂಟ್ ರೀಜನ್ಸ್. ಓಕೆ, ಟೆರೆಸ್ಟ್ರಿಯಲ್ ಪಾರ್ಟ್ ಆಫ್ ದ ಬಯೋಸ್ಫಿಯರ್ ವಿಚ್ ಇಸ್ ಡಿವಿಸಿಬಲ್ ಇಂಟು ಡಿಫ್ರೆಂಟ್ regions or units is called a biome. Example, polar, tundra, grassland, desert, ಎಲ್ಲಾನು biomes. Okay. ನೆಕ್ಸ್ಟ್ ಬಯೋಮ್ ಆದ್ಮೇಲೆ 6th ಲೆವೆಲ್ ಅಲ್ಲಿ ಏನಿದೆ? ಬಯೋಸ್ಫಿಯರ್. ಫಸ್ಟ್ ಡಯಾಗ್ರಾಮ್ ಹಾಕಿ ಹೇಳಿದೆ ಅಲ್ಲ, ಹೈಡ್ರೋಸ್ಫಿಯರ್, ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್. ಆಮೇಲೆ ಡೆಫಿನೇಷನ್ ಕೂಡ ನಾನು ಮುಂಚೆನೆ ಹೇಳಿದೀನಿ. 20 ಕಿಲೋಮೀಟರ್ ಥಿಕ್ನೆಸ್ ಇರುತ್ತೆ, 8 ಕಿಲೋಮೀಟರ್ ಅಬೌವ್ MSL, 10 ಕಿಲೋಮೀಟರ್ ಬಿಲೋ MSL. ಓಕೆ, ಮುಗಿತಾ?
ಏನಾದ್ರು ಡೌಟ್ಸ್ ಇದ್ರೆ ಅಕ್ಯುಮುಲೇಟ್ ಮಾಡಿದ್ರೆ ಮೈಂಡ್ ಅಲ್ಲಿ ಕೇಳಿ. ಏನೇ ಡೌಟ್ಸ್ ಇದೆಯಮ್ಮ? ನೀವು ಕೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ಆಲ್ ರೈಟ್, ಓಕೆ. ನೆಕ್ಸ್ಟ್ ಇಕೋಟೋನ್. ತುಂಬಾ ಜಾಸ್ತಿ ಆಗ್ತಿದ್ಯಾ ಕಾನ್ಸೆಪ್ಟ್ಸ್? ಕೆಪಾಸಿಟಿ ಇದೆಯಾ ಇನ್ನ? ಎಕೋಟೋನ್ ಅಥವಾ ಝೋನ್ ಆಫ್ ಟೆನ್ಷನ್. ಓಕೆ, ಈ ಫಸ್ಟ್ ಚಾಪ್ಟರ್ ಮಾತ್ರ ತುಂಬಾ ತುಂಬಾ ಇಂಪಾರ್ಟೆಂಟ್. UPSC ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ, ಬಟ್ KPSC ಡೈರೆಕ್ಟ್ ಪಿಕ್, ಡೈರೆಕ್ಟ್ ಕ್ವಶನ್ಸ್ ಬಂದೇ ಬರುತ್ತೆ. ಅಟ್ಲೀಸ್ಟ್ ಒಂದ್ ಕ್ವಶನ್ ಬರುತ್ತೆ. ಪ್ರಿಲಿಮ್ಸ್ಗೋ ಮೇನ್ಸ್ಗೋ ಎಲ್ಲೋ ಒಂದ್ ಕಡೆ ಒಂದ್ ಕ್ವಶನ್ ಆದ್ರೂ ಬಂದೇ ಇರುತ್ತೆ. ಇದಿಷ್ಟು ಚಾಪ್ಟರ್ 1 ಮನಸ್ಸು ಫುಲ್. ಈಗ ನಾನು ಎಲ್ಲಿಂದ ಶುರು ಮಾಡಿದ್ನೋ ಅದಷ್ಟು ಲೈಕ್ ಚಾಪ್ಟರ್ ಅಲ್ಲಿ ಡೈರೆಕ್ಟ್ ಆಗಿ ಅವ್ರು ನಿಮ್ಗೆ ಎಕಾಲಜಿ ಅಂದ್ರೆ ಏನು, ಎಕೋಸಿಸ್ಟಮ್ ಅಂದ್ರೆ ಏನು ಅಂತ ಹೇಳ್ತಾ ಹೋಗ್ತಾರೆ. ನಾನ್ ನಿಮ್ಗೆ ಒಂದ್ ಸ್ವಲ್ಪ ಮುಂಚೆಯಿಂದ ಹೇಳ್ಕೊಂಡೆ. ಇದು ಇಟ್ಸ್ ಅ ಪಾರ್ಟ್ ಆಫ್ ಯರ್ ಐ ಥಿಂಕ್ ಲಾಸ್ಟ್ ಬಟ್ ಥರ್ಡ್ ಟಾಪಿಕ್, ಎಕೋಟೋನ್. ಓಕೆ, ಸೊ ಫಸ್ಟ್ ಟೆಕ್ಸ್ಟ್ ಬುಕ್ ಬೈ ಮಾಡಿ. ಯಾರು ತಗೊಂಡಿಲ್ವೋ ಟೆಕ್ಸ್ಟ್ ಬುಕ್ ತಗೊಳ್ಳಿ. ಇವತ್ತಿಂದ ಇವತ್ತೇ ಓದ್ಬಿಡಿ, ಪೈಲಪ್ ಆಗಲ್ಲ ಆಯ್ತಾ. ಅಂಡ್ ಹಾರ್ಡ್ಲಿ ಆಡಿಯೋನಾ ಸರ್? ಸರ್ ರಾಜೇಶ್ ಪೊನ್ನಪ್ಪ ಅವ್ರದ್ದು ಆಡಿಯೋ ಚೆನ್ನಾಗಿದೆ ನೋಡಿ ಸರ್, ಯೂಟ್ಯೂಬ್ ಅಲ್ಲಿ. ರಾಜೇಶ್ ಪೊನ್ನಪ್ಪ ಅಂತ, ಹಿಸ್ IPS ನೌ, 222 ರ್ಯಾಂಕ್. ಎಕಾಲಜಿ ಎನ್ವಿರಾನ್ಮೆಂಟ್ ಆಡಿಯೋ ಅಥವಾ ಲೆಕ್ಚರ್ ಬೈ ರಾಜೇಶ್ ಪೊನ್ನಪ್ಪ ಅಂತ ಹಾಕಿದ್ರೆ 40 ಆಡಿಯೋ ಇದೆ, 40 ಆಡಿಯೋಸ್ ಇದೆ. ದಟ್ ವಿಲ್ ಹೆಲ್ಪ್ ದೆಮ್ ಪ್ರಾಬಬ್ಲಿ. ನೀವು ನೋಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಂಡ್ ಟು ಆಡ್ ಟು ದಟ್, he was the person who corrected my ecology environment papers ನಾನು ಟೆಸ್ಟ್ ಸೀರೀಸ್ ಬರ್ದಾಗ. ವೆರಿ ಸ್ಟ್ರಿಕ್ಟ್. ಅವ್ರನ್ನ ಗುಡ್ ಅನ್ಸ್ಕೊಳಕ್ ಆಗ್ಲೇ ಇಲ್ಲ, ಫೈನಲಿನೂ ಆಗ್ಲಿಲ್ಲ. ಏನೋ ಒಂದ್ ಅಂದ್ರೆ ಲ್ಯಾಕ್ ಆಫ್ ಕಂಟೆಂಟ್ ಆಗ್ಬಿಡುತ್ತಲ್ಲ ಒಂದೊಂದ್ಸಲ. ಸೋಶೋ ಪೇಪರ್ಗೆ ಏನ್ ಮಾಡಿದ್ದೆ, 160 ಬಂದಿತ್ತು ಸ್ಕೋರು. ಕ್ವಶನ್ ಅಲ್ಲಿ ಏನೋ ಮಾಡ್ಬಿಟ್ಟಿದ್ದೆ, ಎಜುಕೇಶನ್ ಬಗ್ಗೆ ಏನೋ ಕೇಳಿದಾಗ ಆ ಸೋಶಿಯೋ ಪೇಪರ್ನ ಎಥಿಕ್ಸ್ ಪೇಪರ್ ತರ ಬರ್ತಿದ್ದೆ. ಇಂಟ್ರೊಡಕ್ಷನ್ ಲೈಕ್ ಎಜುಕೇಶನ್ ಈಸ್ ದ ಕೀ, ಅದು ಇದು ಅಂತೆಲ್ಲ. ಹಿ ಹ್ಯಾಡ್ ರಿಟನ್ ಒನ್ ಕಮೆಂಟ್, ಈಸ್ ದಿಸ್ ರಿಕ್ವೈರ್ಡ್? ನಿಮ್ಗೆ ಅರ್ಥ ಆಗತ್ತೆ ಅನ್ಸುತ್ತೆ ಆ ವರ್ಡ್, ಆ ಸ್ಟೇಟ್ಮೆಂಟ್ ಏನು ಅಂತ. ಇದು ಬೇಕಿತ್ತಾ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಇಟ್ ವಾಸ್ ಲೈಕ್, ಇದೆಲ್ಲ ನಿಂಗೆ ಬೇಕಿತ್ತಾ ಅಂತ. ಐ ಫೆಲ್ಟ್ ಸ್ವಲ್ಪ ರೂಡ್ ಅನ್ನಿಸ್ತು, ಹಾರ್ಶ್ ಅನ್ನಿಸ್ತು ನಂಗೆ. ಬಟ್ ಇಟ್ ವಾಸ್ ಆಫ್ ಸಚ್ ಗ್ರೇಟ್ ಹೆಲ್ಪ್. ಚೆನ್ನಾಗಿ ಬರ್ದಿದ್ರೆ ಫುಲ್ ಅಪ್ರಿಶಿಯೇಷನ್, ಇಲ್ಲ ಅಂತಂದ್ರೆ ಎಷ್ಟು ಸ್ಕ್ರೂಟಿನಿ ಮಾಡೋರು ಪೇಪರ್ನ ಅಂತಂದ್ರೆ ತುಂಬಾ ಕಷ್ಟ. ಇನ್ಫ್ಯಾಕ್ಟ್ ನಾನ್ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಬರದ್ನೋ, ದೇ ವರ್ ಸರ್ಪ್ರೈಸ್ ಟು ಸಿ ಮೈ ಮಾರ್ಕ್ಸ್. ಪೊನ್ನಪ್ಪ ಸರ್ ಗೇವ್ ಯು 60 ಅಂತಂದ್ರು. ಆತರ ಅವ್ರ ವಿಡಿಯೋಸ್ ಚೆನ್ನಾಗಿದೆ. CSATಗೂ ಯಾರಿಗಾದ್ರೂ CSAT ತೊಂದರೆ ಆಗ್ತಿದೆ ನಿಮ್ಗೆ ಅಂತಂದ್ರೆ, ಅದು ಅವ್ರದ್ದು ಒಂದು 49 ವಿಡಿಯೋ ಏನೋ ಇದೆ, ಯೂಟ್ಯೂಬ್ ಅಲ್ಲೇ ಇದೆ. ಚೆನ್ನಾಗಿದೆ, ಟೆಕ್ನಿಕ್ಸ್ ಚೆನ್ನಾಗಿದೆ ಅವ್ರದ್ದು. ಓಕೆ ಫೈನ್. ಇಕೋಟೋನ್ ಆರ್ ಝೋನ್ ಆಫ್ ಟೆನ್ಷನ್, ಎನಿ ಗೆಸಸ್? ಗೊತ್ತಿಲ್ಲ, ಇದಂತೂ ಗೆಸ್ ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್, ನಮ್ಗೆ ಗೊತ್ತೇ ಇಲ್ಲ ಅಂತೀರಾ ಅಲ್ವಾ? ಹೌದಾ ಅಲ್ವಾ? ಅಟ್ಲೀಸ್ಟ್ ಸೇ ಎಸ್ ಆರ್ ನೋ. ಎಸ್, ಓಕೆ. ಸೊ ಎಕೋಟೋನ್ ಆರ್ ಝೋನ್ ಆಫ್ ಟೆನ್ಷನ್ ಈಸ್ ನಥಿಂಗ್ ಬಟ್ ದಿ ಇಂಟರ್ಮೀಡಿಯೇಟ್ area or land between two diverse ecosystems.
ಐ ನೋ ಡೆಫಿನೇಷನ್ ತಲೆ ಮೇಲೆ ಹೋಯ್ತು ಇವಾಗ. ಅದನ್ನ ಡಯಾಗ್ರಾಮ್ ಹಾಕಿ ಹೇಳಿದಾಗ ನಿಮ್ಗೆ ಅರ್ಥ ಆಗತ್ತೆ. ಓಕೆ, 2 ಡೈವರ್ಸ್ ಎಕೋಸಿಸ್ಟಮ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಡೈವರ್ಸ್ ಎಕೋಸಿಸ್ಟಮ್ ಅಂದ್ರೆ ಏನು? ದಟ್ ಇಟ್ ಸೆಲ್ಫ್ ಇಸ್ ವೆರಿ ಸ್ಟ್ರಾಂಗ್. ಡೈವರ್ಸಿಟಿ ಜಾಸ್ತಿ ಇದೆ ಅಲ್ಲಿ. ಯೂನಿಟಿ ಇನ್ ಡೈವರ್ಸಿಟಿ. ಇಂಡಿಯಾ ಇಸ್ ಅ ಡೈವರ್ಸ್ ಕಂಟ್ರಿ. ಆ ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಅಲ್ಲಿ ಸ್ಪೀಶೀಸ್ ಡೈವರ್ಸಿಟಿ ಇರ್ಬೋದು. ಸ್ಪೀಶೀಸ್ ಡೈವರ್ಸಿಟಿ ಅಂತ ಅನ್ಬಿಡೋಣ. ಎಲ್ಲಾ ತರ ಆನಿಮಲ್ಸ್, ಪ್ಲಾಂಟ್ಸ್ ಎಲ್ಲಾ ತರನು ಜಾಸ್ತಿ ಇದೆ. ಇದು ಎಕೋಸಿಸ್ಟಮ್ 1 ಅಂತ ತಗೊಳ್ಳೋಣ. ಇದು ಎಕೋಸಿಸ್ಟಮ್ 2 ಅಂತ ತಗೊಳ್ಳೋಣ. ಈ 2 ಎಕೋಸಿಸ್ಟಮ್ ಮಧ್ಯದಲ್ಲಿ, ಅಥವಾ ಮಧ್ಯ ಅಂದ್ರೆ ಎಕ್ಸಾಕ್ಟ್ಲಿ ಈ ಕಡೆ 50 ಕಿಲೋಮೀಟರ್ಸ್, ಈ ಕಡೆ 50 ಕಿಲೋಮೀಟರ್ಸ್ ಅಲ್ಲ. ಆ 2 ಎಕೋಸಿಸ್ಟಮ್ ಯಾವ್ದೋ ಒಂದು ಪಾಯಿಂಟ್ ಆಫ್ ಪ್ಲೇಸ್ ಅಲ್ಲಿ ಕನ್ವರ್ಜ್ ಆಗತ್ತೆ, ಮೀಟ್ ಆಗತ್ತೆ. ಎಕ್ಸಾಕ್ಟ್ಲಿ ಡೋಂಟ್ ಗೋ ಬೈ ದ, ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಸಮುದ್ರ ಹರ್ಕೊಂಡ್ ಬರ್ತಾ ಇರುತ್ತೆ, ಇಲ್ಲಿ ನೆಲ ಸಿಗುತ್ತೆ, ಆ ತರ ಅಲ್ಲ. ಕಾನ್ಸೆಪ್ಟ್ ಏನು ಅಂತಂದ್ರೆ 2 ಡೈವರ್ಸ್ ಎಕೋಸಿಸ್ಟಮ್ ಮಧ್ಯದಲ್ಲಿ ಇರುವಂತ ಒಂದು ರೀಜನ್ ನ ಎಕೋಟೋನ್ ಅಂತ ಕರಿತೀವಿ. ಅಥವಾ ಈ ಎಕೋಟೋನ್ ನ ಝೋನ್ ಆಫ್ ಟೆನ್ಷನ್ ಅಂತ ಕೂಡ ಕರಿತೀವಿ. ಆಯ್ತಾ? ಝೋನ್ ಆಫ್ ಟ್ರಾನ್ಸಿಷನ್ ಅಂದ್ರೆ, ಟ್ರಾನ್ಸಿಟ್ ಅಂದ್ರೆ ಏನು? ಟ್ರಾನ್ಸಿಟ್ ಅಂದ್ರೆ ಗೊತ್ತಿದೆ ಅಲ್ಲ? ಫ್ಲೈಟ್ ಯಾರು ಟ್ರಾವೆಲ್ ಮಾಡಿಲ್ವಾ ಫ್ಲೈಟ್ ಅಲ್ಲಿ ಇವತ್ತಿನವರೆಗೂ? ಈಗ ಅಬ್ರಾಡ್ ಎಲ್ಲ ಹೋದಾಗ ಟ್ರಾನ್ಸಿಟ್ ಇರುತ್ತೆ ಗೊತ್ತಾ? ಈಗ ಡೈರೆಕ್ಟ್ ಫ್ಲೈಟ್ಸ್ ಇರಲ್ಲ ಒಂದೊಂದ್ ಕಡೆ, ಕನೆಕ್ಟಿಂಗ್ ಫ್ಲೈಟ್ಸ್ ಇರುತ್ತೆ ಗೊತ್ತಾ? ಆ ಕನೆಕ್ಟಿಂಗ್ ಫ್ಲೈಟ್ಸ್ ನಾವ್ ಎಲ್ಲಿಂದ ತಗೋತೀವಿ, ದಟ್ ಇಸ್ ಕಾಲ್ಡ್ ಅಸ್ ಟ್ರಾನ್ಸಿಟ್ ಏರಿಯಾ. ಟ್ರಾನ್ಸಿಟ್ ಎಲ್ಲಿಂದ ಟ್ರಾನ್ಸಿಟ್? ಓಕೆ, ಥೈಲ್ಯಾಂಡ್ ಇಂದ ಟ್ರಾನ್ಸಿಟ್, ಇಲ್ಲ ಮಲೇಷ್ಯಾ ಇಂದ ಟ್ರಾನ್ಸಿಟ್. ಸೊ ಎಕೋಟೋನ್ ಇಸ್ ಅ ಝೋನ್ ಆಫ್ ಟ್ರಾನ್ಸಿಷನ್. ಯಾವಿಬ್ರಿಗೆ? ಈ ಝೋನ್ ಎಕೋಸಿಸ್ಟಮ್ 1, ಎಕೋಸಿಸ್ಟಮ್ 2ಗೆ ಇರುವಂತ ಒಂದು ಟ್ರಾನ್ಸಿಷನ್ ಝೋನ್. ಇದು ಒನ್ ಡೆಫಿನೇಷನ್. ಇನ್ನೊಂದು ಡೆಫಿನೇಷನ್ ಏನು? ಇಟ್ ಈಸ್ ಅ ಝೋನ್ ಆರ್ ಇಂಟರ್ಮೀಡಿಯೇಟ್ ರೀಜನ್ ವೇರ್ 2 ಡೈವರ್ಸ್ ಎಕೋಸಿಸ್ಟಮ್ ಮೀಟ್. ಮೀಟ್ ಅಂತಂದ್ರೆ ಲಿಟ್ರಲಿ ಡೋಂಟ್ ಗೋ ಬೈ ದ ಮೀನಿಂಗ್ ಆಫ್ ಮೀಟ್. ಅಲ್ಲಿ ಕನ್ವರ್ಜ್ ಆಗತ್ತೆ ಅದು. ಆಯ್ತಾ? ಯಾವ್ದಾದ್ರೂ ಹೇಳಿ, ಝೋನ್ ಆಫ್ ಟ್ರಾನ್ಸಿಷನ್ ಅಂತಾದ್ರೂ ಹೇಳಿ, ಅಥವಾ ಇಂಟರ್ಮೀಡಿಯೇಟ್ ಝೋನ್ ಅಂತಾದ್ರೂ ಹೇಳಿ, ಟ್ರಾನ್ಸಿಟ್ ಝೋನ್ ಅಂತಾದ್ರೂ ಹೇಳಿ. ಇದನ್ನ ಎಕೋಟೋನ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಈಗ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಲ್ಯಾಂಡ್. ಓಕೆ, ಟೆರೆಸ್ಟ್ರಿಯಲ್, ಅಕ್ವಾಟಿಕ್. ಅಥವಾ ಬರೀ ನೀರಿಂದ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈ ಕಡೆ ಫ್ರೆಶ್ ವಾಟರ್ ಇರುತ್ತೆ, ಈ ಕಡೆ ಮೆರೈನ್ ವಾಟರ್ ಇರುತ್ತೆ, ಮಧ್ಯದಲ್ಲಿರೋದು ಎಸ್ಚುರಿ ಆಗಿರುತ್ತೆ. ಕರೆಕ್ಟಾ? ಜಾಗ್ರಫಿಲಿ ಹೇಳ್ಕೊಡ್ತಾರೆ ನಿಮ್ಗೆ ಎಸ್ಚುರಿ. ಓಕೆ, ಸೆಲೆನಿಟಿ ಮೇಲೆ ಫ್ರೆಶ್ ವಾಟರ್ ಅಥವಾ ಮೆರೈನ್ ವಾಟರ್ ಅಂತ ಕರಿತೀವಿ. ಫ್ರೆಶ್ ವಾಟರ್ ಯಾರು ಫ್ರೆಶ್ ವಾಟರ್? ಸೆಲೆನಿಟಿ ಲೆಸ್ ದೆನ್ ರೈಟ್. ಸೊ ಫ್ರೆಶ್ ವಾಟರ್ ಅಂತ ನಾವ್ ಯಾರನ್ನ ಕರಿತೀವಿ ಅಂದ್ರೆ, ವೆನ್ ದ ಸಲೈನಿಟಿ ಆಫ್ ದಟ್ ವಾಟರ್ ಈಸ್ ಲೆಸ್ ದೆನ್ 0.5 ppm. ವಾಟ್ ಇಸ್ ppm? ಪಾರ್ಟ್ಸ್ ಪರ್ ಮಿಲಿಯನ್. ಓಕೆ, ಸಲೈನ್ ವಾಟರ್ ಅಂತ ಯಾರನ್ನ ಕರಿತೀವಿ ಅಂದ್ರೆ, ವೆನ್ ದ ಸಲೈನಿಟಿ ಈಸ್ ಮೋರ್ ದೆನ್ 3.5 ppm. ಈ 3.5 0.5 ಮಧ್ಯದಲ್ಲಿರೋದನ್ನೇ ಎಸ್ಚುರಿ ಅಂತ ಕರೆಯೋದು. ಬ್ರಾಕಿಶ್ ಎಸ್ಚುರಿ. ಓಕೆ, ಸೊ ಎಕೋಟೋನ್ಗೆ ಎಕ್ಸಾಂಪಲ್ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಟೆರೆಸ್ಟ್ರಿಯಲ್ ಅಕ್ವಾಟಿಕ್, ಇನ್ನೊಂದು ಫ್ರೆಶ್ ವಾಟರ್ ಮೆರೈನ್ ವಾಟರ್. ಓಕೆ, ಇದರದ್ದು ಫೀಚರ್ಸ್ ತಿಳ್ಕೊಳ್ಳೋಣ. 0.5 ppm. ಮೆರೈನ್ ವಾಟರ್ ಗ್ರೇಟರ್ ದನ್ 3.5 ppm. ಎಸ್ಚುರಿ. ESTUARI. Estuarine. Marshlands. Exactly. Marshlands. Not necessary it is always a marshland. It can even be a grassland also. Alva? Evergreen forest to desert madhya, there can be grasslands. Alva? So either the features odna. Ecotone the ಏನ್ features ನೋಡೋಣ. ಆಯ್ತಾ? This ecotone, ಈ region ಏನಿದೆ ಗೊತ್ತಾ? It can be narrow or wide. ಏರಿಯಾ ವೈಸ್ ಚಿಕ್ಕದಾಗೂ ಇರ್ಬೋದು, ದೊಡ್ಡದಾಗೂ ಇರ್ಬೋದು. ಇಟ್ ಕ್ಯಾನ್ ಬಿ ನ್ಯಾರೋ ಆರ್ ವೈಡ್. ಇದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು? ನ್ಯಾರೋ ಆರ್ ವೈಡ್. ವೆನ್ ಐ ಸೇ ನ್ಯಾರೋ ಆರ್ ವೈಡ್, ಇಟ್ ಇಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸೈಜ್ ಆಫ್ ದ ಏರಿಯಾ. ಓಕೆ,
ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಇಸ್ ಲೀನಿಯರ್. ಹೇಳ್ತೀನಿ ಲೀನಿಯರ್ ಅಂದ್ರೆ ಏನು ಅಂತ. ಲೀನಿಯರ್ ಈಕ್ವೇಶನ್ One variable. ಒನ್ ಸೈಡ್ ಅಂತ ಹೇಳ್ಬೋದಾ, ಒನ್ ಡೈರೆಕ್ಷನ್ ಲೀನಿಯರ್. ಇಟ್ ಇಸ್ ನಾಟ್ ಸರ್ಕ್ಯುಲರ್. ಸೊ ಲೀನಿಯರ್ ಅಂತಂದ್ರೆ ವಾಟ್ ಐ ಮೀನ್ ಹಿಯರ್ ಇಸ್ ಪ್ರೋಗ್ರೆಸಿವ್ ಇನ್ಕ್ರೀಸ್ ಇನ್ ಸ್ಪೀಶೀಸ್ ಕಾಂಪೋಸಿಷನ್. ಅಂದ್ರೆ ಈಗ 2 ಝೋನ್ ತಗೊಂಡೆ ಅಲ್ವಾ ನಾನು, ಎಕೋಸಿಸ್ಟಮ್ 1 ಅಂತ ತಗೊಂಡೆ, ಎಕೋಸಿಸ್ಟಮ್ 2 ಅಂತ ತಗೊಂಡೆ, ಇವರಿಬ್ರು ಮಧ್ಯೆ ಇರೋದೆ EC ಅಂತ ಹಾಕೋಣ, ಎಕೋಟೋನ್. ಸೊ ಎಕೋಸಿಸ್ಟಮ್ 1 ಇಂದ ಬರುವಂತ ಸ್ಪೀಶೀಸು ಇಲ್ಲಿ ಹೋಗುವಂತ ಸ್ಪೀಶೀಸು ಪ್ರೋಗ್ರೆಸಿವ್ ಇನ್ಕ್ರೀಸ್ ಇರುತ್ತೆ. ಈಗ ಇಲ್ಲಿಂದ 100 ಸ್ಪೀಶೀಸ್ ಬರ್ತಾ ಇದೆ ಅಂತಂದ್ರೆ 1 ಇಂದ 2 ಇಂದ ಆಚೆ ಹೋಗೋಷ್ಟರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಪ್ರೋಗ್ರೆಸಿವ್ ಇನ್ಕ್ರೀಸ್. ಆಯ್ತಾ? ದಿಸ್ ಇಸ್ ಲೀನಿಯರ್. ಓಕೆ, ಯಾಕೆ ಅದು ಜಾಸ್ತಿ ಆಗ್ತಾ ಇದೆ? ಈ ಎಕೋಟೋನ್ ಇದೆ ಗೊತ್ತಾ, ಫರ್ಟೈಲ್ ಇರುತ್ತೆ ಜಾಸ್ತಿ. ಯಾಕಂದ್ರೆ ಎರಡೂ ಎಕೋಸಿಸ್ಟಮ್ ಇಂದ ಅದು ಡೈವರ್ಸ್ ಕ್ವಾಲಿಟೀಸ್ ನ ತಗೊಂಡು ಅದೊಂದು ಝೋನ್ ಆಫ್ ಪ್ರೊಡಕ್ಟಿವಿಟಿ ಆಗಿರುತ್ತೆ. ಅದಕ್ಕಾಗಿ ಆ ಇನ್ಕಮಿಂಗ್ ಸ್ಪೀಶೀಸ್ ಏನಿರುತ್ತೋ ಅದು ನಂಬರ್ಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂಡ್ ಇಟ್ ಇಸ್ ಪ್ರೋಗ್ರೆಸಿವ್ ಲೀನಿಯರ್. ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ನಮ್ಮ ಎಕೋಟೋನ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಇಟ್ ವಿಲ್ ಬಿ ಇಂಟರ್ಮೀಡಿಯೇಟ್ ಆಫ್ ದಿ ಅಡ್ಜಸೆಂಟ್ ಝೋನ್. ಇಂಟರ್ಮೀಡಿಯೇಟ್ ಅಂದ್ರೆ ಏನು, ಎಕ್ಸ್ಟ್ರೀಮ್ ಅಲ್ಲಿ ಇರಲ್ಲ. ಈಗ ತುಂಬಾ ಈಗ ಯಾವ್ದೋ ಎಕೋಸಿಸ್ಟಮ್ 1 ಅಲ್ಲಿ ತುಂಬಾ ಮಳೆ ಬರ್ತಾ ಇರುತ್ತೆ, ಎಕೋಸಿಸ್ಟಮ್ 2 ನಲ್ಲಿ ತುಂಬಾ ಬಿಸಿಲಿರುತ್ತೆ ಅಂತಂದ್ರೆ ಇದು ಮಾಡರೇಟ್ ಆಗಿರುತ್ತೆ. ಗ್ರಾಸ್ ಲ್ಯಾಂಡ್, ನಿಮ್ ಫ್ರೆಂಡ್ ಎಕ್ಸಾಂಪಲ್ ಕೊಟ್ರು, ಮಾನಸ ಹೇಳಿದ್ರಲ್ವಾ ಅವಾಗ್ಲೇ. ಸೊ ಇಲ್ಲಿ ಇದರದ್ದು ಫೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂದ್ರೆ ಇಟ್ ವಿಲ್ ಬಿ ಇಂಟರ್ಮೀಡಿಯೇಟ್, ಅಂದ್ರೆ ಮಾಡರೇಟ್ ಆಗಿರುತ್ತೆ, ಎಕ್ಸ್ಟ್ರೀಮ್ ಹೋಗಲ್ಲ. ಓಕೆ, ಇಂಟರ್ಮೀಡಿಯೇಟ್ ಆಗಿರುತ್ತೆ. ಸೊ ಇದು ಎಕ್ಸ್ಟ್ರೀಮ್ ಹೋಗ್ದಿರೋ ಕಾರಣನೇ ಸ್ಪೀಶೀಸ್ ಜಾಸ್ತಿ ಇರುತ್ತೆ. ತುಂಬಾ ಎಕ್ಸ್ಟ್ರೀಮ್ ಕ್ಲೈಮೇಟ್ ಅಲ್ಲಿ, ಇವಾಗ ಡೆಸರ್ಟ್ ಅಲ್ಲಿ ಇರುವಂತಹ ಸ್ಪೀಶೀಸು ಗ್ರಾಸ್ ಲ್ಯಾಂಡ್ ಅಲ್ಲಿ ಇರಕ್ಕಾಗಲ್ಲ, ಅಥವಾ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಇರುವಂತದ್ದು ಅಲ್ಲಿ ಇರಕ್ಕಾಗಲ್ಲ ಅಲ್ವಾ. ಬಟ್ ಸಿನ್ಸ್ ದಿಸ್ ಇಸ್ ಅನ್ ಇಂಟರ್ಮೀಡಿಯೇಟ್ ಝೋನ್, ಇಂಟರ್ಮೀಡಿಯೇಟ್ ಆಗಿರೋದ್ರಿಂದ ಇಲ್ಲಿ ಸ್ಪೀಶೀಸ್ ಸರ್ವೈವಲ್ ರಿಪ್ರೊಡಕ್ಷನ್ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಸ್ಪೀಶೀಸ್ ಆರ್ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ ದಿಸ್ ಝೋನ್ is much greater than both the communities. Okay, this is called edge effect terminology. Edge effect ಅಂದ್ರೆ ಏನು, ಪ್ರಿಲಿಮ್ಸ್ ಅಲ್ಲಂತೂ ಖಂಡಿತ ಕೇಳ್ತಾ ಇರ್ತಾರೆ ಈ ತರ, ವಾಟ್ ಇಸ್ ಎಡ್ಜ್ ಎಫೆಕ್ಟ್, 1 2 3 4 5 ಆಪ್ಷನ್ಸ್ ಕೊಟ್ಟಿರ್ತಾರೆ. ಎಡ್ಜ್ ಎಫೆಕ್ಟ್ ಅಂದ್ರೆ ಏನು ಅಂತಂದ್ರೆ ಈ 2 ಝೋನ್ ಇರುತ್ತೆ ಗೊತ್ತಾ, ಎಕೋಸಿಸ್ಟಮ್ 1 ಮತ್ತೆ ಎಕೋಸಿಸ್ಟಮ್ 2. ಈ ನಮ್ಮ ಎಕೋಟೋನ್ ಅಲ್ಲಿ ಇರುವಂತ ಸ್ಪೀಶೀಸು ಇವಾಗ ಇಲ್ಲೊಂದು 100 ಸ್ಪೀಶೀಸ್ ಇದೆ, ಇಲ್ಲೊಂದು 50 ಸ್ಪೀಶೀಸ್ ಇದೆ ಅಂತಂದ್ರೆ ಇಲ್ಲಿ ಇಟ್ ವಿಲ್ ಬಿ ಮೋರ್ ದೆನ್ 200 ಸಮ್ಟೈಮ್ಸ್. ಅಲ್ಲಿಗೂ ಇಲ್ಲಿಗೂ ಇಂತ ಜಾಸ್ತಿ ಇರುತ್ತೆ. ದಿಸ್ ಇಸ್ ನೋನ್ ಆಸ್ ಎಡ್ಜ್ ಎಫೆಕ್ಟ್. ಇವಾಗ ನಾವು ಮಾತಾಡುವಾಗ ಹೇಳ್ತಿರ್ತೀವಿ ಗೊತ್ತಾ, ಹೌ ವಿಲ್ ಯು ಗೆಟ್ ಎನ್ ಎಡ್ಜ್ ಓವರ್ ಅದರ್ ಕ್ಯಾಂಡಿಡೇಟ್ಸ್ ಅಂದ್ರೆ ಜಾಸ್ತಿ ಹೆಂಗೆ ನೀವು, ಹೌ ವಿಲ್ ಯು ಔಟ್ಸ್ಟ್ಯಾಂಡ್ ಯೋರ್ ಸೆಲ್ಫ್. ಇದು ಎಲ್ಲಾ ಟೈಮು ಆಗತ್ತೆ ಅಂತಲ್ಲ, ನಾಟ್ ನೆಸರಿ ಇಟ್ ಶುಡ್ ಹ್ಯಾಪನ್ ಆಲ್ ದ ಟೈಮ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಂಡ್ ವೆನ್ ಸಚ್ ಎ ಥಿಂಗ್ ಇಸ್ ಹ್ಯಾಪನಿಂಗ್ ವಿ ಡಿಫೈನ್ ಇಟ್ ಆಸ್ ಎಡ್ಜ್ ಎಫೆಕ್ಟ್. Edge effect definition, right? Sometimes number of species or population density in ecotone is much greater than either communities. This is called as edge effect and the species edge species. ಆಯ್ತಾ? ಎಕ್ಸಾಂಪಲ್ ಇದಕ್ಕೆ ಬರ್ಡ್ ಡೆನ್ಸಿಟಿ ವಿಲ್ ಬಿ ಮೋರ್. ಎಲ್ಲಿ ಅಂತ, ಯಾವ ಎಕೋಟೋನಲ್ ಬರ್ಡ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತಂದ್ರೆ ಫಾರೆಸ್ಟ್ ಮತ್ತೆ ಡೆಸರ್ಟ್ ಮಧ್ಯದಲ್ಲಿ ಒಂದು ಎಕೋಟೋನ್ ಕ್ರಿಯೇಟ್ ಯಾವಾಗ ಆಗುತ್ತೋ, ಫಾರೆಸ್ಟ್ ಅಂಡ್ ಡೆಸರ್ಟ್ ಆ ಮಧ್ಯದಲ್ಲಿ ಒಂದು ಎಕೋಟೋನ್ ಕ್ರಿಯೇಟ್ ಆಗುತ್ತಲ್ಲ, ಆ ಎಕೋಟೋನ್ ಅಲ್ಲಿ ಬರ್ಡ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಓಕೆ, ದಿಸ್ ಇಸ್ ದ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್, ಬರ್ಡ್ ಡೆನ್ಸಿಟಿ ಇಸ್ ಹೈಯರ್ ಇನ್ ಅನ್ ಎಕೋಟೋನ್ ಬಿಟ್ವೀನ್ ಫಾರೆಸ್ಟ್ ಅಂಡ್ ಡೆಸರ್ಟ್. ಓಕೆ,
Last topic for today. One last topic ಮಾಡ್ಬಿಡೋಣ. If it is going above your head, I can stop. No. ಮಾಡೋಣ. Last topic ಅಷ್ಟೇ. Okay. And ಈ first chapter ಸ್ವಲ್ಪ ಹಿಂಗೆ initial chapters ಹಿಂಗೆ ಇರುತ್ತೆ, definitions ಇರುತ್ತೆ, concepts ಇರುತ್ತೆ. ಹೋಗ್ತಾ ಹೋಗ್ತಾ ಲೈಕ್ ಅಪ್ಲೈಡ್ ಕಾನ್ಸೆಪ್ಟ್ಸ್ ಬಂದ್ಬಿಡುತ್ತೆ. ಇನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಪೊಲ್ಯೂಷನ್ ಚಾಪ್ಟರ್ಗೆಲ್ಲ ಹೋದಾಗ ಏನ್ ನಡೀತದೆ ಕಂಟೆಂಪ್ರರಿ ಇಶ್ಯೂಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇನಿಷಿಯಲ್ ಚಾಪ್ಟರ್ ಸ್ವಲ್ಪ ಹಿಂಗೆ ಇರುತ್ತೆ. ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಓಕೆ. ಲಾಸ್ಟ್ ಟಾಪಿಕ್ ಫಾರ್ ಟುಡೇ ಇಸ್ ನಿಚ್. ನಿಚ್ ಆದ್ರೂ ಅನ್ನಿ, ನಿಚ್ಚೆ ಅಂತ ಆದ್ರೂ ಅನ್ನಿ, ನೀವ್ ಹೆಂಗ್ ಅಂತೀರೋ ಹಂಗಂಗೆ ಆಯ್ತಾ. ನಾನ್ ನಿಚ್ ಅಂತ ಕರಿತೀನಿ. ಎಕಲಾಜಿಕಲ್ ನಿಚ್ ಆರ್ ನಿಚ್ಚೆ, ನೈಕ್, ಅಪ್ ಟು ಯು. ಒಟ್ನಲ್ಲಿ ಎಕ್ಸಾಮ್ ಅಲ್ಲಿ ಬರ್ಬೇಕಷ್ಟೇ ಕರೆಕ್ಟ್ ಆನ್ಸರ್ ನ. ಓಕೆ. ಸೊ ಫಸ್ಟ್ ಡೆಫಿನೇಷನ್ ಬರ್ಕೊಂಬಿಡಿ, ಆಮೇಲೆ ನಿಮ್ಗೆ ಈಸಿ ಆಗತ್ತೆ. ಯುನೀಕ್ ಫಂಕ್ಷನಲ್ ರೋಲ್. ಯುನೀಕ್ ಫಂಕ್ಷನಲ್ ರೋಲ್ or place of a species. Unique functional role or place of a species in an ecosystem. Unique functional role or place of a species in an ecosystem is called a niche or ecological niche. Niche, Nike, Nike, andralla adella. Okay. Continue the definition. It describes all physical, chemical, and biological factors. Physical, chemical, and biological factors that a species needs to survive, stay healthy, stay healthy, and reproduce. Repeat ಮಾಡ್ತೀನಿ. Unique functional role or place of a species in an ecosystem is called an ecological niche or niche. It describes all physical, chemical, and biological factors that a species needs to survive, stay healthy, and reproduce. Okay. Okay. ಇದರಲ್ಲಿ ಒಂದು 4 ಟೈಪ್ಸ್ ಇದೆ. 4 ಟೈಪ್ಸ್ ಇದೆ ನಿಚ್ ಅಲ್ಲಿ. ಏನೇನು ಅಂತಂದ್ರೆ ಹ್ಯಾಬಿಟೇಟ್, ಫುಡ್, ಹ್ಯಾಬಿಟೇಟ್ ನಿಚ್ಚು, ಫುಡ್ ನಿಚ್ಚು, ಎಲ್ಲದಕ್ಕೂ ನಿಚ್ ಬರಿಬೇಕು. ರಿಪ್ರೊಡಕ್ಟಿವ್, ಫಿಸಿಕಲ್ ಅಂಡ್ ಕೆಮಿಕಲ್. ಓಕೆ. ಹ್ಯಾಬಿಟೇಟ್ ಅಂದ್ರೆ ಏನು? ದ ಪ್ಲೇಸ್ ವೇರ್ ವಿ ಲಿವ್ ಆರ್ ದಿ ಆರ್ಗಾನಿಸಮ್ ಲಿವ್ಸ್. ಸೊ ಹ್ಯಾಬಿಟೇಟ್ ನಿಚ್ ಏನ್ ಹೇಳುತ್ತೆ ಅಂದ್ರೆ, ಓಕೆ, ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೈನ್ ವಾಟ್ ಇಸ್ ನಿಚ್. ನಿಚ್ ಅಂತಂದ್ರೆ ಇಟ್ ಇಸ್ ಅ ಯೂನಿಕ್ ಫಂಕ್ಷನಲ್ ರೋಲ್ ಆಫ್ ಅ ಸ್ಪೀಶೀಸ್ ಇನ್ ಅ ಗಿವನ್ ಎಕೋಸಿಸ್ಟಮ್. ಅಂದ್ರೆ ಎಲ್ಲಾ ಸ್ಪೀಶೀಸ್ಗೂ ಒಂದು ಎಕೋಸಿಸ್ಟಮ್ ಅಲ್ಲಿ ಇಟ್ ವಿಲ್ ಹ್ಯಾವ್ ಅ ರೋಲ್ ಟು ಪ್ಲೇ. ಫಾರ್ ಎಕ್ಸಾಂಪಲ್, ಇಫ್ ದ ಟೈಗರ್ ಹ್ಯಾಸ್ ಅ ರೋಲ್ ಟು ಪ್ಲೇ, deer has a role to play. If there were no tigers, what would have happened? What deer would have done? Overpopulation ಆಗಿ ಎಲ್ಲ ಫಾರೆಸ್ಟ್ಸ್ ಡೆಸ್ಟ್ರಾಯ್ ಆಗಿ ಮಳೆ ಬರ್ದೆ ನಾವು ಸತ್ತೋಗಿರ್ತಾ ಇದ್ವಿ. ಫುಡ್ ಚೈನ್ ಎಲ್ಲ ಇಂಪ್ಯಾಕ್ಟ್ ಆಗಿರ್ತಾ ಇತ್ತು. ಸೊ ಎವ್ರಿ ಸಿಂಗಲ್ ಥಿಂಗ್ ಹ್ಯಾಸ್ ಅ ಯೂನಿಕ್ ರೋಲ್ ಟು ಪ್ಲೇ. ಐ ಆಮ್ ಟೆಲಿಂಗ್ ಯೂನಿಕ್ ರೋಲ್. ಓಕೆ. ತುಂಬಾ ಸಿಂಪಲ್ ಎಕ್ಸಾಂಪಲ್ ಇದು ಕೊಡ್ಬೋದು. ಅಂದ್ರೆ ಈ ಡೀರ್ದು ಟೈಗರ್ದು ನೀವು ಕೊಡ್ಬೋದು. ಡಂಗ್ ಬೀಟಲ್ ಕೇಳಿದೀರಾ? ನೋಡಿದೀರಾ? ಡಂಗ್ ಬೀಟಲ್ ಹಳ್ಳಿ ಕಡೆ ಇರುತ್ತೆ, ಬೆಂಗಳೂರಲ್ಲಿ ಎಲ್ಲೂ ನಾನು ನೋಡಿಲ್ಲ. ಈ ಗದ್ದೆ ಭೂಮಿಲೆಲ್ಲ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ. ಬೀಟಲ್ ಗೊತ್ತಾ? ಹೋಗ್ಲಿ, ಬೀಟಲ್ ಹೆಂಗಿರುತ್ತೆ ಅಂತ ನಿಮ್ ಕ್ಲಾಸ್ ಆದ್ಮೇಲೆ ಗೂಗಲ್ ಅಲ್ಲೆಲ್ಲ ನೋಡಿ ಸಿಗುತ್ತೆ. ಡಂಗ್ ಬೀಟಲ್ ಏನ್ ಮಾಡುತ್ತೆ? ಕೌಡಂಗ್ ತಿನ್ನುತ್ತೆ. ಅದು ಯಾವ ಸ್ಟೇಜ್ ಅಲ್ಲಿ? ಅದು ಲಾರ್ವಾ ಅಂದ್ರೆ ಗೊತ್ತಲ್ಲ, ಅದಿನ್ನ ಅಡಲ್ಟ್ ಆಗಿರಲ್ಲ. ಲಾರ್ವಾ ಸ್ಟೇಜ್ ಅಲ್ಲೂ ತಿನ್ನುತ್ತೆ, ಅದ್ ದೊಡ್ಡದಾದ್ಮೇಲೂ ತಿನ್ನುತ್ತೆ. ಇದರಿಂದ ಏನಾಗತ್ತೆ? ಏರೇಷನ್ ಅಲ್ವಾ? ಕೆನಾಲ್ಸ್ ನ ಡಿಗ್ ಮಾಡುತ್ತೆ ಡಂಗ್ ಬೀಟಲ್, ಗೊತ್ತಾ ನಿಮ್ಗದು? ಅರ್ಥವಾಮ್ ಏನ್ ಮಾಡುತ್ತೆ?
ಫಾರ್ಮರ್ಸ್ ಫ್ರೆಂಡ್ ಏನಕ್ಕೆ ಅಂತೀವಿ ಅರ್ಥವಾಮ್ ನಾವು ಫಾರ್ಮರ್ಸ್ ಫ್ರೆಂಡ್ ಅಂತ? ಸಾಯಿಲ್ ಏರೇಷನ್ ಏನ್ ಮಾಡುತ್ತೆ ಅರ್ಥವಾಮು? ಡಿಗ್ ಮಾಡಿ ಕೆನಾಲ್ಸ್ ಟೈಪ್ ಕ್ರಿಯೇಟ್ ಮಾಡುತ್ತೆ, ಟನಲ್ಸ್ ಟೈಪ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಏನಾಗತ್ತೆ, ನೀವು ಹಾಕೋ ಫರ್ಟಿಲೈಸರ್ಸ್, ನ್ಯೂಟ್ರಿಯೆಂಟ್ಸ್, ವಾಟರ್ ಎಲ್ಲ ಪ್ಲಾಂಟ್ ಗೆ ನೀಟಾಗಿ ತಲುಪುತ್ತೆ. ದಟ್ ಇಸ್ ವೈ ಅರ್ಥವಾಮ್ಸ್ ಆರ್ ಕಾಲ್ಡ್ ಆಸ್ ಫಾರ್ಮರ್ಸ್ ಫ್ರೆಂಡ್ಸ್. ಅರ್ಥವಾಮ್ ಎಕ್ಸಾಂಪಲ್ ಕೊಡ್ಬೋದು, ಡಂಗ್ ಬೀಟಲ್ ಎಕ್ಸಾಂಪಲ್ ಕೊಡ್ಬೋದು, ಟೈಗರ್ ಎಕ್ಸಾಂಪಲ್ ಕೊಡ್ಬೋದು. ಇಫ್ ಯು ಕಮ್ ವಿತೌಟ್ ಎಕ್ಸಾಂಪಲ್ 50% ಮಾರ್ಕ್ಸ್ ಬರಲ್ಲ. ಓಕೆ, ಸೊ ಇದು ನಿಚ್. ಟೈಪ್ಸ್ ಯಾವ್ದು? ಹ್ಯಾಬಿಟೇಟ್ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಆ ಪರ್ಟಿಕ್ಯುಲರ್ ಆರ್ಗಾನಿಸಮ್ ಯಾವ ಜಾಗದಲ್ಲಿ ಇರುತ್ತೆ, ವೇರ್ ಡಸ್ ಇಟ್ ಸ್ಟೇ ಅಥವಾ ರಿಸೈಡ್, ಅಥವಾ ಯಾವ ಹ್ಯಾಬಿಟೇಟ್ ಅಲ್ಲಿ ಅದಿದೆ, ದಟ್ ಇಸ್ ಹ್ಯಾಬಿಟೇಟ್ ನಿಚ್. ಫುಡ್ ನಿಚ್ ಅಂತಂದ್ರೆ ವಾಟ್ ಇಟ್ ಈಟ್ಸ್, ಆ ಆರ್ಗಾನಿಸಮ್ ಏನ್ ತಿನ್ನುತ್ತೆ ಅದು ಫುಡ್ ನಿಚ್. ರಿಪ್ರೊಡಕ್ಟಿವ್ ಅಂದ್ರೆ ಹೌ ಅಂಡ್ ವೆನ್ ಇಟ್ ವಿಲ್ ರಿಪ್ರೊಡ್ಯೂಸ್. ಆಯ್ತಾ, ಈಗ ಎಲ್ಲಾ ಆರ್ಗಾನಿಸಮ್ಸ್ಗೂ ಅದರದೇ ಆದ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ. ಸ್ವಲ್ಪ ಆರ್ಗಾನಿಸಮ್ಸ್ ವಿಲ್ ಲೇ ಎಗ್ಸ್, ಸ್ವಲ್ಪ ಇಟ್ ವಿಲ್ ಗಿವ್ ಬರ್ತ್, sexual, asexual, very good. So how and when it reproduces. Okay, physical and chemical ಅಂದ್ರೆ ಮಾಮೂಲಿ ಟೆಂಪರೇಚರ್, ಸನ್ಲೈಟ್ ಎಲ್ಲ. ಆಯ್ತಾ, ಈಗ ಟೂ ಮಚ್ ಆಫ್ ಹೀಟ್ ಇಸ್ ನಾಟ್ ಗುಡ್ ಫಾರ್ ಸರ್ಟನ್ ಕೋರಲ್ಸ್. ತುಂಬಾ ತಾಪಮಾನ, ಬಿಸಿಲು ಜಾಸ್ತಿ ಆದಾಗ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಾ ಇದೆ ಅಲ್ವಾ, ಇಟ್ಸ್ ನಾಟ್ ಗುಡ್ ಫಾರ್ ಕೋರಲ್ಸ್. ಸೊ ಆ ತರ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ಯಾರಾಮೀಟರ್ಸ್ ಆ ಪರ್ಟಿಕ್ಯುಲರ್ ಒಂದು ಆರ್ಗಾನಿಸಮ್ಗೆ ಯಾವ್ದು ಫೇವರಬಲ್ ಅದನ್ನ ಕನ್ಸಿಡರ್ ಮಾಡಿದ್ರೆ ಫಿಸಿಕಲ್ ಅಂಡ್ ಕೆಮಿಕಲ್ ನಿಚೆ ಅಂತ ಕರಿತೀವಿ. ಓಕೆ, ಸೊ ಐ ಥಿಂಕ್ ವಿ ಶುಡ್ ಸ್ಟಾಪ್ ಟುಡೇ. ಇನ್ನ ಜಾಸ್ತಿ ಮುಗೀತು ಚಾಪ್ಟರ್, ಒಂದ್ ಕಾನ್ಸೆಪ್ಟ್ ಏನೋ ಇದೆ ಅಷ್ಟೇ. ಅದೇ ಫುಡ್ ಚೈನು, ಫುಡ್ ವೆಬ್ ಆ ತರದ್ದಿದೆ. ಸಕ್ಸೆಷನ್ ಅದು ಇದು ಬರುತ್ತೆ. ಸೊ ಮನೆಗೆ ಹೋಗಿ ನೀವು ನೋಡ್ಬೇಕು, ಬುಕ್ ತೆಗೆದು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಳೋದನ್ನ ವ್ಯಾಲಿಡೇಟ್ ಮಾಡ್ಬೇಕು ನೀವು ಮನೆಗೆ ಹೋಗಿ, ಕರೆಕ್ಟ್ ಆಗಿ ಹೇಳಿದೀನ ಅಂತ. ಓಕೆ, ಸೊ ಕ್ಲಾಸ್ ಇಷ್ಟ ಆಗಿಲ್ಲ, ಇಷ್ಟ ಆಗಿದೆ, ಯು ಕ್ಯಾನ್ ಶೇರ್ ಇಟ್ ವಿತ್ ಮೀ. ಐ ಕ್ಯಾನ್ ಮೇಕ್ ಸಮ್ ಮಾಡಿಫಿಕೇಶನ್ಸ್ ಇಫ್ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಕನೆಕ್ಟ್ ವಿತ್ ಯು ಆಲ್. ನೀವು ಮಾತಾಡೋ ಬದಲು ನಂಗೆ ಹೇಳಿ. ದಿಸ್ ಇಸ್ ಹೌ ದ ಕ್ಲಾಸಸ್ ವಿಲ್ ಬಿ. I don't want to rush with the topics. ಈಸಿಲಿ ಮುಗಿಸ್ಬೋದು. ಇದೆಲ್ಲ ಬೇಸಿಕ್ಸ್, ಫೌಂಡೇಶನ್. ಇದು ಕರೆಕ್ಟ್ ಆಗಿ ನೀವು ಮಾಡ್ಕೊಂಡ್ಬಿಟ್ರೆ, ಹಂಗನ್ಬಿಟ್ಟು ಪ್ರತಿ ಕ್ಲಾಸು ಇಷ್ಟೇ ನಿಧಾನಕ್ಕೆ ಮಾಡೋ ಅವಶ್ಯಕತೆ ಇರಲ್ಲ. ಮಾಡಲ್ಲ ಅಂತಲ್ಲ, ಅವಶ್ಯಕತೆ ಇರಲ್ಲ. ಕೆಲವೊಂದು ಟಾಪಿಕ್ಸ್ ಬೇಕಾಗಿರಲ್ಲ, ಕೆಲವೊಂದು ಟಾಪಿಕ್ಸ್ ಬೇಕಾಗತ್ತೆ. ಬಿಕಾಸ್ ನೀವೆಲ್ಲರೂ ಇದು ಫಸ್ಟ್ ಕ್ಲಾಸ್ ಅಂದಿದ್ರಿಂದ ಸ್ವಲ್ಪ ನಿಧಾನಕ್ಕೆ ಪ್ರತಿಯೊಂದು ಹೇಳ್ಕೊಡಂಗ ಆಯ್ತು. ಸೊ ಯುವರ್ ಓಕೆ ರೈಟ್? ಕ್ಯಾನ್ ವಿ ಪ್ರೊಸೀಡ್? ಓಕೆ, ನಿಮ್ ಕೆಲ್ಸ ಮನೆಗೆ ಹೋಗಿ ಒಂದ್ಸಲ ನೋಡಿ. ಥ್ಯಾಂಕ್ ಯು. Thank you. ನಾಳೆ ಪ್ರಾಬಬ್ಲಿ ನಾನು ತಗೊಳ್ತೀನಿ. ಎಷ್ಟೊತ್ತಿಗೆ ನಿಮ್ ಮಾರ್ನಿಂಗ್ ಕ್ಲಾಸ್ ಇರೋದು? 8 to 10? 8:30 to 10:30. ಓಕೆ, 8 to ಓಕೆ. ಮಾರ್ನಿಂಗ್ ನೋಡೋಣ. ನಿಮ್ ಜಾಗ್ರಫಿ ಸರ್ ಏನಾದ್ರು ಸ್ವಾಪ್ ಮಾಡಕ್ ಒಪ್ಕೊಂಡ್ರೆ ಐ ಟೇಕ್ ಇನ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು. What?